ನಮ್ಮ ವೆನ್ಯೂ ಪಾರ್ಟ್ನರ್ಸ್ PCPA ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್. ಈ ಆಡಿಟೋರಿಯಂನಲ್ಲಿ ನಾಟಕ, ಮ್ಯೂಸಿಕ್ ಕಾನ್ಸರ್ಟ್ಸ್, ಡ್ಯಾನ್ಸ್ ಶೋಸ್, ಪ್ರೈವೇಟ್ ಈವೆಂಟ್ಸ್, ಸ್ಟ್ಯಾಂಡ್ ಅಪ್ ಕಾಮಿಡಿ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನ ಮಾಡಬಹುದು ಅಥವಾ ನೋಡಬಹುದು. ಇಲ್ಲಿನ ಸ್ಟೇಜ್, ಸೀಟಿಂಗ್ ಅರೇಂಜ್ಮೆಂಟ್, ಗ್ರೀನ್ ರೂಮ್ ಎಲ್ಲವೂ ಇಂಟರ್ನ್ಯಾಷನಲ್ ಕ್ಲಾಸ್ನಲ್ಲಿದೆ. ಈ ಆಡಿಟೋರಿಯಂ ಇರೋದು ಬೆಂಗಳೂರಿನ ಕೋಣನಕುಂಟೆಯಲ್ಲಿ. ಗೋ ಚೆಕ್ ಇಟ್ ಔಟ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ. ಈ ಸಂಚಿಕೆಯ ಅತಿಥಿ ಒಬ್ಬ ಯುವ ನಟ, ಯುವ ನಿರ್ದೇಶಕ. ಹೆಚ್ಚು ಕಡಿಮೆ ತನ್ನ 18ನೇ ವರ್ಷದಲ್ಲೇ ಓದುವುದನ್ನು ಬಿಟ್ಟು ನಾಟಕ ಮಾಡ್ತೀನಿ ಅಂತ ಹೇಳಿ ಬಂದಂತಹ ಈ ಯುವಕ ಈಗ ಸುಮಾರಷ್ಟು ತಂಡಗಳಿಗೆ ನಾಟಕವನ್ನ ನಿರ್ದೇಶನ ಮಾಡಿ, ಹಾಗೆ ರಂಗಭೂಮಿ, ಕಿರುತೆರೆ ಹಾಗೆ ಹಿರಿತೆರೆಗಳಲ್ಲಿ ತನ್ನನ್ನ ತಾನು ನಟ ಅಂತ ಪ್ರೂವ್ ಮಾಡ್ಕೊಂಡಿರುವಂತಹ ಗಣೇಶ್ ಶಂಕರ್. ಗ್ರೀನ್ ರೂಮ್ ಗುಟ್ಟುಗಳು. ಎಲ್ರಿಗೂ ನಮಸ್ಕಾರ. ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ. ಈ ಎಪಿಸೋಡ್ನ ಅತಿಥಿ, ನಾನು ರಂಗಭೂಮಿ ಶುರು ಮಾಡಿದಾಗ ನನಗೆ ನಿರ್ದೇಶಕರಾದಂತಹ ಹಾಗೂ ನಾನು ಕಲ್ತಿರುವಂತಹ ನಿರ್ದೇಶನ ನಾನೇನಾದ್ರೂ ಕಲ್ತಿದ್ರೆ ಅಥವಾ ನಾನೀಗ ಏನಾದ್ರೂ ಮಾಡ್ತಿದ್ರೆ ಅವರು ಕೂಡ, ಅವರ ಕಾಂಟ್ರಿಬ್ಯೂಷನ್ ಕೂಡ ಸಾಕಷ್ಟಿದೆ. ವೆಲ್ಕಮ್ ಗಣೇಶ್ ಶಂಕರ್. ಥ್ಯಾಂಕ್ ಯು. ಇಟ್ಸ್ ಅ ಬ್ರ್ಯಾಂಡ್ ನ್ಯೂ ಇನ್ಫಾರ್ಮೇಶನ್. ನಾನು ಬರೀ ನೀನು ರೀಸ್ಟಾರ್ಟ್ ಮಾಡಿದ ಅದರಿಂದ ಅನ್ಕೊಂಡೆ, ಬಟ್ ಕಲ್ತಿರೋದು ಇದೆ ಅಂದ್ರೆ ಐ ಆಮ್ ಗ್ಲಾಡ್. ಐ ಥಿಂಕ್ ನಾ ರೀಸ್ಟಾರ್ಟ್ 2009 ಸಮಯದಲ್ಲಿ ನಾನು ಅದು ಕಾಲೇಜ್ ಅಷ್ಟೇನೆ, ಬಟ್ ಒಂದೇ ನಾಟಕ ಮಾಡಿದ್ದು. ಅದಾದ್ಮೇಲೆ ರೀಸ್ಟಾರ್ಟ್ ಅಂತ ಮಾಡಿದ್ದು. ಐ ಥಿಂಕ್ ಥ್ಯಾಂಕ್ಸ್ ಟು ಸಂದೀಪ್ ಜೈನ್ ಹೂ ಗಾಟ್ ಮಿ ದೇರ್. ಪ್ರಾಬಬ್ಲಿ ಆ ಸಮಯದಲ್ಲಿ ದ ಕೈಂಡ್ ಆಫ್ ಎನರ್ಜಿ ವಾಟ್ ಐ ಸಾ ಇನ್ ಯು, ಇಟ್ ವಾಸ್ just amazing. And very controversial also. 20 controversial energy also. ಅದು ಗೊತ್ತಿಲ್ಲ ನನಗೆ. I don't know about that, but for me I was so involved. ಅವಾಗಂತೂ ನಾನು ಪಾತ್ರ ಮಾಡೋ ಇದು ಇರ್ಲಿಲ್ಲ. ಐ ಥಿಂಕ್ ಬೇರೆ ಯಾರೋ ಮಾಡ್ಬೇಕಾಗಿದ್ದಂತ ಪಾತ್ರನ, ಶಾಮಿ ಕ್ಯಾರೆಕ್ಟರ್ನ, ಪೋಲಿಕಿಟ್ಟಿ ನಾಟಕದಲ್ಲಿ ಶಾಮಿ ಅನ್ನೋ ಕ್ಯಾರೆಕ್ಟರ್ನ ನಾನ್ ಮಾಡಿದ್ದೆ. ಗಣೇಶ್ ಶಂಕರ್ ಡೈರೆಕ್ಟ್ ಮಾಡಿದ್ರು. ಸೊ ಅದ್ರದ್ದು ಫೋಟೋ ಬರುತ್ತೆ. ಸೊ ಅದು ಮಾಡಿದಾಗ ಐ ಥಿಂಕ್ ಲಾಸ್ಟ್ 20 days ಇರ್ಬೇಕಾದ್ರೆ ಯು ಚೇಂಜ್ ದಟ್ ಕ್ಯಾರೆಕ್ಟರ್. ನೀನ್ ಮಾಡು ಶಾಮಿ ಅಂತ ಹೇಳಿ ಅವ್ನು ಬೇರೆ ಯಾರೋ ಮಾಡ್ಬೇಕಾಗಿತ್ತು. ಅಂಡ್ ದೆನ್ ಯು ಸೆಡ್, ಐ ವಾಸ್ ಲೈಕ್, ಆ ಸಮಯದಲ್ಲಿ ನನಗೆ ಐ ಹ್ಯಾಡ್ ನೆವರ್ ಸೀನ್ ಸಮನ್ ಸೋ ಯಂಗ್ ಡೈರೆಕ್ಟಿಂಗ್ ಅ ಪ್ಲೇ ವಿತ್ ಅ ಕ್ಲಿಯರ್ ವಿಷನ್, ಬೇಸಿಕಲಿ, ಬಿಕಾಸ್ ದಟ್ ವಾಸ್ ಸಮಥಿಂಗ್ ವಿಚ್ ಐ ಟುಕ್ ಇಟ್ ಅಪ್. ಅದಾದ್ಮೇಲೆ ನಾನು ಪೋಲಿನ್ ಕಿಟಿ ನಾಟಕವನ್ನ ಓದಿದ್ದು ಫುಲ್ಲು. ಸೊ ಆವಾಗ ಐ ವಾಸ್ ಈವನ್ ಮೋರ್ ಲೈಕ್ ಇಂಪ್ರೆಸ್ಡ್. ಓ, ಗಣೇಶ ಏನೆಲ್ಲ ಮಾಡಿದಾನೆ ಗುರು ಅಂದ್ಬಿಟ್ಟು, ಅದನ್ನ ಎಷ್ಟು ಕಟ್ ಮಾಡಿದಾನೆ, ಈಗಿನ ಕಾಲಕ್ಕೆ ಎಷ್ಟು ರಿಲೆವೆಂಟ್ ಆಗಿ ತಗೊಂಡ್ಬಂದಿದ್ದಾನೆ, ಯಾವ್ದು ನೆಸೆಸಿಟಿ ಇಲ್ಲ. ದಟ್ ವಾಸ್ ಲೈಕ್ ಟೂ ಗುಡ್ ಫಾರ್ ಮೀ. ಓಕೆ, ವಿ ವಿಲ್ ಗೋ ದೇರ್, ಬಟ್ ಬಿಫೋರ್ ದಾಟ್, ಗಣೇಶ್ ಶಂಕರ್ ರಂಗಭೂಮಿಗೆ ಬಂದಿದ್ದು ಯಾವಾಗ, ಯಾಕೆ? ರಂಗಭೂಮಿ ಜರ್ನಿ ಅಂತ ನಾನು ಹೇಳಕ್ ಶುರು ಮಾಡಿದ್ರೆ, ಬರೀ ನಾವು ಅಮೆಚ್ಯೂರ್ ಥಿಯೇಟರ್ ಶುರು ಮಾಡಿದ್ ನಾನು ಹೇಳಕ್ ಹೋಗಲ್ಲ. ಬಿಕಾಸ್ ರಂಗಭೂಮಿ ಅನ್ನೋದು ಎಲಿಮೆಂಟ್ ಹೆಂಗಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಒಂದು ಮೊದಲನೇ ಸರ್ತಿ ಸ್ಟೇಜ್ ಮೇಲೆ ಹತ್ತುವಂಥದ್ದು. ಅದು ಎಲ್ಲಾದ್ರೂ ಆಗಿರ್ಬೋದು. ಅದು ಏನಂದ್ರೆ, ನಮ್ದೊಂದು ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಮ್ದೊಂದು ಇತ್ತು. ಮೈ ಫಾದರ್ ವಾಸ್ ಫೌಂಡರ್ ಡೈರೆಕ್ಟರ್. ಹಂಗೆ ಅಲ್ಲಿ ಪ್ರತಿ ವರ್ಷನೂ ಜನರಲ್ ಬಾಡಿ ದಿನ ಅಲ್ಲಿ ಒಂದು ಈವ್ನಿಂಗು ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿಸೋದು. ಸೊ ಆಗ ಏನೋ ಒಂದು ಮೊನೋ ಆಕ್ಟಿಂಗ್ ಮಾಡೋಂಥದ್ದು ಇರ್ಬೋದು, ಅಥವಾ ಹಾಡೋಂಥದ್ದು ಇರ್ಬೋದು, ಅಥವಾ ಡಾನ್ಸ್ ಡ್ರಾಮಾ ತರ ಮಾಡೋಂಥದ್ದು ಇರ್ಬೋದು. ವೆರಿ ಯಂಗ್ ಏಜ್ ಇಂದಾನೆ, ಒಂದು 6 ವರ್ಷದ ಇಂದಾನೆ ಅದು. ಅಂದ್ರೆ ಏನ್ ತುಂಬಾ ಅದನ್ನೇನು ನಾವು ಅದನ್ನ ಬಹಳ ಪ್ಯಾಷನ್ ಆಗಿ ಮಾಡ್ತಿದ್ವಿ, ಸುಮ್ಮನೆ ಒಂದು ಪಾರ್ಟಿಸಿಪೇಷನ್ ತರ ಮಾಡ್ತಾ ಇದ್ದಿದ್ದು. ಸೊ ಬಹುಶಃ ಅದು ಫಸ್ಟ್ ಇರಬಹುದು. ಅದಾದ್ಮೇಲೆ ಸ್ಕೂಲ್ ಡೇಸ್ ಅಲ್ಲಿ ಸ್ಕಿಟ್ಸ್ ಮಾಡ್ತಾ ಇದ್ವಿ. ಅದು ಹೈಸ್ಕೂಲಿಗೆ ಬಂದಾಗ. ಪ್ರೈಮರಿಯಿಂದ ಹೈಸ್ಕೂಲಿಗೆ ಬರ್ಬೇಕಾದ್ರೆ ಒಂದು ವಿವೇಕಾನಂದ ಆಶ್ರಮದ ಒಂದು ಸಮರ್ ಕ್ಯಾಂಪ್ ಅಲ್ಲಿ ಅವರು ಒಂದು ಏನೋ ಸಣ್ಣ ಸ್ಕಿಟ್ ತರ ಮಾಡಿ ಅದರಲ್ಲಿ ನನಗೆ ವಿವೇಕಾನಂದನ ಪಾತ್ರ ಕೊಟ್ಟಿದ್ರು. ಆ ವಿವೇಕಾನಂದ ಪಾತ್ರದಲ್ಲಿ ಏನಂದ್ರೆ, ಅವರ ಇದರಲ್ಲಿ
US ಅಲ್ಲಿ ಆ ಕಲ್ಚರಲ್ ವರ್ಲ್ಡ್ ಕಲ್ಚರಲ್ ಮೀಟ್ ನಡೆಯುತ್ತಲ್ಲ, ಒಂದು ಸ್ಪೀಚ್ ಕೊಟ್ಟಿರ್ತಾರಲ್ಲ, ಚಿಕಾಗೋ. ಸಾರಿ ಶಿಕಾಗೋ US. ದಟ್ಸ್ ಅ ವೆರಿ ಫೇಮಸ್, ಹೌದು. ಅದವ್ರದ್ದು ಒನ್ ಆಫ್ ದ ಐಕಾನಿಕ್ ಸ್ಪೀಚಸ್ ಆಫ್ ವಿವೇಕಾನಂದ. Yes, yes. ಸೊ ಅದನ್ನ ನಾನು ಉರು ಹೊಡೆದು Okay. ಅದನ್ನ ಮಾಡಿದ್ದು. ಸೊ ಅಲ್ಲಿಂದನೂ ಶುರು ಆಗತ್ತೆ ರಂಗಭೂಮಿ ಜರ್ನಿ ಅಂತಾನೆ ಹೇಳ್ಬೋದು. ಓಕೆ. ಬಟ್ ಸ್ಕೂಲ್ ಡೇಸ್ ಅಲ್ಲಿ ಸ್ಕಿಟ್ಸ್ ಮಾಡ್ತಾ ಇದ್ವಿ, 10 ಮಿನಿಟ್ಸ್ 15 ಮಿನಿಟ್ಸ್. ನಮ್ದೊಂದು ಒಳ್ಳೆ ಟೀಮ್ ಇತ್ತು. ಸೊ ನಮ್ ಕ್ಲಾಸ್ ಅದು ಸ್ಕಿಟ್ ಬರುತ್ತೆ ಅಂದ್ರೆ ಪ್ರೈಸ್ ಬರ್ತಿರ್ಲಿಲ್ಲ, ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ ಇರುತ್ತೆ ಅಂತ. ಮಜಾ ಬಿಕಾಸ್ ಸ್ವಲ್ಪ ಟೀಚರ್ಸ್ ಗೆಲ್ಲ ಕಾಲ್ ಎಳಿಯೋದು ಎಲ್ಲ ಇರ್ತಿತ್ತು. ಓಕೆ. ಆಬ್ವಿಯಸ್ಲಿ ಜಡ್ಜ್ ಆದಂತವ್ರು ಅವ್ರಗಳೇ ಜಡ್ಜ್ ಆಗಿ ಕೂತ್ಕೋತಿದ್ರು, ಅವ್ರಿಗೆ ಅಷ್ಟು ಇಂಪ್ರೆಸಿವ್ ಅನ್ಸ್ತಿರ್ಲಿಲ್ಲ. ನಥಿಂಗ್ ಡರ್ಟಿ ಇರ್ತಿರ್ಲಿಲ್ಲ. ಬಟ್ ನಮ್ದು ಬಿ ಸೆಕ್ಷನ್ ಇದ್ದಿದ್ದು. ಸೊ ಬಿ ಸೆಕ್ಷನ್ ಸ್ಕಿಟ್ ಬರುತ್ತೆ ಅಂದ್ರೆ ಫಿಕ್ಸ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ. ಇನ್ಫ್ಯಾಕ್ಟ್ ಅದರಲ್ಲಿ ನನಗಿಂತ ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋರೆಲ್ಲ ಇದ್ರು ಸುಮಾರು ಜನ. ಅನ್ಫಾರ್ಚುನೇಟ್ಲಿ ಅವ್ರು ಯಾರು ಅದನ್ನ ನಮ್ಮ ತರ ಪ್ರೊಫೆಷನ್ ಆಗಿ ತಗೊಳ್ಳಿಲ್ಲ. ವಿಶ್ ಇಫ್ ದೇ ಕ್ಯಾನ್ ಕಮ್ ಬ್ಯಾಕ್ ಸಮ್ ಟೈಮ್ ಟು ಡೂ ಅಂತ. ಸೊ ಅದಾದ್ಮೇಲೆ ಕಾಲೇಜ್ ಡೇಸ್ ಅಲ್ಲಿ ನಾಟಕ ಮಾಡಿದ್ದು. ನನ್ನ ಮೊದಲನೇ ಅಮೆಚ್ಯೂರ್ ಥಿಯೇಟರ್ಗೆ ರಂಗಗುರುಗಳು ಅಂತಂದ್ರೆ ದಾಕ್ಷಾಯಣಿ ಭಟ್ ಅವರು. ನಾನು ಫಸ್ಟ್ PU ಇದ್ದಾಗ ನಾನು MES ಕಿಶೋರ್ ಕೇಂದ್ರದಲ್ಲಿ ಓದಿದ್ದು, ಅಲ್ಲೇ ಕಾಲೇಜ್ ಕೂಡ ಮಾಡಿದ್ದು. ಅಲ್ಲಿ ಅವರು ಸಾಹೇಬರು ಬರ್ತಾರೆ ನಾಟಕ ಮಾಡಿಸಿದ್ರು. ದಟ್ ವಾಸ್ ದ ಫಸ್ಟ್ ಪ್ಲೇ. ನೀನ್ ಡೈರೆಕ್ಟ್ ಮಾಡಿದ್ಯಾ ಅದನ್ನ? ನಾನು ಫಸ್ಟ್ ಶೋ ನೋಡಕ್ ಬಂದಿದ್ದೇನೆ ಮೇಯರ್ ಕ್ಯಾರೆಕ್ಟರ್. ನಾನು ಮೇಯರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ ಅನ್ನೋದು ನೋಡೋದಕ್ಕೆ. ಸೊ ಒಂದು ಅಮೆಚ್ಯೂರ್ ರಂಗಭೂಮಿಲಿ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ವಾಯ್ಸ್ ಥ್ರೋ ಮಾಡಬೇಕು ಅನ್ನೋದೆಲ್ಲ ಬಹಳ ಹೊಸ ವಿಷಯಗಳು. ಸೊ ಅದು ಫಸ್ಟು ಒಂದು ಅಮೆಚ್ಯೂರ್ ಥಿಯೇಟರ್ನ ಅಥವಾ ಒಂದು ಪ್ರೊಫೆಷನಲ್ ಸೆಟಪ್ ತರ ಒಂದು ಮಟ್ಟಿಗೆ ಹೆಂಗ್ ಆಗತ್ತೆ ಅನ್ನೋದು ಕಾಲೇಜ್ ರಂಗಭೂಮಿ ಭಾರತೀಯಾತ್ರ ಕೇಂದ್ರಕ್ಕೆ ಮಾಡಿದ್ರು. ಸೊ ಅದು ಒಂದು ದಟ್ ವಾಸ್ ದ ಜರ್ನಿ ವಿಚ್ ಸ್ಟಾರ್ಟೆಡ್. ಸೊ ಅದಾದ್ಮೇಲೆ ನನಗೆ ಅಫ್ಕೋರ್ಸ್ ನಟನೆ, ರಂಗಭೂಮಿ ಒಲವು. ಅಫ್ಕೋರ್ಸ್ ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ಏನೋ ದೊಡ್ಡದಾಗಿ ಮಾಡಬೇಕು ಅನ್ನೋದೇ ಇದ್ದಿತ್ತು. ಅದಕ್ಕೇನೋ ಒಂದು ಇದ್ಬೇಕಲ್ಲ, ಒಂದು ಸ್ಟಾರ್ಟ್ ಪಾತ್ ಬೇಕಲ್ವಾ, ಅಡಿಪಾಯ. ಬಹುಶಃ ನನ್ನ ಅವಾಗ ಶುರು ಮಾಡಿದಾಗ ನಾನು ರಂಗಭೂಮಿ ಎಲ್ಲ ಇಷ್ಟೊಂದು ಮಾಡ್ತೀನಿ ಅನ್ನೋ ಇಂಟ್ರೆಸ್ಟ್. ಯಾಕಂದ್ರೆ ನನಗೊಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಅಷ್ಟೇ ಬೇಕು, ಅಲ್ಲಿಂದ ಸಿನಿಮಾಗಳಿಗೆ ಹೋಗ್ತೀನಿ ಅನ್ನೋ ತರ ಇದ್ದಿದ್ದು. ಬಟ್ ಒಂದ್ಸತಿ ರಂಗಭೂಮಿ ಮಾಡಕ್ ಶುರು ಮಾಡಿದ್ಮೇಲೆ ಅದ್ರ ಮೇಲೆ ಪ್ರೀತಿ ಒಲವು ಹೆಚ್ಚಾಯ್ತು. ಇಟ್ಸ್ ನಾಟ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಇವಾಗ ಸಿನಿಮಾ ಮಾಡ್ತೀನಿ ಅಂದ್ರೆ ಅದೇ ಒಂದು ಬೇರೆ ಎಂಟಿಟಿ, ರಂಗಭೂಮಿ ಅನ್ನೋದೇ ಒಂದು ಬೇರೆ ಎಂಟಿಟಿ. ಟೆಲಿ ಸೀರಿಯಲ್ ಮಾಡ್ತೀನಿ ಅಂದ್ರೆ ಅದೇ ಒಂದು ಬೇರೆ ಎಂಟಿಟಿ ಅನ್ನೋದು ಸೆಗ್ರಿಗೇಷನ್ ಗೊತ್ತಾಗ್ತಾ ಹೋಯ್ತು. ಅದು ನಾನು ಮಾಡ್ತಿದ್ದ ಗೊತ್ತಾಯ್ತು. ಅಥವಾ ಬೇರೆ ಬೇರೆ ಆಕ್ಟರ್ಗಳು ಕೂಡ, ಫೇಮಸ್ ಆಕ್ಟರ್ಗಳು ಕೂಡ ಥಿಯೇಟರ್ ಅಲ್ಲಿ ಎಷ್ಟು ಆಕ್ಟಿವ್ ಆಗಿದ್ರು, ದೋ ದೇ ವರ್ ವೆರಿ ಪಾಪ್ಯುಲರ್ ಆರ್ ಸ್ಟಾರ್ಸ್ ಇನ್ ಸಿನಿಮಾ, ಟಿವಿಲಿ ಇದ್ರು, ಮಾಡ್ತಿದ್ರು ರಂಗಭೂಮಿ ಅನ್ನೋದು. ಸೊ ನಂಗೆ ಆ ಡಿಫ್ರೆನ್ಸಿಯೇಷನ್, ಆ ವ್ಯಾಲ್ಯೂವಿನ ಅರ್ಥ ಆಗ್ತಾ ಹೋಯ್ತು. ಸೊ ಅದು ಸಾಹೇಬರು ಬರ್ತಾರೆ. ಅದಾದ್ಮೇಲೆ ಸೆಕೆಂಡ್ PU ನಂತರನೇ ತುಂಬಾ ಆಕ್ಟಿವ್ ಆಗಿ ನಾನು, ಇನ್ಫ್ಯಾಕ್ಟ್ ನಾನು ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟೆ. ಅದಾದ ನಂತರ ನಾನು ಫುಲ್ ಟೈಮ್ ಥಿಯೇಟರ್ಗೆ ಜಂಪ್ ಆಗಿದ್ದು. ಸೊ ಫಸ್ಟ್ ಬೆನಕಾಗ್ ಹೋದೆ. ಬೆನಕಾಗ್ ಹೋಗಿ ನವೆಂಬರ್ 9, 2006 ಫಸ್ಟ್ ಶೋ ರಂಗಶಂಕರ ಅಲ್ಲಿ ಹಯವದನ ಇತ್ತು. ಅದು ಶಂಕರನಾಗ್ ಹುಟ್ಟುಹಬ್ಬದ ದಿನ. ಹುಟ್ಟುಹಬ್ಬ ಅವತ್ತೆ ಅಲ್ಲ, ನವೆಂಬರ್ 9. 8ನೇ ತಾರೀಕು ಬೆನಕಾಗ್ ಹೋಗಿದ್ದು ಫಸ್ಟ್ ಡೇ ರಿಹರ್ಸಲ್ಗೆ. 9ನೇ ತಾರೀಕು ಬೆನಕಾಗ್ ಬ್ಯಾಕ್ ಸ್ಟೇಜ್ ಮಾಡಿದ್ದು. 9ನೇ ತಾರೀಕೇನೆ ರಂಗಶಂಕರದವರು ಒಂದು ಆಹಾ ಅನ್ನೋ ಒಂದು ಹೊಸ ಪ್ರಾಜೆಕ್ಟ್ ತಗೋತಾ ಇದ್ದಾರೆ, ಕಂಪ್ಲೀಟ್ಲಿ ಫಾರ್ ಚಿಲ್ಡ್ರನ್ಸ್ ಥಿಯೇಟರ್. ನಂಗೆ ವಾಚಿಂಗ್ ಚಿಲ್ಡ್ರನ್ಸ್ ಥಿಯೇಟ್ರು, ಅಡಲ್ಟ್ಸ್ ಥಿಯೇಟ್ರು, ಅಲ್ಲ ಅಮೆಚೂರ್ ಥಿಯೇಟರ್ ಅನ್ನೋ ಡಿಫ್ರೆನ್ಸಿಯೇಷನ್ ಏನೋ ಗೊತ್ತಿಲ್ಲ, ಇವತ್ತು ಹೇಳ್ಬೋದು ಅಷ್ಟೇ. ಸೊ ಅವ್ರದ್ದೊಂದು ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಅದ್ರದ್ದು ವರ್ಕ್ಶಾಪ್ ಇದೆ ಅಂತ ನನಗೆ ಅಲ್ಲಿದ್ದವರು ಬೆನಕಾಲಿ ಕಿಟಿ ಅಂಕಲ್ ಅಂತ ಇದ್ರು. ಮಾಡ್ತೀಯಾರಂತ, ಹೋಗೋದಾದ್ರೆ ಹೋಗುವ ಅಂತ. ಸರಿ ಹೋದೆ. ಲಕ್ಕಿಲಿ ಐ ಟೆಲ್ ಯು, ದಟ್ ವಾಸ್ ದ ಬೆಸ್ಟ್ ಜರ್ನಿ ಫಾರ್ ಮಿ. ವೆರಿ ಲಕ್ಕಿ ಐ ಆಮ್. ತುಂಬಾ ಒಳ್ಳೆ ಜರ್ನಿ ಸ್ಟಾರ್ಟ್ ಆಯ್ತು. So we'll go to that journey. Okay. Before that, ನನ್ಗೆ ನಾವು ಯು ಸೆಡ್ ಈಗ ಸ್ಕೂಲ್ ನಲ್ಲಿ ಸ್ಕಿಟ್ ಮಾಡ್ತಿದ್ವಿ, ಅಥವಾ ಇದರಲ್ಲಿ ಅದಾದ್ಮೇಲೆ ಫಸ್ಟ್ PU ಸೆಕೆಂಡ್ PUC ನಲ್ಲಿ ಸಾಹೇಬರು ಬರುತ್ತಾರೆ ಮಾಡಿದ್ವಿ. ಇದು ಎಲ್ಲದಕ್ಕೂ ಮನೆಯಲ್ಲಿ ಯಾವತ್ತಾದ್ರೂ ಏನ ನಾಟಕ ಮಾಡ್ತೀಯಾ ಅಂತ ಹೇಳಿದ್ದು ಉಂಟಾ? ಅಥವಾ ವಾಸ್ ದಿಸ್ ಪಾರ್ಟ್ ಆಫ್ ಲೈಕ್ ಓಕೆ ನಿನ್ನ ಗ್ರೋತ್ ಗುರು, ನೀನ್ ಮಾಡು ಅಂದ್ರೆ ನಿನ್ನ ಪರ್ಸನಾಲಿಟಿ ಗ್ರೋತ್, ಅದಕ್ಕೋಸ್ಕರ ನೀನ್ ನಾಟಕ ಮಾಡು ಅನ್ನೋದಿತ್ತ? ಅಥವಾ ನೀನೇ ಹೋಗ್ತಾ ಇದ್ದಿದ್ದ ನಾಟಕಕ್ಕೆ ಅಂತ? ಇವತ್ತು ಯಾರು ಈ ನಟನೆ, ರಂಗಭೂಮಿ, ಸಿನಿಮಾ ಎಲ್ಲ ಮಾಡ್ತಿದಾರೆ, ಅವ್ರು ಸ್ಟಾರ್ ಆಗಿರ್ಲಿ ಆಗಿಲ್ದೇ ಇರ್ಲಿ, ದೊಡ್ಡ ಸಕ್ಸಸ್ಫುಲ್ ಆಗಿರ್ಲಿ ಆಗಿಲ್ದೇ ಇರ್ಲಿ, 100ಕ್ಕೆ 95 ಜನದ ಮನೇಲಿ ಯಾಕೆ ಮಾಡ್ತೀಯ ಅಂತಾನೆ ಅಂದಿರ್ತಾರೆ. ಓಕೆ, ಇವೆಲ್ಲ ಬೇಕಾ ಅಂತಾನೆ ಅಂದಿರ್ತಾರೆ. ಇವತ್ಗೂ ಮನ್ಸಲ್ಲಿ ಇರತ್ತೇನೋ, ಬಟ್ ಇಷ್ಟು ದೊಡ್ಡವರಾಗಿದ್ದೀವಿ, ಇಷ್ಟು ವರ್ಷ ಇದ್ ಮಾಡ್ಕೊಂಡ್ ಬಂದಿದ್ದೀನಿ, ಅದನ್ನ ಎವಿಡೆಂಟ್ ಆಗಿ ಎಲ್ಲೂ ಹೇಳಲಿಕ್ಕೆ ಹೋಗಲ್ಲ. ಎಲ್ಲಾರು ಇದ್ಬಿಟ್ಟು ಇನ್ನೊಂದೇನಾರು ದೊಡ್ಡದಾಗಿ ಸಂಪಾದನೆ ಚೆನ್ನಾಗಿ ಮಾಡೋಂಥದ್ದು ಬರುತ್ತೆ ಅಂತಂದ್ರೆ ಖುಷಿಯಾಗಿ ಒಪ್ಕೋತಾರೆ. ಬಟ್ ದೇರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್ ದೇರ್ ವಿಚ್ ಐ ಟೆಲ್ ಅಬೌಟ್ ದಟ್ ಲೇಟರ್ ವೆನ್ ದಟ್ ಪಾಯಿಂಟ್ ಕಮ್ಸ್.
ಅಫ್ಕೋರ್ಸ್ ಮನೇಲಿ ಫಸ್ಟ್ ಅಲ್ಲಿ ಕಾಲೇಜಲ್ಲಿ ಸ್ಕೂಲ್ ಎಲ್ಲ ಮಾಡಿದಾಗಲ್ಲ ಅದ್ರ ಬಗ್ಗೆ ಸಮಸ್ಯೆ ಆಗಲ್ಲ. ಬಟ್ ಯಾವಾಗ ನಾನು 18th ಏಜ್ ಆದ್ಮೇಲೆ ವೆನ್ ಐ ಸೆಡ್ ನಾನು ಎಜುಕೇಶನ್ ಬಗ್ಗೆ ನಾನು ಇಂಟ್ರೆಸ್ಟ್ ಕಡಿಮೆ ತೋರ್ಸಕ್ ಶುರು ಮಾಡಿ ಅಫ್ಕೋರ್ಸ್ ಅವಾಗ ಅವ್ರಿಗೊಂದು ಸ್ವಲ್ಪ ಅದು ಬಾದರ್ ಆಯ್ತು, ಖಂಡಿತವಾಗ್ಲೂ ಆಯ್ತು. ಬಟ್ ಅವ್ರು ಯಾವತ್ತೂ ನನಗೆ ಮಾಡಬಾರ್ದು ಅಂತ ಕಟ್ನಿಟ್ಟಾಗಿ ಯಾವತ್ತೂ ಏನು ಹೇಳಿಲ್ಲ. ಅಂದ್ರೆ ರಿಸ್ಟ್ರಿಕ್ಷನ್ ಅಂತ ಮಾಡಿಲ್ಲ, ಮಾಡು ಹಾ. ಬಟ್ ಜೊತೆಗೆ ನೀನ್ ಇನ್ನೇನಾದ್ರು ಒಂದ್ ಮಾಡ್ಲೇಬೇಕು ಅನ್ನೋ ತರ ಹೇಳ್ತಾನೆ ಇದ್ರು. ಓಕೆ. ನಾನು 25ನೇ ವಯಸ್ಸು ತನಕನೂ ತುಂಬಾ ಪ್ರಾಮಿನೆಂಟ್ ಆಗಿ ಹೇಳ್ತಾನೆ ಬಂದಿದ್ರು. ಹಾ ಹಾ ಹಾ. ನಾನು ತುಂಬಾ ಅರ್ಲಿಯಾಗಿ ಸ್ಟಾರ್ಟ್ ಮಾಡಿದೆ. ನಾನು 18ನೇ ವಯಸ್ಸಿಗೆ ನಾನು ಶುರು ಮಾಡ್ಬಿಟ್ಟೆ ಫುಲ್ ಟೈಮ್ ಆಗಿ. ಅದ್ ಯಾರಿಗೆ ಆದ್ರೂ ಇವನೇ ಓದು ಬಿಟ್ಟು ಎಲ್ಲ ಮಾಡ್ತೇನೆ ಅಂದ್ರೆ ಬಹುಶಃ ಇವತ್ತು ನಾನು ಒಬ್ಬ ಪೇರೆಂಟ್ ಆಗಿದ್ದೀನಿ, ಇನ್ನು 15 ವರ್ಷಕ್ಕೆ ನನ್ನ ಮಕ್ಳಂಗೆ ಹೇಳಿದಾಗ ಇವನ್ ಐ ಮೇ ಥಿಂಕ್ ಲೈಕ್ ದಟ್. ಇಟ್ಸ್ ಅ ವೆರಿ ಜನರಲ್ ಥಿಂಗ್, ಹಾಗೆ ಆಗತ್ತೆ. ಬಟ್ ನನಗೆ ಯಾವತ್ತೂ ಇನ್ಫ್ಯಾಕ್ಟ್ ಅವರೇ ಯಾರು ಹೋಗ್ಮೇಲೆ ನಮ್ಮ ತಾಯಿ ಅವರ ಪರಿಚಯದ ಮೂಲಕ ಶೋಭಾ ರಾಘವೇಂದ್ರ ಅವರು ಬೆನಕಲ್ಲಿದ್ದು, ನಮ್ಮ ತಾಯಿನೇ ಕಾಂಟ್ಯಾಕ್ಟ್ ಕೊಟ್ಟು ಶೋಭಾ ರಾಘವೇಂದ್ರ ಹತ್ರ ಮಾತಾಡು, ಶೋಭಾ ರಾಘವೇಂದ್ರ ಅವರು ಬೆನಕ ಕನೆಕ್ಟ್ ಮಾಡಿಕೊಟ್ರು ಕಿಟ್ಟಿ ಅಂಕಲ್ಗೆ, ಕಿಟ್ಟಿ ಅಂಕಲ್ ಹತ್ರ ಹೋಗಿ ಮಾತಾಡಿ. ಸೊ ಅದೇ ಕನೆಕ್ಷನ್ ಅಲ್ಲಿ ಬಂದಿದ್ದು. ಸೊ ದೇ ಆರ್ ಸಪೋರ್ಟಿವ್, ನಾಟ್ ರಿಸ್ಟ್ರಿಕ್ಟಿವ್, ಬಟ್ ಅಫ್ಕೋರ್ಸ್ ಜೊತೆಗೆ ಏನಾರು ಮಾಡು ಅಂತಾನೆ. ಅದು ಆ ಡಿಬೇಟ್ ಇದ್ದೇ ಇತ್ತು. ದೇ ವರ್ ಕನ್ಸರ್ನ್. ಅಫ್ಕೋರ್ಸ್ ಕನ್ಸರ್ನ್ ಇದ್ದೇ ಇತ್ತು. ಐ ಥಿಂಕ್ ದಟ್ಸ್ ಬಟ್ ಕಂಪ್ಲೀಟ್ ವಿರೋಧ ಇಲ್ಲ 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 ಆತರ ಡೋರ್ ಎಲ್ಲ ಲಾಕ್ ಮಾಡ್ಬಿಟ್ಟಲ್ಲ ಏನಿಲ್ಲ, ಆತರ ಏನಿಲ್ಲ. ಚೂರ್ ಮಾಡಿದ್ರೆ ಒಳ್ಳೇದಾಗಿರೋದನ್ನ ಸ್ವಲ್ಪ ಇನ್ನ ಸೀರಿಯಸ್ ಆಗಿ ಇನ್ನ ತುಂಬಾ ಚೆನ್ನಾಗಿ ಡೆವಲಪ್ ಹೋಗ್ತಿದ್ವಿ ಅನ್ಸುತ್ತೆ. ಸೊ ಯಾವತ್ತೂ ಆ ಥರದಂತೂ ಏನಿರ್ಲಿಲ್ಲ. ಓಕೆ ಓಕೆ ಓಕೆ. ನಾವು ದಾಕ್ಷಾಯಿಣಿ ಭಟ್ ಅವ್ರ ಜೊತೆ ಸಾಹೇಬ್ರು ಬರುತ್ತಾರೆ ಮಾಡಿದಾಗ see as you said the change between cultural activities ತರ ಇರುತ್ತೆ. ಕರೆಕ್ಟ್ ಸ್ಕೂಲ್ ಅಲ್ಲೆಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ. ಹೌದು. ದ ಮೊಮೆಂಟ್ ಯು ಗೆಟ್ ಆನ್ ಸ್ಟೇಜ್ ಈಗ ಒಂಚೂರು ಆ ಪ್ರೊಫೆಷನಲಿಸಂ ಹುಟ್ಕೊಳ್ಳುತ್ತೆ, ಸ್ಟ್ರಕ್ಚರ್ ಹುಟ್ಕೊಳ್ಳುತ್ತೆ. ಪ್ರಾಬ್ಲಿ ಅದಕ್ಕಿಂತ ಇನ್ನೊಂದು ಬೇರೆ ಸ್ಟ್ರಕ್ಚರ್. ಆ ಸಮಯದಲ್ಲಿ ಯಾವತ್ತಾದ್ರೂ ಯು ಫೆಲ್ಟ್ ಲೈಕ್ ಓಕೆ ಓ ಇದು ಬೇರೆನೇ ಆಗಿದೆ ಗುರು, ಐ ವಾಂಟ್ ಟು ಲೀವ್ ದಿಸ್ ಅಂಡ್ ಗೋ ಅಂತ ಯಾವತ್ತು? ಅಫ್ಕೋರ್ಸ್ ದಟ್ ಡ್ರೋ ಮಿ ಟುವರ್ಡ್ಸ್ ಡೂಯಿಂಗ್ more theater. It was more motivating. Of course. The process ಅವ್ರು ಮಾಡಿದ್ದು ಎಲ್ಲ ರೀತಿ ಆಬ್ವಿಯಸ್ಲಿ ಅದೇ ನಮ್ಗೆ ಡ್ರೈವ್ ಮಾಡಿದ್ದು. ಆದ್ಮೇಲೂ ನಾಟಕಗಳು ಮಾಡ್ಬೇಕು, ಹೆಚ್ಚು ನಟನೆ ಕಲಿಬೇಕು, ನಿರ್ದೇಶನ ಕಲಿಬೇಕು ಅಂತೆಲ್ಲ ಡೆಫಿನೆಟ್ಲಿ ಅಲ್ಲ ಅದು ಅಲ್ಲ. ಆ ಟೈಮ್ ಅಲ್ಲಿ ಯಾವತ್ತಾದ್ರೂ ಒಂದ್ ದಿವಸ ಯಾರೋ ಬೈದ್ರು ಅಂತಾನೋ, ಅಥವಾ ಇಲ್ಲೇನೋ ನನಗೆ ಇರ್ಸು ಮುರ್ಸಾಗ್ತಿದೆ, ಕೋ ಆಕ್ಟರ್ ಸರಿಗಿಲ್ಲ ಅಂತಾನೋ, ಡೈರೆಕ್ಟರ್ ಸರಿಗಿಲ್ಲ ಅಂತಾನೋ, ವಾಸ್ ದಟ್ ಸಮಥಿಂಗ್ ವಿಚ್ ಪ್ರಾಬಬ್ಲಿ ಹ್ಯಾಡ್ ಸಮಥಿಂಗ್ ಇಲ್ಲ ಡೀಪ್ ಇಂಪ್ಯಾಕ್ಟ್? ನಥಿಂಗ್ ಏನೋ ಆ ಹಂತದಲ್ಲಿ ಏನೋ ಆ ಥರದ್ದೆಲ್ಲ ಇರ್ತಿರ್ಲಿಲ್ಲ. ಬಿಕಾಸ್ ಆಗ ಏನಂದ್ರೆ ತುಂಬಾ ಆನೆಸ್ಟ್ ಆಗಿ ಹೇಳ್ತೇನೆ ವಿನಯ್, ನಾನ್ ಚೆನ್ನಾಗಿ ಆಕ್ಟ್ ಮಾಡ್ಬೇಕು, ನನ್ನ ಹೆಸರು ಇಟ್ಟಿಸ್ಕೊಳ್ಬೇಕು ಅಷ್ಟೇ ಇಂಟೆನ್ಷನ್ ಇರ್ತಿತ್ತು. ಬಿಕಾಸ್ ಇವಾಗ ನಾವು ಸಿನಿಮಾ ನೋಡ್ತಿದ್ವಿ, ಸಿನಿಮಾ ಮಾಡ್ಬೇಕು ಅಂದ್ರೆ ಏನಕ್ಕೆ ಮಾಡ್ತೀವಿ, ಅದೊಂದು ಒಂದೊಂದು ಏನೋ ಒಂದು ಕ್ರೇಜ್ ಕೊಡುತ್ತೆ, ಒಂದು ಪಾಪ್ಯುಲಾರಿಟಿ ಕೊಡುತ್ತೆ, ಒಂದು ಅಡ್ರಿನಲ್ ರಶ್ ಕೊಡುತ್ತೆ, ಆ ತರದೆಲ್ಲ ಇರುತ್ತಲ್ಲ. ಸೊ ಆ ಇದ್ರಲ್ಲಿ ನಾನು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅನ್ನೋದಷ್ಟೇ ಇರ್ತಿತ್ತು. ಬಟ್ ಒಂದ್ಸತಿ ಅದ್ ಪ್ರೋಸೆಸ್ ಶುರು ಮಾಡಿದ್ಮೇಲೆ ಇತ್ತಲ್ಲ, ಆಸ್ ಯು ಸೆಡ್, ಓ ಇದು ಬೇರೆನೆ ಜಗತ್ತಿದೆ ಇದು ಅನ್ನೋದು, ದಟ್ಸ್ ವನ್ ಐ ಡಿಸೈಡೆಡ್ ಇಲ್ಲ ನಾನ್ ಮುಂದಕ್ಕೆ ಓದ್ತೀನೋ ಓದಲ್ವೋ ಬಟ್ ಥಿಯೇಟರ್ ಅಂತೂ ಮಾಡ್ತಾ ಹೋಗ್ತೀನಿ ಅನ್ನೋದೊಂದು. ಬಿಕಾಸ್ ಒಂದು ನಂಗೆ ಸಮಸ್ಯೆ ಏನಿತ್ತು ಅಂದ್ರೆ ಥಿಯೇಟರ್ನ ಆಕ್ಟಿವಿಟಿ ಸೌತ್ ಬ್ಯಾಂಗ್ಳೂರಲ್ಲಿ ತುಂಬಾ ಆಗೋದು. ನಾನಿದ್ದು ಮಲ್ಲೇಶ್ವರಂ ಅಲ್ಲಿ. ಸೊ ಮಲ್ಲೇಶ್ವರಂ ಅಲ್ಲಿ ನಡೀತಿತ್ತು, ಬಟ್ ತುಂಬಾ ಕಡಿಮೆ, ತುಂಬಾ ಕಡಿಮೆ. ಅಲ್ಲಿ ಏನಂದ್ರೆ ಈ ಡಾನ್ಸು ಮತ್ತೆ ಅಂದ್ರೆ ಕ್ಲಾಸಿಕಲ್ ಡಾನ್ಸು, ಶಾಸ್ತ್ರೀಯ ನೃತ್ಯ, ಸಂಗೀತಗಳಿಗೆ ಹೆಚ್ಚು ಪ್ರಾಮುಖ್ಯತೆ. ಅಲ್ಲಿ ತುಂಬಾ ಆಕ್ಟಿವಿಟಿ ನಡೆಯುತ್ತೆ ಅದ್ರದ್ದು, ಅದು ನಡೀತಿತ್ತು. ಬಟ್ ನಮ್ ಮೈ ಇಂಟ್ರೆಸ್ಟ್ ಆಫ್ ಲೈನ್ ವಾಸ್ ಥಿಯೇಟರ್. ಅದಕ್ಕಷ್ಟು ಅವಕಾಶಗಳಿರ್ತಿಲ್ಲ. ಸೊ 2006ರಿಂದ ಇತ್ತೀಚಿನ ವರ್ಷ ತನಕ 2024 ತನಕನು 18 ವರ್ಷ ಮಲ್ಲೇಶ್ವರಮಿಂದ ಜಯನಗರ, ಜೆ.ಪಿ. ನಗರ, ಬಸವನಗುಡಿ ಕಡೆ ಓಡಾಡ್ಕೊಂಡೆ. ನನ್ನ ನಾಟಕ ಅಷ್ಟೇ ಅಲ್ಲ, ಮುಂದಕ್ಕೆ ಏನೇನ್ ಮಾಡ್ತಾ ಹೋದೆ ಈ ಫೀಲ್ಡ್ ಅಲ್ಲಿ ಎಲ್ಲಾನು ಅಷ್ಟೇ. ಇತ್ತೀಚೆಗೆ ಜಯನಗರ ಕಡೆ ಶಿಫ್ಟ್ ಆಗಿದೆ. ಸೊ ಯು ಅಂಡರ್ಸ್ಟುಡ್. ಸೊ ಅದು ಏನ್ ಡ್ರೈವ್ ಮಾಡಿದೆ ಅಂತ 18 ವರ್ಷ ಈ ಕಡೆ ಬಂದ್ ಮಾಡ್ತೀವಿ ಅಂತಂದ್ರೆ ಇಂಪ್ಯಾಕ್ಟ್ ಆಗಿರ್ಬೇಕು. ಥ್ಯಾಂಕ್ಸ್ ಟು ಸಾಹೇಬರು ಬರುತ್ತಾರೆ ಅಂಡ್ ದಾಕ್ಷಾಯಿಣಿ ಭಟ್. ಸೆಕೆಂಡ್ ಪಿ ಯು ಮಾಡಕ್ಕೆ ನಮ್ಗೆ ಕಾಲೇಜಲ್ಲಿ ನಮ್ಗೆ ಪರ್ಮಿಷನ್ ಇರಲಿಲ್ಲ ಯಾರಿಗೂ. ಫಸ್ಟ್ ಪಿ ಯು ಮಾತ್ರ ಮಾಡ್ಬೋದು, ಸೆಕೆಂಡ್ ಪಿ ಯು ನಾಟಕ ಮಾಡಂಗಿಲ್ಲ ಅಂತಾನೆ ಆ ತರ ಅದು ಕಾಲೇಜಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಓಕೆ, ಫ್ಯಾಂಟಾಸ್ಟಿಕ್. ನಾವು ವಿಲ್ ಕಮ್ ಬ್ಯಾಕ್ ಟು ರಂಗಶಂಕರ ಅಂಡ್ ವಾಟ್ ಹ್ಯಾಪನ್ ರಂಗಶಂಕರ. ಆಹಾ ಅನ್ನೋದು ಅವತ್ತಿಗೆ ನಮ್ಗೆ ಆ ಪ್ರಾಜೆಕ್ಟಿನ ವ್ಯಾಲ್ಯೂ ನಮ್ಗೆ ಗೊತ್ತಿರ್ಲಿಲ್ಲ. ಬಿಕಾಸ್ ಅದೇ ಇನ್ನ ಮೈಂಡ್ ಸೆಟ್ ಇತ್ತು. ಏನು ಕಾಲೇಜಿಂದ ಅದು ಈಗ ಶುರು ಮಾಡಿ 1.5 ವರ್ಷ ಆಗಿತ್ತು. ಇನ್ನೂ ನಾನು ಇಲ್ಲಿ ಹೆಂಗ್ ಬರ್ತೀನಿ, ಅವಾಗೆಲ್ಲ ಒಂದ್ ಸ್ವಲ್ಪ ಮುಖಗಳೆಲ್ಲ ಕಾಣಿಸೋದು, ಆಗಿದ್ದಂತ ನಾಗಾಭರಣ ಸರ್ ಮುಖ ಕಾಣೋದು, ಆಮೇಲೆ ರಂಗಶಂಕರ ಬಂದೆ ಅರು ಮ್ಯಾಮ್ ಮುಖ ಕಾಣೋದು, ಇದೆಲ್ಲ ಒಂದ್ ಸ್ವಲ್ಪ ನಮ್ಗೆ ಅವಾಗೆಲ್ಲ ನ್ಯೂ ಅಲ್ಲ, ಒಂಥರ ವಿ ಆರ್ ಸೀಯಿಂಗ್ ದ ಸ್ಟಾರ್ಸ್ ಅನ್ನೋ ತರ ಇತ್ತು. ಬಟ್ ಒಂದ್ಸತಿ ಆಹಾ ವರ್ಕ್ಶಾಪ್ ಹೋದ್ಮೇಲೆ ಆ ಇಂಟೆನ್ಸ್ ವರ್ಕ್ಶಾಪ್ ನಡೀತು. ವಿಭಾವರಿ ದೇಶಪಾಂಡೆ ಅಂದ್ಬಿಟ್ಟು
ಗುಮ್ಮ ಬಂದ ಗುಮ್ಮ ನಾಟಕ ಅಂತ ಅವ್ರು ಪ್ರೊಡಕ್ಷನ್ ಮಾಡಿದ್ದ ಆ ವರ್ಷ. ದಟ್ ವಾಸ್ ದ ಫಸ್ಟ್, ಇಫ್ ಐ ಆಮ್ ನಾಟ್ ರಾಂಗ್, ದಟ್ ವಾಸ್ ದ ಫಸ್ಟ್ ಪ್ಲೇ ರಂಗಶಂಕರ ಅವರ ಆಹಾ ಪ್ರಾಜೆಕ್ಟ್ ಇಂದ ಆದಂತ ನಾಟಕ ಅದು. ಸೂರಿ ಸರ್ ಬರ್ದಿದ್ದು. ಸೂರಿ ಸರ್ ಅಂದ್ರೆ ಎಸ್ ಸುರೇಂದ್ರನಾಥ್ ಅವರು. ಸೊ ಅವ್ರು ಬರ್ದಿದ್ದಂತ ನಾಟಕ. ಅದರಲ್ಲಿ 5 ಪಾತ್ರಗಳಿತ್ತು. ಅದು ಹೆಂಗೆ ಅಂದ್ರೆ ಗ್ರಿಪ್ಸ್ ಥಿಯೇಟರ್ ಫಾರ್ಮ್ಯಾಟ್ ಅಲ್ಲಿ ಇದ್ದು, ವೇರ್ ಅಡಲ್ಟ್ಸ್ ಅಥವಾ ಅವಾಗ ನಾನು 18 ತುಂಬಾನು ಅಡಲ್ಟ್ ಆಗಿದೆ ಅಂತ ಹೇಳಲಿಕ್ಕೆ ಹೋಗಲ್ಲ, ಬಟ್ ಏಜ್ ಆದಂತವ್ರು ಸಣ್ಣ ಮಕ್ಳು ಪಾತ್ರ ಮಾಡುವಂತ ಗ್ರಿಪ್ಸ್ ಥಿಯೇಟರ್ ಫಾರ್ಮ್ಯಾಟಿನ ಇದರಲ್ಲಿ. ಅದರಲ್ಲಿ 3 ಮಕ್ಳು ಪಾತ್ರಗಳಿತ್ತು. ಅದ್ರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೆ, ಪುಟ್ಟ ಅಂದ್ಬಿಟ್ಟು. ಐ ಆಮ್ ಟೆಲಿಂಗ್ ಯು ಅಲ್ಲ, ಐ ಆಮ್ ವೆರಿ ಗ್ಲಾಡ್ ದಟ್ ಐ ಗಾಟ್ ದ ಗುಡ್. ಎಷ್ಟೋ ಜನಕ್ಕೆ ಟು ಬಿ ಆನೆಸ್ಟ್ ತುಂಬಾ ಫಸ್ಟ್ ಅಲ್ಲಿ ಬ್ಯಾಕ್ ಸ್ಟೇಜ್ ತುಂಬಾ ಮಾಡ್ಬೇಕಾಗತ್ತೆ, ನಿಧಾನಕ್ಕೆ ಸ್ಟೇಜ್ ಮೇಲೆ ಬರುವಂತ ಸಂದರ್ಭಗಳಿರುತ್ತೆ. ಐ ಆಮ್ ವೆರಿ ಲಕ್ಕಿ ಆ ವಿಚಾರದಲ್ಲಿ. ಫಸ್ಟ್ ನಾಟಕದಲ್ಲೇನೆ ಅದನ್ನ ನಾನು ಇದನ್ನ ಪ್ರೊಫೆಷನ್ ಆಗಿ ತಗೊಳಕ್ಕೆ, ಅಥವಾ ಕಾಲ್ ಇಟ್ ಅ ಮೆಚೂರ್ ಆರ್ ಪ್ರೊಫೆಷನ್, ವಾಟ್ ಎವರ್ ಇಟ್ ಇಸ್, ಬಟ್ ಇದನ್ನೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಬಂದಾಗ ಫಸ್ಟ್ ನಾಟಕದಲ್ಲೇನೆ ನಂಗೆ ಒಳ್ಳೆ ಪಾತ್ರ ಸಿಕ್ತು. ಸಾಕಷ್ಟು ಶೋಸ್ ಮಾಡಿದ್ವಿ. ಆ ಇಡೀ ನಾಟಕ ಹೆಚ್ಚು ಕಮ್ಮಿ ಒಂದು 120 ಶೋ ತನಕ ಆಗಿರಬಹುದು. ಅದ್ರಲ್ಲಿ ನಾನು ಏನಿಲ್ಲ ಅಂದ್ರೂ ಒಂದು 60-70 ಶೋ ತನಕ ಮಾಡಿದ್ದೇನೆ. ಒಂದು 70-80 ಶೋ ತನಕ ಅರೌಂಡ್ ಅಷ್ಟು ಮಾಡಿದೆ. ಅವಾಗ ತುಂಬಾ ಅವಾಗ ನಾನು ತುಂಬಾ ಹೊಸಬ, ತುಂಬಾ ಅಂದ್ರೆ ಐ ವಾಸ್ ಇನ್ ಬರೀ ಇನ್ನ ಬಿನೂ ಬಂದಿರಲಿಲ್ಲ, ಅಲ್ಲಿ ಇದ್ದಿದ್ದು. ಆಗ ಆಪೋಸಿಟ್ ಅಲ್ಲಿ ಇದ್ದಂತ 2 ನಟರುಗಳು ಎಕ್ಸ್ಪೀರಿಯನ್ಸ್ ನಟರುಗಳಿದ್ರು. ಒಂದು ಸರ್ದಾರ್ ಸತ್ಯ, ಆಮೇಲೆ ಸರ್ದಾರ್ ಸತ್ಯ ಆಗಿತ್ತು, ಬಟ್ ಸತ್ಯ ಅಂತ ನಾವು ಅವಾಗ ಕರಿತಿದ್ದು. ನೀನಾ ಸಂಪಾಸ್ ಡೋಟು, ಈಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ಆಮೇಲೆ ಇನ್ನೊಂದ್ ಕಡೆ ಆಪೋಸಿಟ್ ಅಲ್ಲಿ ಅರುಂಧತಿ ಸತ್ಕರ್, ಅವರು ಅದಕ್ಕೆ ಮುಂಚೆ ಸೀರಿಯಲ್ ಅಲ್ಲೆಲ್ಲ ಪಾಪ್ಯುಲರ್ ಆಗಿದ್ದಂಥವ್ರು. ಇಬ್ರು ಸೂಪರ್ ಆಕ್ಟರ್ಗಳು. ಅವರಿಬ್ಬರ ನಡುವೆ ರಿಹರ್ಸಲ್ಸ್ ಅಲ್ಲಿ ಇರ್ಬೋದು, ಶೋ ಅಲ್ಲಿ ಇರ್ಬೋದು, ಒಂಥರ ಜುಗಲ್ ಬಂದಿ ಅವ್ರ ಪರ್ಫಾರ್ಮೆನ್ಸ್. ನನಗೆ ಅದು ಸ್ವಲ್ಪ ಓವರ್ವೆಲ್ಮಿಂಗ್ ಆಗಿತ್ತು. ಬಿಕಾಸ್ ನಾನು ಅವ್ರು ನನ್ಗಿಂತನೂ ಏಜ್ ವೈಸ್ ಅಲ್ಲೂ ನನಗಿಂತ ಒಂದು 6-7 ವರ್ಷ, ಇನ್ಫ್ಯಾಕ್ಟ್ 10 ವರ್ಷನೇ ದೊಡ್ಡವರು. ನಂಗೆ 18-19 ಅವಾಗಿನ. ಅವ್ರು 25-26 ವರ್ಷದ ಮೇಲೆ ಆಗಿತ್ತು. ಆಮೇಲೆ ಇಬ್ರು ಬ್ರಿಲಿಯಂಟ್ ಎಕ್ಸ್ಪೀರಿಯನ್ಸ್ ಇರೋಂಥವ್ರು, ಸೂಪರ್ ಕಾನ್ಫಿಡೆಂಟ್ ಆಕ್ಟರ್ಸ್ಗಳು. ಒಂಥರ ಫುಲ್ ಮೀಲ್ಸ್ ಹೊಡಿತಿದ್ರು ಅವರು. ನನಗೆ ಫಸ್ಟ್ ಫ್ಯೂ ಶೋಸ್ ಅಲ್ಲಿ ನನಗೆ ಸ್ವಲ್ಪ ಐ ವಾಸ್ ಫೀಲಿಂಗ್ ಓವರ್ವೆಲ್ಮ್ಡ್, ಏನ್ ಮಾಡ್ತಾ ಇದೀನಿ, ಹಿಂಗ್ ಮಾಡ್ತೀನಿ ಅಂತ. ಬಟ್ ಒಂದ್ ಪಾಯಿಂಟ್ ಅಲ್ಲಿ ಡೈರೆಕ್ಟರ್ ಅಂಡ್ ಅದಕ್ಕೆ ಅಸಿಸ್ಟ್ ಮಾಡಿದಂಥವ್ರು ಪದ್ಮಾವತಿ ರಾವ್, ಪಿಂಟಿ ಅಂತ ನಾವು ಪದ್ಮಾವತಿ ರಾವ್ ಅಂದ್ರೆ ಅರುಂಧತಿ ನಾಗವ್ರ ತಂಗಿ. ಸೊ ಅವ್ರು ನನಗೆ ಒಂದು ಹೌ ಯು ಕ್ಯಾನ್ ವರ್ಕ್ ಔಟ್ ಅಂತ ಒಂದು ಒಳ್ಳೆ ಸಲಹೆ ಕೊಟ್ರು. ಅದೇನು ಅಂತಂದ್ರೆ, ನಿನಗೆ ಅವರ ಲೆವೆಲಿಂಗ್ ಮ್ಯಾಚ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು, ಬಟ್ ಆಸ್ ಅ ಕ್ಯಾರೆಕ್ಟರ್ ಇಟ್ ಸೆಲ್ಫ್ ನೀನ್ ಏನ್ ಮಾಡ್ತಿದ್ಯಾ ಪಾತ್ರ, ಅದೆರಡು ಸ್ವಲ್ಪ ಎಕ್ಸ್ಟ್ರೀಮ್ಸ್ ಇದ್ದಂತ ಪಾತ್ರಗಳು. ಒಂದು ಸಿಕ್ಕಾಪಟೆ ತರಲೆ, ಇನ್ನೊಂದು ಸಿಕ್ಕಾಪಟೆ ಚೂಟಿ ಕ್ಯಾರೆಕ್ಟರ್. ನಿನ್ ಕ್ಯಾರೆಕ್ಟರ್ ಇಟ್ಸ್ ಸಾಫ್ಟ್ ಬಾಯ್ ಕ್ಯಾರೆಕ್ಟರ್. ಸೊ ಯು ಕ್ಯಾನ್ ಆಲ್ವೇಸ್ ಬಿ ಅ ಬ್ರಿಡ್ಜ್ ಬಿಟ್ವೀನ್ ದೋಸ್ ಕ್ಯಾರೆಕ್ಟರ್ಸ್. ಇವಾಗ ಈ ಪಾತ್ರ ಇಷ್ಟು ಹೋಗುತ್ತೆ, ಅದೊಂದು ಬ್ರಿಡ್ಜ್ ಕ್ರಿಯೇಟ್ ಮಾಡ್ತೀಯಾ, ಆ ಪಾತ್ರ ಇಲ್ಲಿಂದ ತಗೊಳತ್ತೆ. ಸೊ ಒಂದು ಬ್ರಿಡ್ಜ್ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ಅನ್ನೋದು ಕೊಡ್ತಾ. ಇವೆಲ್ಲ ನಾವು ಕಾಲೇಜಲ್ಲಿ ನಾಟಕಗಳು ಮಾಡ್ತಿದ್ದಾಗ, ಸ್ಕೂಲಲ್ಲಿ ಸ್ಕಿಟ್ ಮಾಡ್ತೇವೆ, ಇದ್ರ ಬಗ್ಗೆ ಗಂಧಗಳೇನು ಗೊತ್ತಿರ್ಲಿಲ್ಲ. ಬಟ್ ಇದು ಗೊತ್ತಾಗ್ತಾ ಹೋಯ್ತು. ಸೊ ನಟ್ವೆ ಲಾಟ್ ಆಫ್ ಲರ್ನಿಂಗ್ ಆಯ್ತು. ಸೂಪರ್ ವರ್ಕ್ಶಾಪ್ ಮಾಡಿದ್ವಿ. ಅವತ್ತು ವರ್ಕ್ಶಾಪ್ ಅಲ್ಲಿ ನಾನು ಏನ್ ಕಲ್ತಂತ ಎಷ್ಟೋ ಎಕ್ಸಸೈಸ್ಗಳು ಇವತ್ತು ನಾನು ನಾಟಕ ಡೈರೆಕ್ಟ್ ಮಾಡ್ಬೇಕಾದ್ರೂ ಅದನ್ನ ಬಳಸ್ತೀನಿ. ಆಕ್ಟರ್ಗಳು ಯಾರು ಇರ್ತಾರೆ ಅವ್ರಿಗೆ ಅದು ಯೂಸ್ ಮಾಡ್ತೀನಿ. ಅದಾದ ನಂತರ ಆಹಾ ಬ್ಯಾನರ್ ಅಲ್ಲೇ ಅವ್ರು ಏನ್ ಮಾಡಕ್ ಶುರು ಮಾಡಿದ್ರು ರಂಗಶಂಕರ್ ಅವರು, ಸಮರ್ ಎಕ್ಸ್ಪ್ರೆಸ್ ವರ್ಕ್ಶಾಪ್. ಅದೇ ನೆಕ್ಸ್ಟ್ ಇಯರ್ ಅಲ್ಲಿ ನಾನು ಆ ವರ್ಕ್ಶಾಪ್ ಅಲ್ಲಿ ಒಬ್ರು ಡೈರೆಕ್ಟರ್ಗೆ ಅಸಿಸ್ಟೆಂಟ್, ನೀರಜ್ ಕಬಿ. ಅದು ಅಂತ ಸೂಪರ್ ವರ್ಕ್ಶಾಪ್ಸ್. ಸೊ ಬೇಸಿಕ್ಲಿ ಅದೊಂದು ನಮ್ಗೊಂದು ಬೇಸ್ ಕ್ರಿಯೇಟ್ ಆಗಿದ್ದಿತ್ತಲ್ಲ, ಇನಿಷಿಯಲ್ ಲರ್ನಿಂಗ್ ಡೇಸ್, ಮೊದಲ ಹಂತದ ಕಲಿಕೆ ಬಹಳ ಅದ್ಭುತವಾಗಿ ರಂಗಶಂಕರ ಜೊತೆ ಶುರು ಮಾಡಿದಾಗ ಕಲ್ತಿದ್ದು. ಐ ಥಿಂಕ್ ದಟ್ ಐ ವಿಲ್ ಕ್ಯಾರಿ ಫಾರ್. ನಾನು ಥಿಯೇಟರ್ ಅಂತ ಯಾವಾಗ ಮಾಡಿದಾಗ ಅದು ಲರ್ನಿಂಗ್ಸ್ ಗಳನ್ನ ಸ್ವಲ್ಪ ಬದಲಾವಣೆಗಳು ಮಾಡಿಕೊಂಡು, ಆವತ್ತಿನ ಕಾಲಮಾನಕ್ಕೆ ತಕ್ಕಂಗೆ ಇಂಪ್ರವೈಸ್ಗಳು ಮಾಡಿಕೊಂಡು, ಆ ಬೇಸ್ ಎಕ್ಸಸೈಸ್ಗಳನ್ನ ಇಟ್ಕೊಂಡು ಕಲ್ತಿರೋದನ್ನ ಐ ವಿಲ್ ಟ್ರೈ ಟು ಇಂಪಾರ್ಟ್ ಇಟ್ ಆಸ್ ಅ ನಾಲೆಜ್ ಟು ವಿತ್ ಹೂಮ್ ಐ ವರ್ಕ್. ಲವ್ಲಿ. ಈ ಗುಮ್ಮ ಬಂದ ಗುಮ್ಮ ಕತೆ ಹೇಳಿದಾಗ, ಸೊ ಈ 60 ಶೋ ಇಸ್ ನಾಟ್ ಸಮಥಿಂಗ್ ಅಟ್ ದಟ್ ಏಜ್, ಅಟ್ ಲೀಸ್ಟ್ ಐ ಆಮ್ ಶ್ಯೂರ್. ಇದನ್ನ ಮಾಡಿದಾಗ as someone who was like 18, between 18 and 20, ಅಥವಾ 22 ಇರಬಹುದು, ವಾಟ್ ಎವರ್ ದಟ್ ಏಜ್, ಆ ಸಮಯದಲ್ಲಿ ಈ ಬ್ಲಡ್ ರಶ್ ಎಲ್ಲವೂ ಇದ್ದೇ ಇರುತ್ತೆ. ಸೊ ಅವಾಗ ಈ ಕೋ ಆಕ್ಟರ್ಸ್ ಜೊತೆ ಫ್ರಿಕ್ಷನ್ ಅನ್ನೋದನ್ನು ಇರುತ್ತೆ. ಸೊ ಯು ವಾಂಟ್ ರಿಕಲೆಕ್ಟ್ ಸಮಥಿಂಗ್ ವಿಚ್ ಹ್ಯಾಪನ್, ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ವಿಚ್ ಹ್ಯಾಪನ್. ದಟ್ಸ್ ಅಗೇನ್ ಐ ಗೋ ಬ್ಯಾಕ್ ಟು ವೇರ್ ಐ ಸೆಡ್, ಇಬ್ರು ಎಕ್ಸ್ಟ್ರೀಮ್ ಅಲ್ಲಿ ಮಾಡುವಂತ ನಟರುಗಳು, ಒಳ್ಳೆ ನಟರುಗಳ ಮಧ್ಯೆ ಅವ್ರಿಬ್ಬರ ನಡುವೆ ಫ್ರಿಕ್ಷನ್ಸ್ ಆಗೋದು. ಓಕೆ, ಆಫ್ ಕೋರ್ಸ್ ಆಲ್ ರಿಲೇಟೆಡ್ ಟು ಪ್ಲೇ, ನಥಿಂಗ್ ಪರ್ಸನಲ್. ಪೈಪೋಟಿ ಇರ್ತಿತ್ತು. ಆ ಪೈಪೋಟಿ ಕೆಲವು ಸತಿ ಓವರ್ ದ ಬೋರ್ಡ್ ಹೋಗುವಂತದ್ದು. ನಾನು ಅವಾಗ ಏನು
ಮಾಡ್ತಿರ್ಲಿಲ್ಲ. Okay. ಸೊ He's- ಐ ಆಲ್ಸೋ ಸ್ಟಾರ್ಟೆಡ್ ಟು ಬಿಕಮ್ ಅ ಬ್ರಿಡ್ಜ್, ಹಾ. ನಾಟ್ ಓನ್ಲಿ ಆನ್ ಸ್ಟೇಜ್, ಬಿಕಾಸ್ ಡ್ಯೂರಿಂಗ್ ದ ರಿಹರ್ಸಲ್ಸ್ ಆಲ್ಸೋ ಹಾ. ಆ ಬ್ರಿಡ್ಜ್ ಅನ್ನೋ ಒಂದು ಪಾತ್ರ ನಟನಾಗೂ ಇಟ್ಕೊತಿದ್ದೆ, ಪಾತ್ರವಾಗೂ ಇಟ್ಕೊಳ್ತಾ ಹೋಗ್ತಿದ್ದೆ. Okay. ಸೊ ಐ ಡೋಂಟ್ ಥಿಂಕ್ ಸೊ ವಿ ಗಾಟ್ ಆ ಒಂದು ಪ್ರೊಡಕ್ಷನ್ ಎಸ್ಪೆಷಲಿ ಯಾವುದೇ ರೀತಿಯಾದ ಒಂದು ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ಗಳೇನು ಆಗಿಲ್ಲ ಅಂತ, ಫ್ರಿಕ್ಷನ್ಸ್ಗಳು ಮೆಮೊರಬಲ್ ಆಗಿರೋಂಥದ್ದು ಏನೂ ಆಗಿಲ್ಲ ಅಂತ ಓಕೆ, ಅನ್ಕೋತೀನಿ. ಒಂದು ಕಾಲೇಜ್ ಲೆವೆಲ್ ನಾಟಕ ಆಯ್ತು, ಅದಾದ್ಮೇಲೆ ಅದಕ್ಕೆ ಮುಂಚೆ ಸ್ಕೂಲು, ಅದಾದ್ಮೇಲೆ ಯು ಗೆಟ್ ಎ ಚಾನ್ಸ್ ಟು ಆಕ್ಟ್ ವಿತ್ ರಂಗಶಂಕರ. ಹೌದು. ರಂಗಶಂಕರ ದೋ ಈಗ ನಮ್ಗೆ ಅನ್ಸುತ್ತೆ, ಆಗ್ಲೂ ಐ ಥಿಂಕ್ ಇಟ್ ವಾಸ್ ಐಕಾನಿಕ್. ಹೌದೌದು. ಓಕೆ, ಸೊ ಆ ಸಮಯದಲ್ಲಿ ರಂಗಶಂಕರದಲ್ಲಿ ಫಸ್ಟ್ ಟೈಮ್ ಆ ಶೋ ಪರ್ಫಾರ್ಮ್ ಮಾಡಿದಾಗ ವಿತ್ ಆಡಿಯನ್ಸ್ ಕ್ಲಾಪಿಂಗ್, ವಾಟ್ ವಾಸ್ ದಟ್ ಫೀಲ್? ಸಿ ಅದೇ ಅಲ್ಲೊಂದು ಇಂಟ್ರೆಸ್ಟಿಂಗ್ ಗುಮ ಬಂದ ಗುಮ್ಮದೇನೆ ಅಂದ್ರೆ, ದಟ್ ವಾಸ್ ನಾಟ್ ಜಸ್ಟ್ ಪರ್ಫಾರ್ಮ್ ಫಾರ್ ಜನರಲ್ ಆಡಿಯನ್ಸ್. ಅವ್ರ ಪ್ರಾಜೆಕ್ಟ್ ಇದ್ದಿದ್ದೇನೆ ಮಾರ್ನಿಂಗ್ ಶೋ ವಿಲ್ ಬಿ ಡನ್ ಫಾರ್ ಸ್ಕೂಲ್ ಕಿಡ್ಸ್. ಓಕೆ, ಸೊ ಪ್ರತಿ ಒಂದ್ಸತಿ ಶೋ ಫಿಕ್ಸ್ ಆಯ್ತು ಅಂದ್ರೆ 5 ದಿನ ಶೋ ಲೆಕ್ಕ. ಮಾರ್ನಿಂಗ್ ಫಸ್ಟ್ 11 ಗಂಟೆಗೆ ಒಂದು ಶೋ ಆಗೋದು ಶೋ ಮಕ್ಳಿಗೆ. ಅದಾದ್ಮೇಲೆ ಆ ಇಡೀ ವಾರ 4 ದಿನ ಮಕ್ಳಿಗೆ ಬೆಳಗ್ಗೆ ಆಗಿ, ಲಾಸ್ಟ್ ಡೇ ಬೆಳಗ್ಗೆ ಒಂದ್ ಶೋ, ಈವ್ನಿಂಗ್ ಒಂದ್ ಶೋ. ದಟ್ ಈವ್ನಿಂಗ್ ಶೋ ವಾಸ್ ಫಾರ್ ಜನರಲ್ ಪಬ್ಲಿಕ್. ಅವ್ರ ರೆಗ್ಯುಲರ್ 7:30 ಸಂಜೆ ಶೋಸ್ ಏನಾಗುತ್ತೆ ಅದು ಜನರಲ್ ಪಬ್ಲಿಕ್ ಅಂತ. ಸೊ ನಮ್ಮ ಫಸ್ಟ್ ಆಡಿಯನ್ಸ್ ನನಗೆ ಮೈ ಫಸ್ಟ್ ಆಡಿಯನ್ಸ್ ವರ್ 5 ವರ್ಷದಿಂದ 8 ವರ್ಷದ ಮಕ್ಕಳು. ಅವ್ರ ಮುಂದೆ ನಾವು ಸ್ಟಾರ್ಸ್ ಓಕೆ, ಬಂದು ಆಟೋಗ್ರಾಫ್ ಎಲ್ಲ ತಗೊಳ್ಳೋರು. ನೈಸ್. ಆಬ್ವಿಯಸ್ಲಿ ಆ ಥ್ರಿಲ್ ಇರುತ್ತಲ್ವಾ. Yes. ಈಗ ನಾವು ಇದನ್ನ ಮಾಡ್ಬೇಕು ಅಂತಾನೆ ಬಂದಿದ್ದು, ಯಾರೋ ಆಟೋಗ್ರಾಫ್ ಅಂತ ಕೇಳ್ತಾರೆ. ನಿಮ್ಮ ಅವಾಗೆಲ್ಲ, ಇವಾಗಾದ್ರೆ ಸ್ಮಾರ್ಟ್ ಫೋನ್ ಇದೆ, ಸೆಲ್ಫಿ, ಅವಾಗ ಸೆಲ್ಫಿ ಅನ್ನೋ ಕಲ್ಚರ್ ಏನಿಲ್ಲ, ಇರ್ಲಿಲ್ಲ, ಆಟೋಗ್ರಾಫ್. ಬಟ್ ಅಲ್ಲಿ ಕಲ್ತಿದ್ದು ಏನಂದ್ರೆ, ನಾವು ಸ್ಟೇಜ್ ಅಲ್ಲಿ ನಾವು ಸೆಲೆಬ್ರಿಟಿಗಳು ಅಲ್ಲ ಅನ್ನೋದನ್ನು ನಾವು ಕಲಿತಾ ಹೋದ್ವಿ. ಹೌ ಈಗ ನಾವು ಆ ಮಕ್ಳನ್ನ ಮೀಟ್ ಮಾಡಕ್ ಹೋಗ್ಬೇಕಾದ್ರೆ ನಾವು ಕಾಸ್ಟ್ಯೂಮ್ಸ್ ಅಲ್ಲಿ ಹೋಗಿ ಮೀಟ್ ಮಾಡ್ತಿದ್ವಿ, ಓಕೆನಾ? ಆಗ ಮಾತ್ರ ಅವ್ರು ನಮ್ನ ರೆಕಗ್ನೈಸ್ ಮಾಡ್ತಿದ್ರು, ಓಕೆನಾ? ಅದಿಲ್ದೆ ನಾನು ಈ ತರ ಯಾವ್ದಾರ ಬಟ್ಟೆಲ್ ಹಾಕೊಂಡು ಹೋಗ್ತಿದ್ರೆ ಅವ್ರು ನಾವ್ ಯಾರು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಸೊ ನಮ್ಮನ್ನ ಯಾರೇ ಗುರುತಿಸೋದು ರಂಗಭೂಮಿ ಮೇಲೆ ನಮ್ಮ ಪಾತ್ರದಿಂದ ಅಷ್ಟೇ ಹೊರತು, ಅಥವಾ ನಾವು ಸೆಲೆಬ್ರಿಟಿ ಆದ್ರೂ ಕೂಡ ನಮ್ಮ ಪಾತ್ರದಿಂದ ಸೆಲೆಬ್ರಿಟಿ ಆಗಿರ್ತೀವಿ ಹೊರತು, ನಾವು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಪಾತ್ರ ಅದ್ಭುತ ಆಗಕ್ ಸಾಧ್ಯನೇ ಇಲ್ಲ. ಸೊ ಇಲ್ಲ, ಇದು ಅದೇ ಹೇಳಿದ್ದು, So nice, ಇದು yeah. ಕಲಿತಾ ಹೋಗಿದ್ದು. ಅಂಡ್ ಇನ್ ಅ ವೇ ರಂಗಶಂಕರ ಸ್ಕೂಲ್ ಆಫ್ ಲರ್ನಿಂಗ್ ಅಲ್ಲಿ ಇದು ನಿಮ್ಗೆ ಒಂಥರ ಇಂಡೈರೆಕ್ಟ್ ಆಗಿ ಕಲಿಸ್ತಾ ಹೋಗ್ತಾರೆ. ಅದು ಐ ಥಿಂಕ್ ಅದೇ ಹೇಳಿದ್ನಲ್ಲ, ನಾಟ್ ಓನ್ಲಿ ನನ್ಗೆ ಸಿಕ್ಕಂತ ನಾಟಕ ಅಷ್ಟೇ ಅಲ್ಲ, ಅದ್ ಬಿಟ್ಟು ಸಿಕ್ಕಂತ ಬೇರೆ ಬೇರೆ ಲರ್ನಿಂಗ್ ಗಳಿದೆಯಲ್ಲ ಇನಿಷಿಯಲ್ ಇಯರ್ಸ್ ಅಲ್ಲಿ, ಇಟ್ ವಾಸ್ ಐ ಆಮ್ ವೆರಿ ಹ್ಯಾಪಿ. ಐ ಗಾಟ್ ಸಚ್ ಅ ಗುಡ್ ಸ್ಟಾರ್ಟ್ ವಿತ್ ಮೈ ಕರಿಯರ್. ಅದು ಹಂಗೆ ಮುಂದುವರಿತಾ ಹೋಯ್ತಾ ಅದು ಬೇರೆ ವಿಷಯ, ಬಟ್ ಆ ಸ್ಟಾರ್ಟ್ ಒಂದು ತುಂಬಾ ಚೆನ್ನಾಗಿ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ದಟ್ ವಾಸ್ ಫ್ಯಾಂಟಾಸ್ಟಿಕ್. ಡೆಫಿನೆಟ್ಲಿ. ಯಾಕಂದ್ರೆ ಹೊಸ ಸ್ನೇಹಿತ ಪ್ರಪಂಚ ಶುರುವಾಯ್ತು ನನಗೆ. ಓಕೆ, ಒಂದ್ ಕ್ವರ್ಕಿ ಅನ್ಪ್ಲೆಸೆಂಟ್ ಅಂತ ಹೇಳಲಿಕ್ಕೆ ಹೋಗಲ್ಲ, ಅವತ್ತಿನ ಮೂಮೆಂಟ್ ಅಲ್ಲಿ ಅದ್ ನಡೆದಂತ ಇನ್ಸಿಡೆಂಟ್ ಅನ್ಪ್ಲೆಸೆಂಟ್, ಬಟ್ ಅದ್ರಲ್ಲಿ ಕಲ್ತಂತ ವಿಚಾರನೂ ಇದೆ. ಅದನ್ನ ಏನಂದ್ರೆ, ಸೊ ಏನಾಯ್ತು, ರಂಗಶಂಕರ ಆ ಪ್ರೊಡಕ್ಷನ್ ಅಲ್ಲಿ 2 ಸೆಟ್ ಆಫ್ ಕಾಸ್ಟ್ ಮಾಡಿದ್ರು. ಒಂದ್ ಸೆಟ್ ಅಲ್ಲಿ ನಾವಿದ್ವಿ, ಇನ್ನೊಂದ್ ಸೆಟ್ ಇನ್ 3 ಜನ 5 ಜನ ಬೇರೆ ಆಕ್ಟರ್, ಅದಲ್ಲ 5 ಪಾತ್ರ ಇದ್ದಿದ್ದು. 5 ಜನ ಒಂದ್ ಸೆಟ್, ಇನ್ನೊಂದ್ 5 ಜನ 2 ಸೆಟ್. ಬಿಕಾಸ್ ಅವ್ರು ಲಾಂಗ್ ಟರ್ಮ್ ಮಾಡ್ಬೇಕಾಗಿದ್ರಿಂದ ಕಮಿಟ್ಮೆಂಟ್ ಆಕ್ಟರ್ಸ್ ಗಳ ಕಷ್ಟ ಆಯ್ತು ಅಂದ್ರೆ ಪ್ರೊಡಕ್ಷನ್ ನಿಲ್ಬಾರ್ದು. ಅಂಡ್ ಇಟ್ ವಾಸ್ ಅ ವೆರಿ ಪ್ರೊಫೆಷನಲ್ ಪ್ರೊಡಕ್ಷನ್. ವಿ ವರ್ ಪೇಡ್ ಡಿಸೆಂಟ್ ಅಮೌಂಟ್. ಅವತ್ತಿನ ಮಟ್ಟಿಗೆ ಏನ್ ಪೇ ಮಾಡ್ಬೋದು ಅದ್ ಮಾಡ್ತಿದ್ರು. ಅಂಡ್ ಇಟ್ ವಾಸ್ ಅ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಅಂತ ಇತ್ತು. ಸೊ ಅವಾಗ ಏನಾಗ್ತಿತ್ತು, ಫಸ್ಟ್ ಸೆಟ್ ಆಫ್ ಅಲ್ಲಿ ಇದ್ದಂಥವ್ರು ಯಾರು ಆಕ್ಟ್ ಮಾಡ್ತಿಲ್ಲ, ಕೆಲವರು ಬ್ಯಾಕ್ ಸ್ಟೇಜ್ ಹೆಲ್ಪ್ ಮಾಡೋರು. ಸೊ ಈ ತರದ ಒಂದು ಸಂದರ್ಭದಲ್ಲಿ ಕೂಡ ಬ್ಯಾಕ್ ಸ್ಟೇಜ್ ಮಾಡುವಂತ ಸಂದರ್ಭದಲ್ಲಿ ಒಂದು ಕಲ್ತಂತ ಒಂದು ಘಟನೆ ಇದೆ. ಅಂದ್ರೆ ಆ ನಾಟಕದಲ್ಲಿ ಆಯ್ತು ಅಂತಲ್ಲ. ಸೊ ಏನಾಯ್ತು, ಇವರು ಪೆಂಟಿ ಮ್ಯಾಮ್ ಇದಾರಲ್ಲ, ಅವರು ಒಂದು ಸ್ಕೂಲ್ ಪ್ರಾಜೆಕ್ಟ್ ಮಾಡ್ತಾ ಇದ್ರು. ಅದ್ರಲ್ಲಿ ನಾನು ವರ್ಕ್ ಮಾಡ್ತಿದ್ದೆ. ಓಕೆ, ಆ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಐ ಯೂಸ್ ಟು ಹೆಲ್ಪ್ ಅಸಿಸ್ಟರ್ ವಿತ್ ಡೈರೆಕ್ಷನ್. ಸೊ ಏನಾಯ್ತು, ಅದು ಅವ್ರು ಅದು ಚೌಡಯ್ಯಾಳ್ ಶೋ ಇತ್ತು. ಆ ಚೌಡಯ್ಯಾಳ್ ಶೋ ಇದ್ದಿದ್ದ ದಿನ ನಾನು ಅವಾಗಷ್ಟೊಂದು ಸೀರಿಯಲ್ ಶುರು ಮಾಡಿದ್ದೆ ಆಕ್ಟ್ ಮಾಡೋದಕ್ಕೆ. ವೆರಿ ಯಂಗ್ ಅದು. ಅವತ್ತಿನ ಶೋ ದಿನಕ್ಕೆ ನಾನು ಎಷ್ಟೋ ಬಿಡಿಸ್ಕೊಳಕ್ ಟ್ರೈ ಮಾಡಿದೆ ಸೀರಿಯಲ್ ಇಂದ, ಬಟ್ ಅವ್ರು ಒಪ್ಪಲೇ ಇಲ್ಲ. ಅಂಡ್ ಆಲ್ಸೋ ಹ್ಯಾಡ್ ಅ ಫಿಯರ್ ದಟ್ ನಾನು ತುಂಬಾ ಹೊಸಬ, ಏನಾರ ಜಾಸ್ತಿ ರಿವೋಲ್ಟ್ ಅಂದ್ರೆ ನನ್ನ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ ಹಂಗೆ ಅಂತ. ಅಲ್ಟಿಮೇಟ್ಲಿ ಐ ಹ್ಯಾಡ್ ಟು ಲೈ ಹರ್ ದಟ್ ನಾನು ಶೋ ದಿನ ಬೆಳಗ್ಗೆ ಫೋನ್ ಮಾಡಿ ನನ್ಗೆ ಹುಷಾರಿಲ್ಲ, ಬರಕ್ಕಾಗಲ್ಲ. ಸರಿ, ಏನಾಯ್ತು, ನನ್ ಗಾಡಿ ನಾಟಕ ಹಿಂದಿನ ದಿನ ನೈಟ್ ಸೆಟಪ್ ತನಕ ಎಲ್ಲ ಇದ್ದಿದ್ದು. ಸೆಟಪ್ ಅಲ್ಲಿ ಜೊತೆಗೆ ಮುಸ್ತಫಾ ಇದ್ದ. ಸರಿ, ಮುಸ್ತಫಾ ನಮ್ಮನೇಲೆ ಉಳ್ಕೊಂಡಿದ್ದ. ಅವ್ನ್ ಗಾಡಿ ತಗೊಂಡು ರಂಗಶಂಕರ್ ಹತ್ರ ಬಿಟ್ಟಿರ್ತೀನಿ,
ರಂಗಶಂಕರದಿಂದ ಬೆಳಗ್ಗೆ ಅವತ್ತು ಹೊರಟು ಇದೇ ಗುಮ್ಮ ಬಂದ ಗುಮ್ಮ ಶೋ ಬೇರೆ ಕಡೆ ಎಲ್ಲೋ ಮಾಡೋದಿತ್ತು. ಓಕೆ ಐ ಥಿಂಕ್ ಬೇರೆ ಯಾವ್ದೋ ಮೈಸೂರಲ್ಲೋ ಅಥವಾ ಐ ಡೋಂಟ್ ರಿಮೆಂಬರ್ ಇಲ್ಲಿ. ಓಕೆ ಸೊ ಬೆಳಗ್ಗೆಯಿಂದ ಗಾಡಿ ಅಲ್ಲಿ ಹೊರಡತ್ತೆ ಅಂತ ಇತ್ತು. ನಿನ್ ಗಾಡಿಯಲ್ಲಿ ಇಟ್ಟಿರ್ತೀನಿ, ಹೋಗಿ ತಗೋ ಅಂತ. ಸರಿ, ನಾನು ಅಲ್ಲಿ ತಗೊಂಡು ಅಲ್ಲಿಂದ ಶೂಟಿಂಗಿಗೆ ಹೋಗ್ಬೇಕಾಗಿತ್ತು. ಸ್ಟೈಲಾಗಿ ನಾನು ಹೋದೆ, ನೋಡಿದ್ರು ಅದಲ್ಲಿ ಕಮ್ಯುನಿಕೇಟ್ ಆಗೋಯ್ತು. ಅವ್ರು ಆಮೇಲೆ ಶೋ ಎಲ್ಲ ಆದ್ಮೇಲೆ ಪಿಂಟಿ ನಂಗೆ ಬೈದ್ರು. ಬೈದ್ರು ಅನ್ನೋಕ್ಕಿಂತ ಒಂಥರ ಕೋಲ್ಡ್ ಆಗೇ ಹೇಳೋದು. ಸೊ ಅವತ್ತಿಂದ ಇಟ್ ವಾಸ್ ಅದೊಂದು ಸ್ವಲ್ಪ ಅವಮಾನನೂ ನನಗೆ ನಾನೇ ಮಾಡ್ಕೊಂಡೆ. ಬಿಕಾಸ್ ನಂದೇ ಒಂದು ಇದು ಆಕ್ಚುಲಿ ನಾನು ಹೇಳ್ಬಿಡ್ಬೋದಾಗಿತ್ತು ಅವ್ರಿಗೆ, ಇದು ಕಾರಣ ಇದೆ ಅಂದ್ರೆ ಮೇ ಬಿ ಶಿ ವುಡ್ ಏನೋ ಬೇರೆ ಅರೇಂಜ್ಮೆಂಟ್ ಮಾಡ್ಕೊಂಡಿರೋರು ನಾವು, ಅದ್ ನಾನು ಮಾಡದಿದ್ದು ತಪ್ಪಾಯ್ತು. ಸೊ ಅದೊಂದು ಕ್ವರ್ಕಿ ಆಗೋ ಇತ್ತು. ಅದನ್ನ ಸುಮಾರು ಸತಿ ಮುಸ್ತಫಾ ಇದ್ದಾಗ ತನಕನೂ ಭಯಂಕರ ರೇಟ್ಸೋದು. ಅದೊಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್. ಬಟ್ ಅಗೇನ್ ಆಸ್ ಐ ಸೆಡ್ ದಟ್ ವಾಸ್ ಆಲ್ಸೋ ಲರ್ನಿಂಗ್. ಏನೋ ಇತ್ತು ಅಂದ್ರೆ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಇಟ್, ಇಲ್ಲಾಂದ್ರೆ ಬರೀ ಅಸಂಪ್ಷನ್ಸ್ ಗಳಾಗೋಕೆ ಶುರು ಆಗುತ್ತೆ. ಎಸ್. ಸೊ ಆಫ್ಟರ್ ರಂಗಶಂಕರ ಐ ಥಿಂಕ್ ದ ಬಿಗ್ಗೆಸ್ಟ್ ಥಿಂಗ್ ನನಗೆ ಗೊತ್ತಿರೋ ಮಟ್ಟಕ್ಕೆ ವಾಸ್ ಪೊಲಿಕಿಟಿ. ಹೌದು, ಬಿಕಾಸ್ ದಾಟ್ ವಾಸ್ ಫ್ರಮ್ ರಫ್ ಅಂತ ಆಕ್ಟಿಂಗ್ ಇಂದ ಡೈರೆಕ್ಷನ್ಗೆ. ಸೊ ಐ ಥಿಂಕ್ ನಾನು ನೋಡಿರೋ ಹಾಗೆ, ಆಸ್ ಐ ಸೆಡ್ ಇನ್ ದ ಬಿಗಿನಿಂಗ್ ಆಫ್ ದಿಸ್ ಎಪಿಸೋಡ್, ದ್ಯಾಟ್ ವಾಸ್ ದ ಬೆಸ್ಟ್. ನನಗೆ ಆ ಕಾಲಕ್ಕೆ ಸ್ಕ್ರಿಪ್ಟ್ನ ಒಂದು ಫ್ಯಾಂಟಾಸ್ಟಿಕ್ ಇಮೇಜರಿ ಕೊಟ್ಕೊಂಡು ಆ್ಯಂಡ್ ರೈಟ್ ಅಮೌಂಟ್ ಆಫ್ ಎಮೋಷನ್ಸ್, ರೈಟ್ ಅಮೌಂಟ್ ಆಫ್ ಮಿಸ್ಟ್ರಿ ಇಟ್ಕೊಂಡು ಕ್ಲೈಮ್ಯಾಕ್ಸ್ ತನಕ ಹೋಗೋದಿದೆಯಲ್ಲ, ದಟ್ ವಾಸ್ ಫ್ಯಾಂಟಾಸ್ಟಿಕ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಆ್ಯಂಡ್ ಅದರಲ್ಲಿ ಇದ್ದಂಥ ನಟರು ಅಂಥ ಘಟಾನುಘಟಿಗಳೇ ಈಗ ಸದ್ಯಕ್ಕೆ. ಬಜರಂಗಿ ಲೋಕಿ ಇರ್ಬೋದು, ಸಂದೀಪ್ ಜೈನು, ಎಂತೆಂಥ ನಟರಿದ್ದು. ಐ ಥಿಂಕ್ ಅಲ್ಲಿ ಮಾಡಿದಂಥವ್ರೆಲ್ಲ ಒಂದು 70% ಇವತ್ತಿಗೂ ಥಿಯೇಟರ್ ಅಥವಾ ಈ ಫೀಲ್ಡ್ ಅಲ್ಲೇ ಕಂಟಿನ್ಯೂ ಆಗಿರೋ 70 to 80%. Yes, absolutely. So what made you choose that direction? Because you always wanted to be an actor, and then Rapp anta what led you to be a director? ಇದಕ್ಕೆ ಮುಂಚೆ ನಾನು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಅದು ಇದು ನೋಡ್ತಿರೋಂಥ ಆಡಿಯನ್ಸ್ಗೆ ಅಥವಾ ಇದ್ರಲ್ಲಿ ಯಾರೋ ಆಕ್ಟರ್ಗಳಾಗಬೇಕು ಅಂದ್ರೆ, ನೀವು ಯಾವ್ದಾರೋ ನೀವು ವಿತ್ ಇನ್ ದ ಫೀಲ್ಡ್ ಅಲ್ಲಿ ಸ್ವಿಚ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಸ್ವಿಚ್ ಮಾಡಿ. ಇಲ್ಲಾಂದ್ರೆ ಸ್ವಲ್ಪ ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ಹೋಗೋ ಒಂದು ಸಂದರ್ಭ ಬರುತ್ತೆ. ಅದು ತುಂಬಾ ಒಳ್ಳೇದಲ್ಲ. ಓಕೆ, ಅದನ್ನ ಹೇಳ್ಬಿಟ್ಟು ಈ ಪಾಯಿಂಟಿಗೆ ಬರ್ತೀನಿ. ನನ್ಗೆ ಡೈರೆಕ್ಷನ್ ಬಗ್ಗೆ ತುಂಬಾ ಮೋಟಿವೇಟ್ ಆಗಿದ್ದು ವೆನ್ ಐ ಡಿಡ್ ದ ವರ್ಕ್ಶಾಪ್ಸ್ ಆಫ್ ರಂಗಶಂಕರ. ನೀರಜ್ ಕಬಿ ಇರಬಹುದು ಅಥವಾ ಇನ್ನೊಂದಿಬ್ರು 3 ಜನದ ವರ್ಕ್ಶಾಪ್ಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ಐ ಗಾಟ್ ಟು ನೋ ದಟ್ it's not only about I representing the characters of stories, even I should tell stories. So ನಾನು ಇವತ್ತಿಗೂ ನಾನು ರಂಗಭೂಮಿಯಲ್ಲಿ ನನ್ನ ನಾಟಕ ಡೈರೆಕ್ಟ್ ಮಾಡಿದಾಗ ನಾನು ಕತೆ ಹೇಳಬೇಕು ಅಂತಾನೆ ನಾನು ಕೂತ್ಕೊಳ್ಳೋದು. ನಾನು ಮಾಡಿಸಿರೋ ಅಷ್ಟು ನಾಟಕಗಳಲ್ಲಿ ಐ ಥಿಂಕ್ ಸುಮಾರು ನಾವು ಅಡ್ಯಾಪ್ಟ್ ಮಾಡಿರುವಂಥದ್ದು ಅಥವಾ ಹೊಸ ಕತೆಗಳನ್ನ ಮಾಡಿರುವಂಥದ್ದು ಕತೆ ಹೇಳಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಕೂತ್ಕೊಳ್ಳೋದು. ಸೊ ಅದು ಒಂದು ತುಂಬಾ ಮೋಟಿವೇಟ್ ಆಯ್ತು. ಸೊ ಟು ಸ್ಟಾರ್ಟ್ ವಿತ್ ಯಾವುದು ಅಂತ ಅಂದಾಗ ಅಫ್ಕೋರ್ಸ್ ಆಗ ಸ್ವಲ್ಪ ಕೈಲಾಸಂ ನಾಟಕಗಳು ತುಂಬಾ ನಡೀತಾ ಇತ್ತು. ಒಂದು ಕೈಲಾಸಂ ನಾಟಕ ನೋಡಿದ್ವಿ, ನೋಡೊಂದು ಎಂಜಾಯ್ಮೆಂಟ್, ಕಾಮಿಡಿ ಅನ್ನೋ ಫ್ಯಾಕ್ಟರ್ ಇತ್ತು. ಅದರಲ್ಲಿ ನಾನು ಯಾವ್ದು ಮಾಡಿಸ್ಬಹುದು, ಅವ್ರದ್ದು ತುಂಬಾ ಫ್ಯಾಮಿಲಿ ರಿಲೇಟೆಡ್ ಅಥವಾ ತುಂಬಾ ಸೋಷಿಯಲ್ ಆಗಿ ರಿಲೇಟೆಡ್, ಫ್ಯಾಮಿಲಿ ಅಂಡ್ ಸೋಷಿಯಲ್ ರಿಲೇಟೆಡ್ ಸಾಕಷ್ಟು ನಾಟಕಗಳಿದೆ. ಅದರಲ್ಲಿ ಓದಂತ ಪೋಲಿಕಿಟಿ. ಅಂಡ್ ಪೋಲಿಕಿಟಿ ಇಸ್ ಅ ವೆರಿ ಕ್ವರ್ಕ್ ಥಿಂಗ್, ನಮಗ್ ಕೂಡ ಕನೆಕ್ಟ್ ಆಗುತ್ತೆ. ಅಂಡ್ ಪೋಲಿಕಿಟಿಯ ಒಳ್ಳೊಳ್ಳೆ ಪ್ರೊಡಕ್ಷನ್ಗಳು ಹಿಂದೆ ಆಗಿದ್ದಂಥದ್ದೆಲ್ಲ ಸುಮಾರು ಜನ ಮಾತುಕತೆಲೆಲ್ಲ ಹೇಳಿದ್ರು. ಸೊ ಪೋಲಿಕಿಟಿ ಓದ್ದೆ. ನನ್ಗೆ ಹೇಳ್ತೀನಿ, ಕೈಲಾಸಂ ಅವರ ಪೋಲಿಕಿಟಿ ನಾಟಕ ಆಕ್ಚುಲಿ ತುಂಬಾ ಟೆಕ್ಸ್ಟ್ ಬುಕ್ ತರ ಈಸಿ ಆಗಿದೆ. ಹೊಸ ನಿರ್ದೇಶನ ಮಾಡ್ಬೇಕು ಅಂತಿರೋರ್ಗೆ ನೀವು ಒಂದ್ ಸ್ವಲ್ಪ ಸ್ಕ್ರಿಪ್ಟ್ ಅಬ್ಸರ್ವ್ ಮಾಡಿದ್ರೆ ಅವರು ಡೈರೆಕ್ಟರ್ಗೆ ಹೆಲ್ಪ್ ಆಗೋ ರೀತಿಯಲ್ಲೂ ಕೂಡ ಸಾಕಷ್ಟು ಬರೆದ್ಬಿಟ್ಟಿರ್ತಾರೆ. ಅದು ನನಗೆ ಹೆಲ್ಪ್ ಆಯ್ತು. ಅಂಡ್ ಆ ಕ್ಯಾರೆಕ್ಟರ್ನ ಒಂದು ರ್ಯಾಷನಾಲಿಟಿ ಇದೆಯಾ, ಕಿಟ್ಟಿಯ ಪಾತ್ರದ ರ್ಯಾಷನಾಲಿಟಿ. ಆಕ್ಚುಲಿ ಏನ್ ಗೊತ್ತಾ ವಿನಯ್, ಇವತ್ತಿಗೆ ನಾನು ಅಷ್ಟೆಲ್ಲ ಡೀಟೇಲ್ ಆಗಿ ಯೋಚನೆ ಮಾಡ್ತೇನೆ. ಬಟ್ ಅವತ್ತಿಗೆ ನಾಟಕ ಮಾಡಿಸ್ಬೇಕು ಅನ್ನೋ ಉದ್ದೇಶ ಅಷ್ಟೇ ಇದ್ದಿದ್ದು. ಡೈರೆಕ್ಟ್ ಮಾಡಬೇಕು, ನಾಟಕವನ್ನ ಡೈರೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ದು. ಅಂಡ್ ಅದಕ್ಕೆ ಎತ್ಕೊಂಡಾಗ ಸುಂದರ್ ಶ್ರೀ ಅವರು, ಅವರ ಕಲಾಕುಂಜ ಅಂತ ಟೀಮ್, ಅದಕ್ಕೆ ಮುಂಚೆ ಅವ್ರದ್ದು ಒಂದು ನಾಟಕದಲ್ಲಿ ಆಕ್ಟ್ ಮಾಡಿದ್ದೆ. ಅವಾಗ ಮುಸ್ತಫಾನು ಇದ್ದ. ಮುಸ್ತಫಾನೇ ಮೇಡಮ್ ಅವನೇ ಇನ್ಫ್ಯಾಕ್ಟ್ ರೆಕಮೆಂಡ್ ಮಾಡಿ ಮೇಡಮ್ ಹಾಕೊಂಡಿದ್ದಾನೆ. ಟೆಸ್ಪೋ ಅಂತ ಒಂದು ಬರ್ತಾ ಇದೆ ಮುಂಬೈಲಿ, ಒಂದು ಅದು ಪ್ರತಿ ವರ್ಷ ನಡೆಯುತ್ತೆ. ಅದು 25 ವರ್ಷದ ಒಳಪಟ್ಟವ್ರು ಮಾತ್ರ, ಇನ್ಕ್ಲೂಡಿಂಗ್ ಡೈರೆಕ್ಟರ್, ಅಲ್ಲಲ್ಲ ಎವ್ರಿ ಒನ್, ಈಚ್ ಅಂಡ್ ಎವ್ರಿ ಒನ್.
ಸ್ಟಾರ್ಟಿಂಗ್ ಫ್ರಮ್ ಡೈರೆಕ್ಟರ್ ಟಿಲ್ ದ ಲೈಟಿಂಗ್ ಯಾರು ಮಾಡ್ತಾರೆ ಪ್ರತಿಯೊಬ್ಬರಿಂದ ಕ್ರೂ ಆಕ್ಟರ್ಸ್ 25 ವರ್ಷ ಒಳಗಡೆ ಇರುವಂತವ್ರು. ಸೊ ಆಬ್ವಿಯಸ್ಲಿ ಎಲ್ಲ ನಮ್ಮ ಏಜ್ ಗ್ರೂಪ್ ಅವರೇ ಇರ್ತಾರೆ, ಅಥವಾ ನನಗಿಂತ 2-3 ವರ್ಷ ಆಸ್ಪಾಸಲ್ಲೇ ಇರುವಂತವ್ರು ಇರ್ತಾರೆ. ಅವಾಗ ನಂಗೆ 20 ವರ್ಷ ಇರ್ಬೋದು ಎಲ್ಲ. ಸೊ ಆ ಏಜ್ ಗ್ರೂಪ್ ಅಲ್ಲಿ ಇರುವಂತವ್ರೆ ಇರ್ತಾರೆ ಅನ್ನೋಸ್ಕರ ತಗೊಂಡಿದ್ದು. ಅಂಡ್ ಅದೇನಂದ್ರೆ ಅದ್ರಲ್ಲಿ ತುಂಬಾ ಆಟ ಆಡೋಕೆ ವಿಚಾರಗಳಿದೆ. ಬಿಕಾಸ್ ಅದೊಂದು 7-8 ಜನದ ಹುಡುಗರು ಗುಂಪು. ಅಂಡ್ ದೇರ್ ವಾಸ್ ಲಾಟ್ ಆಫ್ ಥಿಂಗ್ಸ್, ಮೇ ಬಿ ದ ಕ್ಯಾರೆಕ್ಟರ್ಗಳು ನನ್ನ ಫ್ಯಾಮಿಲಿ ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಈಸಿ ಆಯ್ತು. ಸೊ ಬೇಸಿಕ್ಲಿ ವೆನೆವರ್ ಐ ಟೇಕ್ ಅ ಪ್ಲೇ, ನಾನು ಓದ್ತಿದ್ದೀನಿ ಅಂತ ಅನ್ಕೋ, ನಾನು ಓದ್ತಾ ಹೋಗ್ತಾ ನಂಗೆ ತಲೆಯಲ್ಲಿ ಒಂದು ಪಿಕ್ಚರ್ ಕ್ರಿಯೇಟ್ ಆಗೋಯ್ತು ಅಂದ್ರೆ ನಾನು ಅದನ್ನ ಹೆಂಗಾರ ನಾಟಕ ಮಾಡೇ ಮಾಡ್ತೀನಿ. ದಟ್ ಈಸ್ ಕ್ಲಿಯರ್. ನನ್ ತಲೆಯಲ್ಲಿ ಒಂದ್ಸತಿ ಪಿಕ್ಚರ್ ಫಾರ್ಮ್ ಆಗೋಯ್ತು ಅಂತ ಅಂದ್ರೆ ಅದನ್ನ ನಾಟಕ ಮಾಡಿಸ್ಬೇಕು ಅಂದ್ರೆ ಅದನ್ನ ರಂಗರೂಪಕ್ಕೆ ಹೆಂಗಾರ ತಂದೆ ತರ್ತೀನಿ. ವೆದರ್ ಇಟ್ಸ್ ಅ ಶಾರ್ಟ್ ಸ್ಟೋರಿ ಆರ್ ಅ ಪ್ಲೇ. ಅದ್ ನಂಗೆ ಪಿಕ್ಚರ್ ಆಗ್ಲಿಲ್ಲ ಅಂತ ಅಂದ್ರೆ ನೀನ್ ನನಗೆ ಲಕ್ಷ ಅಲ್ಲ ಕೋಟಿ ಕೊಡ್ತೀನಿ ಅಂತಂದ್ರು ನಂಗೆ ಅದ್ ಕೇಳೋ ಕಷ್ಟ. ಕೋಟಿ ಇಸ್ಕೋತೀನಿ, ಹೆಂಗೋ ಮಾಡ್ಬಿಡಿಸ್ತೀನಿ. ಸೊ ಅದು ಚೆನ್ನಾಗಾಯ್ತು. ಅದರಲ್ಲೂ ಕೂಡ ಪ್ರತಿಯೊಂದು ಪ್ರೊಡಕ್ಷನ್ ಅಲ್ಲಿ ನಾವು ಬರೀ ಕ್ರಿಯೇಟಿವ್ ಆಗಿ ಏನ್ ಕಲಿತಾ ಹೋಗ್ತೀವಿ ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ. ಡಿಸಿಪ್ಲಿನ್ ಕಲಿತಾ ಹೋಗ್ತೀವಿ. ತಪ್ಪುಗಳು ಮಾಡಿದಂತ ನಮ್ಮ ಸ್ವಂತವಾಗಿ ನಮ್ಮ ಬಿಹೇವಿಯರ್ಸ್ ಗಳನ್ನ ನಾವು ರಿಫ್ಲೆಕ್ಟ್ ಮಾಡ್ಕೋತೀವಿ, ಕಲಿತಾ ಹೋಗ್ತೀವಿ. ಹೊಸ ತಪ್ಪುಗಳು ಮಾಡ್ತೀವಿ, ಹಳೆ ತಪ್ಪುಗಳನ್ನ ಕಿತ್ಕೊಳ್ತಾ ಹೋಗ್ತೀವಿ. ಸೊ ಸಾಕಷ್ಟು ಕಲ್ತಂತದ್ದು ಇದೆ. ಐ ಥಿಂಕ್ ಅದ್ರಲ್ಲಿ ತುಂಬಾ ಫ್ರಿಕ್ಷನ್ಸ್ ಗಳಾಯ್ತು ನಟರುಗಳ ನಡುವೆ, ಮತ್ತೆ ನಟರ ನಡುವೆ, ನನ್ನ ಟೀಮ್ ನಡುವೆ. ಅದು ಪಾರ್ಟ್ ಆಫ್ ಜರ್ನಿ, ಅದು ಆಗ್ಲೇಬೇಕಾಯ್ತು. ಹಂಗಂತ ಅದಾದ್ಮೇಲೆ ಯಾರು ಒಬ್ರೊಬ್ರು ಮುಖ ನೋಡದೆ ತರದಲ್ಲ ಏನಿಲ್ಲ. ಬಟ್ ಆ ಫ್ರಿಕ್ಷನ್ಸ್ ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಒಂದು ಬೆಳವಣಿಗೆನೂ ಮಾಡ್ತಾ ಹೋಯ್ತು. ಇನ್ನೊಬ್ರು ಮತ್ತೊಬ್ರು ಏನು ಅನ್ನೋದನ್ನ ಅರ್ಥ ಮಾಡಿಸ್ತಾನು ಹೋಗುತ್ತಾ. ಪೋಲಿಕಿಟಿ ಅಂತ ಹೇಳಿದ ತಕ್ಷಣ ನಮಗೆ ಐ ಥಿಂಕ್ ವಿ ಹ್ಯಾವ್ ಟು ರಿಮೆಂಬರ್ ದಿಸ್ ನೌ ದಟ್ ವಿ ಆರ್ ಸಿಟಿಂಗ್ ಅಂಡ್ ಟಾಕಿಂಗ್ ಅಬೌಟ್ ಪೋಲಿಕಿಟಿ ಮಾಡಬೇಕಾದ್ರೆ ನನಗೆ ಪ್ರಾಬಬ್ಲಿ ನಾನು 10 ಗಂಟೆ ನಂತರ ನಾನು ಮನೆಯ ಹೊರಗಡೆನೆ ಹೋಗದೆ ಇದ್ದಂಥವನು ಸೆಟ್ ಕೆಲ್ಸಕ್ಕೆ ಅಲ್ಲಿ ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ ಪೇಂಟ್ ಹೊಡಿಯೋದು ಎಲ್ಲ ಮಾಡಿದ್ವಿ. ಐ ಥಿಂಕ್ ವಿ ಹ್ಯಾವ್ ಟು ರಿಮೆಂಬರ್ ದಟ್ ಸಚ್ ಅ ಗುಡ್ ಥಿಂಗ್ ಅಂತ ಅನ್ಸುತ್ತೆ ನನಗೆ. ಇನ್ ಟರ್ಮ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಥಿಯೇಟರ್, ಇನ್ ಟರ್ಮ್ಸ್ ಆಫ್ ನಾಟಕಕ್ಕೋಸ್ಕರ ಒಂದು ಡೆಡಿಕೇಟೆಡ್ ಆಗಿ ನಾವು ಸಮಯದ ಪರಿವೇ ಇಲ್ಲದೆ ಇರೋ ಕೆಲಸ ಮಾಡ್ತಾ ಇದ್ದಿದ್ದು. ಆ ಸಮಯದಲ್ಲಿ ಅವ್ರ ಕ್ಯಾಂಟೀನ್ ಆಂಟಿ ಒಬ್ರು 11 ಗಂಟೆಗೆ ಲೇಡಿ 11 ಗಂಟೆ ಲಾಸ್ಟ್ ಬಸ್ ಹೋಗೋರು. ಸೊ ಅಲ್ಲ ನಿನ್ಗಂತ ಅಲ್ಲ, ಆ ತರದ ಒಂದು ಬ್ಯಾಕ್ ಸ್ಟೇಜ್ ಅನುಭವ ನನಗೂ ಕೂಡ ಆಗಿದ್ ಪೋಲಿಕಿಟ್ಟಿಲ್ಲ ಅಲ್ವಾ. ಬಿಕಾಸ್ ಏನಂದ್ರೆ ಅದಕ್ಕೆ ಮುಂಚೆ ಮಾಡ್ತಿದ್ದ ನಾಟಕಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದಿದ್ದರಿಂದ ಮೈನ್ ಸ್ಟೇಜ್ ಮೇಲೆ ಇರ್ತಿದ್ದು. ಬ್ಯಾಕ್ ಸ್ಟೇಜ್ ಆಮೇಲೆ ರಂಗಶಂಕರಲ್ಲಿ ಪ್ರೊಡಕ್ಷನ್ ಗಳಲ್ಲಿ ದೇ ಹ್ಯಾಡ್ ಅ ವೆರಿ ಕ್ಲಿಯರ್ ಡಿಫರೆನ್ಸ್. ಇವಾಗ ಬ್ಯಾಕ್ ಸ್ಟೇಜ್ ಒಂದು ಟೀಮ್ ಅಂತ ಇಟ್ಬಿಡೋರು, ಆಕ್ಟರ್ಸ್ ಒಂದು ಟೀಮ್ ಅಂತ. ಬಿಕಾಸ್ ದೇ ವರ್ ವರ್ಕಿಂಗ್ ಇನ್ ಅ ಪ್ರೊಫೆಷನಲ್ ಸೆಟಪ್, ಅವ್ರು ಅದನ್ನ ಮಾಡೋ ಸಾಧ್ಯತೆಗಳು ಇರ್ತಿತ್ತು. ಇನ್ನು ಬೇರೆ ನಾಟಕಗಳಿಗೆ ನಾನು ತುಂಬಾ ಬ್ಯಾಕ್ ಸ್ಟೇಜ್ ಗಳಲ್ಲಿ ಕಡಿಮೆ ನಾನು ಮಾಡ್ತಿದ್ದು. ಅಂದ್ರೆ ನಾನು ಮಾಡಬಾರ್ದು ಅನ್ನೋ ಉದ್ದೇಶ ಅಲ್ಲ, ಮಾಡ್ತಿದ್ದಿದ್ ಕಡಿಮೆ, ಯಾಕಂದ್ರೆ ಅವಕಾಶಗಳು. ಬಟ್ ನನಗೂ ಕೂಡ ಪೋಲಿಕಿಟ್ಟಲ್ಲಿ ನೈಟ್ ಸೆಟ್ ವರ್ಕ್ ಮಾಡೋಂಥದ್ದು ಎಲ್ಲ ಆಗಿದ್ದು. ನಿನಗೆ ಎಷ್ಟು ಹೊಸ ಅನುಭವ ನನಗೂ ಅಷ್ಟೇ ಹೊಸ ಅನುಭವ. ಬಟ್ ಇಟ್ ವಾಸ್ ಫನ್. ಡೆಫಿನೆಟ್ಲಿ ಫನ್ ಬಿಕಾಸ್ ಆಗ ನೀನ್ ಇದೇನ್ ಮಾಡ್ತಿದ್ಯಾ ಬ್ಯಾಕ್ ಸ್ಟೇಜಿನ ಮಾತುಗಳಿಗೆ ಶುರು ಆಗತ್ತಲ್ಲ, ಒಂದು ಹ್ಯಾಪಿನೆಸ್ ಬರುತ್ತೆ, ಫ್ರಸ್ಟ್ರೇಷನ್ ಆಚೆ ಬರುತ್ತೆ, ಒಂದು ತುಂಟತನೂ ಆಚೆ ಬರುತ್ತೆ. ಎಲ್ಲವೂ ಇವ್ರಿದ್ದ ನಮ್ಗೆ ಗೊತ್ತಿರ್ಲಿಲ್ಲ, ಇದನ್ನೆಲ್ಲ ರಿವೀಲ್ ಆಗ್ತಾ ಹೋಗೋದು. ಯು ಸಿ ಅ ಡಿಫರೆಂಟ್ ಪರ್ಸನಾಲಿಟಿ. ಡೆಫಿನೆಟ್ಲಿ. ಓಕೆ, ಈಗ ಕಮಿಂಗ್ ಬ್ಯಾಕ್ ಟು ಈಗ ಒಂದು ಪ್ರಾಬಬ್ಲಿ ವಿ ಕವರ್ಡ್ ಹಾಫ್ ಆಫ್ ಯುವರ್ ಜರ್ನಿ ಅಂತ ಅನ್ಕೊಂಡ್ರೆ ಈಗಿನ ಸದ್ಯಕ್ಕೆ ಈ ಸಮಯದಲ್ಲಿ ಯು ಹ್ಯಾಡ್ ಎನಿ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್? ಯಾವ್ದಾದ್ರು ಒಂದು ಕಾಸ್ಟ್ಯೂಮ್ ಮರ್ತೋಗಿರುವಂಥದ್ದು, ಇಲ್ಲ ಪ್ರಾಪರ್ಟಿ ಮಿಸ್ ಆಗಿರುವಂಥದ್ದು, ಸಮಥಿಂಗ್ ವೆನ್ ಯು ಆರ್ ಆಕ್ಟಿಂಗ್ ಯಾವತ್ತಾದ್ರೂ, ಅಥವಾ ರಿಹರ್ಸಲ್ ಸಮಯದಲ್ಲಿ ಯಾರೋ ಮರ್ತು ಬಂದ ಅಂತ ಅವನಿಗೆ ಬೈದಿರುವಂಥದ್ದು ವಿಚ್ ಯು ರಿಮೆಂಬರ್ ಆರ್ ಪ್ರಾಬ್ಲಿ ನೌ ಯು ರಿಗ್ರೆಟ್, ಅಯ್ಯೋ ಯಾಕೆ ವೈ ಡಿಡ್ ಐ ಡೂ ಇಟ್ ಅಂತ ಹೇಳಿ? ಅಂದ್ರೆ ಇನ್ ಜನರಲ್ ಇದುವರೆಗೂ ಎಲ್ಲ ಥಿಯೇಟರ್ ಮಾಡಿಲ್ಲ ಅಲ್ಲ, ಬೈದಿರೋ ಸಂದರ್ಭಗಳೆಲ್ಲ ಇದೆ. ಬಹುಶಃ ಪ್ರೊಡಕ್ಷನ್ ಟು ಪ್ರೊಡಕ್ಷನ್ ಮಾಡ್ತಾ ಕೋಪನ್ ತಗ್ಗಿಸ್ಕೊಳ್ತಾ ಬಂದಿದ್ದೀನಿ. ಬಟ್ ನನ್ ಪೀಕ್ ಕೋಪ ತುಂಬಾ ಇಟ್ಕೊಂಡಿದ್ದು ಅಂದ್ರೆ ರೋಮಿಲೋ ಸನರ್ಕಲಿ ಅಂತ ನಾಟಕ ಮಾಡಿಸಿದಾಗ. ಅದ್ ಯಾಕೋ ಗೊತ್ತಿಲ್ಲ ಏನಕ್ಕೆ ಅಷ್ಟು ಕೋಪ ಆ ಟೈಮಲ್ಲಿ ಇತ್ತು. ಬಿಕಾಸ್
ಸಾಕಷ್ಟು ಕಾರಣಗಳಿದ್ವು ಏನಕ್ಕೆ ಅಂತ. ಸಿ ಮೈ ರೀಸನ್ ಫಾರ್ ಮೈ ಕೋಪ ಇಸ್ ವ್ಯಾಲಿಡ್, ಬಟ್ ಎಕ್ಸ್ಪ್ರೆಷನ್ ವ್ಯಾಲಿಡ್ ಆಗಿರ್ಬೇಕು ಅಂತ ಏನಿಲ್ಲ. ಅಂದ್ರೆ ಅದನ್ನ ಹೆಂಗ್ ತೋರ್ಸ್ಕೊತೀವಿ ಅನ್ನೋದು ವ್ಯಾಲಿಡ್ ಆಗಿರ್ಬೇಕು ಅಂತ ಏನಿಲ್ಲ. ನನಗೆ ತುಂಬಾ ಆತರದ್ದೇನು ಇನ್ನವೇ ಆತರದ್ದೇನು ಆಗಿಲ್ಲ ಅಂತ ಅನ್ಕೋತೀನಿ. ಈಗ ರೀಸೆಂಟ್ ಆಗಿ ನಾನು ಯಾರ ಜೊತೆ ಮಾತಾಡ್ತಾ ಇದ್ದೆ, ಒನ್ ಆಫ್ ಯುವರ್ ನಿಮ್ ನಾಟಕದಲ್ಲಿ ಆಕ್ಟ್ ಮಾಡಿದಂತ ಹುಡುಗಿ, ಪಾಪ ಆ ಹುಡುಗಿ ಹೆಸರು ಬೇಡ, ಆಮೇಲೆ ಹೋಗಿ ಹೊರಗಡೆ ಹೋಗಿ ಮಾತಾಡ, ಅಂಡ್ ಶಿ ವಾಸ್ ಸೇಯಿಂಗ್ ದಿಸ್, ಅಯ್ಯೋ ಅವ್ರ ಈಗ ಇಲ್ಲಿ ಬಂದ್ಬಿಟ್ರಾ ಅಂತ ಕೈ ಕಾಲೆಲ್ಲ ನಡಕ್ತಾ ಇದೆ ಆ ಹುಡುಗಿಗೆ. ನನ್ ಗಣೇಶ್ ಬಂದ್, ಯಾವ ಗಣೇಶು ನನ್ಗೆ ಆಗಲ್ಲ ಅಂತ. ಯಾವ ನಾಟಕ ಅಂತ ಹೇಳಿ ಯಾರು ಪಿಕ್ಚರ್ ಮಾಡ್ಕೋಬಹುದು. ನಾನು ಅವ್ರಿಗೆ ಹೇಳಿದೆ, ಯಾಕೆ ಅಷ್ಟೇ ಹೆದರ್ತಿರೋ? ಇಲ್ಲ ಸರ್, ಅವ್ರು ನೋಡಿದ್ರೆ ನನ್ಗೊಂಥರ ಸರ್, ಯಾಕೋ ಗೊತ್ತಿಲ್ಲ ಸರ್, ಭಯ ಸರ್ ಅಂತ ಹೇಳಿ. ಅಂಡ್ ಐ ವಾಸ್ ಟೆಲಿಂಗ್ ಹರ್, ಗಣೇಶ್ ನಾನ್ ನೋಡಿರೋ ಹಾಗೆ, ದಟ್ ಗಣೇಶ್ ಹೂ ಇಸ್ ದಟ್ ಗಣೇಶ್ ಅಂದ್ರೆ ನಾಟಕದ ರಿಲೇಟೆಡ್ ಏನೇ ಇದ್ರು ಅವ್ನ್ಗೆ ಅದಷ್ಟೇನೆ. ಹೊರಗಡೆ ಬಂದ್ಮೇಲೆ ಈಸ್ ಅಬ್ಸಲ್ಯೂಟ್ಲಿ ಯು ಕಾಂಟ್ ಇವನ್ ಇಮ್ಯಾಜಿನ್ ನಾನು ಈ ನಾಟಕ ಡೈರೆಕ್ಟ್ ಮಾಡಿದ್ದೀವ್ರಾ. ಎಕ್ಸಾಕ್ಟ್ಲಿ. ಅಂಡ್ ಐವ್ ಗಾಟ್ ದ ಸೇಮ್, ಐ ಥಿಂಕ್ ಅವರೂ ಎಫರ್ಟ್ ಹಾಕಿಲ್ಲ ಅನ್ಸುತ್ತೆ. ನಾವು ರೀಸೆಂಟ್ಲಿ ಐ ಟೋಲ್ಡ್ ದಿಸ್, ಬಟ್ ಯಾ ದೇರ್ ಆರ್ ಪೀಪಲ್ ಹೂ ರಿಮೆಂಬರ್ ಯು ಫಾರ್ ಯುವರ್ ಕೋಪ. ಐ ಆಮ್ ಶೋರ್ ಸ್ಟ್ರಿಕ್ಟ್ನೆಸ್ ಅಂತ ಹೇಳೋಣ, ಕೋಪಕ್ಕೆ ಅಂತ ಬ್ರ್ಯಾಂಡ್ ಆಗ್ಬಿಟ್ರೆ ಕಷ್ಟ ಅಲ್ಲ. ಸ್ಟ್ರಿಕ್ಟ್ನೆಸ್ ಆ ಡಿಸಿಪ್ಲಿನು ಡೈರೆಕ್ಟರ್ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೋತಾರೆ ಅಂತಲ್ಲ ನಂಗೆ ಭಯ ಇರೋದು. ನಾಟಕವನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಸಿ ಒಬ್ಬ ಡೈರೆಕ್ಟರ್ ನಾಟಕ ಮಾಡಿಸ್ತಾನೆ, ಒಂದಷ್ಟು ಶೋಸ್ಗೆ ಇರ್ತಾನೆ. ಸಿ ಅದೊಂದು, ನಾನು ಯಾವುದೇ ತಂಡದಕ್ಕೂ ನಾನು ಈ ತಂಡಕ್ಕೆ ಸೇರಿದವನು ಅಂತ ಹೇಳ್ಕೊಳಕ್ ಇಷ್ಟಪಡಲ್ಲ. ನಾನು ಫ್ರೀಲಾನ್ಸರ್. ಯಾವುದೇ ತಂಡ ನಂಗೆ ನಟನೆ ಕೆಲಸ ಕೊಟ್ಟರು ಹೋಗ್ತೀನಿ, ಮಾಡ್ತೀನಿ, ಬರ್ತೀನಿ, ಅಥವಾ ನಿರ್ದೇಶನಕ್ಕೆ ಕೆಲಸ ಕೊಟ್ಟರು ಹೋಗ್ತೀನಿ, ಬರ್ತೀನಿ, ಮಾಡ್ತೀನಿ. ಇದೆರಡರಲ್ಲೇ ನಾನು ಎಕ್ಸ್ಪರ್ಟೀಸ್ ಇರೋದು. ಅದನ್ನ ಮಾತ್ರ ಮಾಡ್ತೀನಿ, ಕೆಲಸ ಮಾಡ್ತೀನಿ, ಬರ್ತೀನಿ, ಒಂದಷ್ಟು ದಿನ ಅವ್ರ ಜೊತೆ ಜರ್ನಿ ಇರ್ತೀನಿ, ಐ ಕಮ್ ಔಟ್, ದೆನ್ ಇಟ್ಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಇಟ್ ಫಾರ್ವರ್ಡ್ ಅಂತ. ಸೊ ನನ್ನ ಉದ್ದೇಶ ಏನಾಗಿರುತ್ತೆ, ಡೈರೆಕ್ಟರ್ ಸ್ಟ್ರಿಕ್ಟ್ ಆಗಿದ್ದಾರೆ, ಡೈರೆಕ್ಟರ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಅಂತ ನಾಟಕಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಆಗಬಾರ್ದು. ನಾಟಕಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ನಾಟಕದ ಶೋಗಳಿಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದಕ್ಕೋಸ್ಕರ ಅವ್ರು ಅದಕ್ಕೆ ಬದ್ಧವಾಗಿರ್ಬೇಕು. ಡೈರೆಕ್ಟರ್ ಇದ್ದಾಗ ಮಾತ್ರ ಭಯ ಪಟ್ಕೊಂಡು ಮಾಡೋದಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ಮಾಡ್ಲೂಬೇಡಿ, ನನಗಂತಲ್ಲ ಯಾರಿಗೂ ಮಾಡಬೇಡಿ ಅಂತಾನೆ ಹೇಳೋದು. Yes, I'll have a very interesting thing. I want you to answer this. ಏನೇನೋ ಯಾರಿಗಾರು ಹೇಳಿದ್ಯಾ? ಸಿಂಹಾಚಲಂ ಸಂಪಿಗೆ ಸಮಯದಲ್ಲಿ ಐ ಥಿಂಕ್ ವಿಜಯ್ ಕುಲಕರ್ಣಿ ಈಸ್ ಸೋ ಇಂಪ್ರೆಸ್ಡ್. ಎಷ್ಟು ಇಂಪ್ರೆಸ್ ಆಗಿರೋದು ಅಂದ್ರೆ ಗಣೇಶ್ನ ವೇ ಆಫ್ ಹ್ಯಾಂಡ್ಲಿಂಗ್. ದೇರ್ ವಾಸ್ ಸಮ್ ಇಶ್ಯೂ ವಿತ್ ದ ಸೆಟ್, ಅಂಡ್ ಹಿ ಸೆಡ್ ಹಿ ಡಿಡ್ಂಟ್ ಟೇಕ್ ನೇಮ್ಸ್. ಸೆಟ್ದು ಒಂದು ವಿಷಯ ಆಗಿತ್ತು, ವೇರ್ ಡಿಸೈನ್ ಬಗ್ಗೆ ಎಲ್ಲ ಮಾತಾಡಿದ್ದು ಗಣೇಶ್. ಬಟ್ ದೆನ್ ಬೇರೆ ವ್ಯವಹಾರ ಬಂದಾಗ ವಿಜಯ್ ಹತ್ರ ಮಾತಾಡಿದ್ರು, ಟೀಮ್ ಹತ್ರ ಮಾತಾಡಿದ್ರು. ಬಟ್ ದ ವೇ ಹಿ ಹ್ಯಾಂಡಲ್ಡ್ ಇಟ್ ವಾಸ್ ಅಮೇಸಿಂಗ್ ಅಂತ ಹೇಳಿದ್ರು. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್? ಹೆಸರುಗಳು ತಗೊಳ್ಳೋದು ಬೇಡ, ಬಟ್ ಆ ನಾಟಕಕ್ಕೆ ಈಗ ಅವರು, ನಾನು ಹಿಂಗೆ ಹೇಳ್ತೀನಿ ಅಂದ್ರೆ, ಯಾರು ಇವಾಗ ನಾಳೆ ನೀನು ಬಂದ್ಬಿಟ್ಟು ನಂಗೆ ಒಂದು ನಾಟಕ ಮಾಡಿಸು ಅಂತಂದ್ರೆ, ನಂಗೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟಿದ್ಯಾ ನೀನು. ನಾಟಕ ಮುಗಿಸಿ ಫಸ್ಟ್ ಶೋ ಬರೋ ತನಕ ನಿಮ್ಮ ಎಕ್ಸ್ಪೆನ್ಸಸ್ ಏನ್ ಹೋಗ್ತೀರಾ ಅನ್ನೋದು ಕೂಡ ನನ್ ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಬಂದೆ ನಾಟಕ ಮಾಡಿಸ್ದೆ ಹೋದೆ ಅನ್ನೋ ತರ ಆಗ್ಬಾರ್ದು. ಸೊ ಐ ಕೀಪ್ ಅ ಟ್ರ್ಯಾಕ್ ಟಿಲ್ ಒಂದು ಮೇ ಬಿ ಒಂದ್ 5-10 ಶೋ ತನಕ ನಿಮ್ಗೆ ಏನಾಗ್ತದೆ, ವ್ಯಾವಹಾರಿಕವಾಗಿ ಏನಾಗ್ತಿದೆ, ನಿಮ್ಮ ಅಕೌಂಟ್ಸ್ ಅಲ್ಲಿ ಏನಾಗ್ತಿದೆ ಅನ್ನೋದು ಎಲ್ಲ ನಂಗೆ ಇಂಪಾರ್ಟೆಂಟ್ ಆಗುತ್ತೆ. ನೀವೊಂದು ನಾಟಕ ಮಾಡಿಸ್ಬೇಕು ಅಂತ ಕೇಳ್ತೀರಾ, ಒಂದು ಬಜೆಟ್ ಹೇಳ್ತೀರಾ, ಆ ಬಜೆಟ್ ಅಲ್ಲಿ ಮಾಡಿಸುವಂತದ್ದು ನಂದೊಂದು ಕಮಿಟ್ಮೆಂಟ್ ಆಗಿರುತ್ತೆ. ನಾನು ಮಾಡಿಸ್ತಿದ್ದೀನಿ ಎಷ್ಟಾದ್ರೂ ಹೋಗ್ಲಿ ಅನ್ನೋ ತರ ಆಟಿಟ್ಯೂಡ್ ಅಲ್ಲಿ ಮಾಡಬಾರ್ದು. ನಾನು ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ, ಬಹುಶಃ ಆ ತರ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಅದನ್ನ ನಾನು ಬಿಡಲ್ಲ. ಸೊ ಅವರೊಂದು ಬಜೆಟ್ ಫ್ರೇಮು ಎಲ್ಲ ಹೇಳಿದ್ರು. ಸೊ ನಾಟಕದ ಡಿಸೈನು, ನಾಟಕದ ವೆರಿ ಸಿಂಪಲ್ ಸೆಟ್, ಇಸ್ ನಥಿಂಗ್ ಕಾಂಪ್ಲಿಕೇಟೆಡ್. ಅವ್ರು ಯಾರ ಕೆಲವು ಮಾಡಿಸ್ತೀನಿ ಅಂತ ಅಂದ್ರು. ನಾನು ಹೇಳ್ದೆ ಇಲ್ಲ ಬೇಡ, ನನ್ನ ಕೈಲವ್ರನ್ನೇ ಮಾಡಿಸೋಣ, ಬಿಕಾಸ್ ನನ್ಗೊಂದು ಕಂಫರ್ಟ್ ಇರುತ್ತೆ ಅಂತ. ಅಂಡ್ ದೇ ವರ್ ಓಕೆ ಫಾರ್ ಇಟ್. ಅವ್ರಿಗೇನೋ ಎರಡನೇ ಮಾತೇ ಇದೆ, ನಿಮ್ಗೆ ಯಾರು ಬೇಕೋ ಅವ್ರ ಕೈಲಿ ಮಾಡಿಸ್ಕೊಳ್ಳಿ ಗಣೇಶ್ ಅಂತ ಅಂದ್ರು. ಸೊ ನನ್ನ ಪರಿಚಯದವ್ರ ಕೈಲೇ ಒಬ್ರ ಕೈಲಿ ಮಾಡಿಸಿದ್ದು. ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್ ಆಲ್ಸೋ. ಏನಾಯ್ತು, ಸೆಟ್ಟು ಎಲ್ಲ ಬಂತು. ನಂಗೆ ಶೋ ದಿನ ಸೆಟ್ ತಂದಿಡೋದು ನಂಗೆ ಇಷ್ಟ ಆಗಲ್ಲ. ಅಟ್ಲೀಸ್ಟ್ ಒಂದು 2-3 ದಿನ ಮುಂಚೆ, ಬಿಕಾಸ್ ಪೀಪಲ್ ಆಕ್ಟರ್ ಶುಡ್ ಗೆಟ್ ಯೂಸ್ ಟು ದ ಸೆಟ್ ಅನ್ನೋದು. ಸೊ ಅನ್ಫಾರ್ಚುನೇಟ್ಲಿ ಅದು ಶೋ ದಿನ ಬಂತು. ನನ್ಗನ್ಸಂಗೆ ಅವ್ರಿಗೆ ಕೊಡ್ಬೇಕಾದದ್ದು ಫಿನಾನ್ಷಿಯಲ್ ಅಲ್ಲಿ ಯಾವ ಸಂದರ್ಭ ಏನ್ ಕೊಡ್ಬೇಕು ಅದು ಕೊಡ್ತಾ ಇತ್ತು. ಒಂದು ಫೈನಲ್ ಸೆಟಲ್ಮೆಂಟ್ ಒಂದು ಸಮಸ್ಯೆ ಇತ್ತು, ಅದಕ್ಕೊಂದಷ್ಟು ಕರೆಕ್ಷನ್ಸ್ ಹೇಳಿದ್ವಿ ಸೆಕೆಂಡ್ ಶೋ ಮುಂಚೆ, ಅದಾಯ್ತು.
ಸಿ ನನಗಲ್ಲಿ ಏನಾಗಿತ್ತು ಅಂದ್ರೆ ಇದನ್ನ ನೀನ್ ಎಷ್ಟು ಕಡಿಮೆ ಇಟ್ಕೊಡ್ತೀವಿ ಅಷ್ಟು ಒಳ್ಳೆ, ಜಾಸ್ತಿ ಇಟ್ಕೋಬೇಡ. ಅದ್ ಯಾಕಂದ್ರೆ ಇವತ್ತಿಗೂ ಸಾಲ್ವ್ ಆಗಿಲ್ಲ ಅಂಡ್ ಐ ಫೀಲ್ ಬ್ಯಾಡ್ ಫಾರ್ ಇಟ್. ಓಕೆ ನಾನು ರಿಯಾಕ್ಟ್ ಆಸ್ ಐ ಸೆಡ್, ನನ್ನ ಇಂಟೆನ್ಷನ್ ತಪ್ಪಲ್ಲ, ಬಟ್ ನನ್ನ ರಿಯಾಕ್ಷನ್ ರೀತಿ ತಪ್ಪು ಅಂತ. ಐ ಆಮ್ ಸಾರಿ ಫಾರ್ ದಟ್ ಇನ್ಸಿಡೆಂಟ್ ಆಗಿದ್ದು. ಇಷ್ಟೇ ಆಗಿದ್ ವಿಷಯ. ಅದು ಫೈನಲ್ ಸೆಟ್ಲ್ಮೆಂಟ್ ಬರೋ ಟೈಮಲ್ಲಿ ನಾನ್ ಕರ್ಕೊಂಡ್ ಬಂದಂತ ನನ್ನ ಗುಡ್ ಫ್ರೆಂಡ್ ನನಗ್ ಕೇಳ್ಬೇಕಾದ್ದು, ನನಗೆ ಹೇಗೆ ಡೈರೆಕ್ಟ್ ಆಗಿ ಕೇಳ್ಬೋದು, ಗಣೇಶ ಒಂಚೂರು ಫೈನಲ್ ಸೆಟ್ಲ್ಮೆಂಟ್ ಆಗಿಲ್ಲ ಒಂಚೂರು ಮಾಡ್ಸು ಅಂತ ನಂಗೆ ಡೈರೆಕ್ಟ್ ಆಗಿ ಕೇಳೋಷ್ಟು ಮುಲಾಜ್ ಇರೋಂತ ವ್ಯಕ್ತಿ ನನಗೆ ಹೇಳ್ದೆ ಅವ್ರ ಹತ್ರ ಮಾತಾಡಿ ಅಲ್ಲಿ ನಾಟಕ ಆದ್ಮೇಲೆ ನೀವು ಹಿಂಗೆ ಮರ್ತ್ಬಿಟ್ರಿ ಅಂತೆಲ್ಲ ಹೇಳಿದ್ದು. ನಂಗದು ಸರಿ ಹೋಗ್ಲಿಲ್ಲ. ಅದಾದ್ಮೇಲೆ ಅವನ ಹತ್ರ ಮಾತಾಡಿ ಅದು ಗಲಾಟೆ ಎಲ್ಲ ಆಗಿ ಸುಮಾರು ದಿನ ಅವನ ಜೊತೆ ಎಲ್ಲ ಮಾತೆಲ್ಲ ಬಿಟ್ಟು ಆಮೇಲೆ ನಿಧಾನಕ್ಕೆ ಪ್ಯಾಚ್ ಆಗಿದೆಲ್ಲ ಆಯ್ತು. ಅದು ಇವತ್ತಿಗೂ ಸಾಲ್ವ್ ಆಗಿಲ್ಲ. ನಾನು ಕೆತ್ಕಕ್ ಹೋಗ್ತಿಲ್ಲ, ಅವನು ಕೆತ್ಕಕ್ ಹೋಗ್ತಿಲ್ಲ, ಟೀಮ್ ಅವರು ಕೆತ್ಕಕ್ ಹೋಗ್ಲಿಲ್ಲ. ಅದೊಂದು 5,000 ಇವತ್ತಿಗೂ ಹಂಗೆ ಬ್ಯಾಲೆನ್ಸ್ ಉಳಿದಿದೆ. 5,000 ಅದು ನೆನಪಿದೆ ನನಗೆ ಅಷ್ಟೇ. ಇಟ್ಸ್ ಅ ವೆರಿ ಸ್ಮಾಲ್ ಮ್ಯಾಟರ್. ಬಟ್ ನನ್ಗೆ ಒಂದೇ ಒಂದ್ರೆ, ನನಗೆ ಕೇಳುವಂತ ಮುಲಾಜ್ ಆ ವ್ಯಕ್ತಿ ಇರ್ಬೇಕಾದ್ರೆ ನನಗೆ ಕೇಳಬೇಕಾಗಿತ್ತು. ನನಗೆ ಕೇಳ ಗಣೇಶ ಪೇಮೆಂಟ್ ಸೆಟ್ಲ್ ಮಾಡಿಸೋದಲ್ಲ ಸ್ವಲ್ಪ ಅಂತ ಹೇಳ್ಬಿಟ್ಟಿದ್ರೆ ನನ್ಗೆ ಬೇಜಾರೇ ಆಗ್ತಿಲ್ಲ. ಅದು ಆ ಥ್ರೂ ಇಂದ ಬಂತಲ್ಲ. ಸಿ ಅವಾಗೆಲ್ಲ ವಿಜಿ ನನ್ಗೆ ಅಷ್ಟೊಂದು ಕ್ಲೋಸ್ ಇರಲಿಲ್ಲ. ಇವತ್ತಿಗೆ ವಿಜಿ ಇಸ್ ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ಸ್ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಇನ್ ಥಿಯೇಟರ್. ಅವತ್ತಿನ ಆಮೇಲೆ ಒಂದು ಪ್ರೊಫೆಷನಲ್ ರಿಲೇಶನ್ಶಿಪ್ ಇತ್ತಲ್ವಾ, ಅದೊಂದು ಬೇಜಾರಾಗಿದ್ದು. ನಾನು ಜಾಸ್ತಿ ಮಾತಾಡ್ಬಿಟ್ಟೆ. ಐ ನೋ ಐ ಹರ್ಟ್ ದಟ್ ಪರ್ಸನ್. ಅವ್ನ್ ಮಾತಾಡಿದ್ ನನಗೂ ಹರ್ಟ್ ಆಯ್ತು, ನಾನ್ ಮಾತಾಡಿದ್ ಅವನಿಗೂ ಹರ್ಟ್ ಆಯ್ತು. ಬಟ್ ಇವತ್ತಿಗೆ ಮಾತಾಡಿಸ್ತೀವಿ, ಇಲ್ಲ ಅಂತಲ್ಲ. ಬಟ್ ಆ ವಿಚಾರದ ಬಗ್ಗೆ ಅವರು ಎತ್ತಕ್ಕೋಲ್ಲ, ನಾನು ಎತ್ತಕ್ಕೋಲ್ಲ. ನೈಸ್. ಎನಿ ಇನ್ಸಿಡೆಂಟ್ಸ್ ವಿತ್ ವಿಜಯ್? ಬಿಕಾಸ್ ವಿಜಯ್ ಶೇರ್ಸ್ ಅ ವೆರಿ ಏನಂತಾರೆ ವೆರಿ ಇಂಪಾರ್ಟೆಂಟ್ ರಿಲೇಶನ್ಶಿಪ್ ವಿತ್ ಯು. ಬಿಕಾಸ್ ಹಿ ಸೆಡ್ ದಿಸ್, ವಿಜಯ್, ನನ್ಗೆ ಜಯನಗರ JP ನಗರದಿಂದ ಮಲ್ಲೇಶ್ವರಂ ಹೋಗ್ಬೇಕಾದ್ರೆ ಯಾವ ಬಜ್ಜಿ ಅಂಗಡಿ ಎಲ್ಲಿ ಏನ್ ಚೆನ್ನಾಗಿ ಸಿಗುತ್ತೆ ಅನ್ನೋದು ಏನು ಗೊತ್ತಿರ್ಲಿಲ್ಲ. ನನಗೆ ಎಲ್ಲ ತೋರಿಸ್ಕೊಟ್ಟಿದ್ದು ಈಸ್ ಗಣೇಶ್ ಅಂತ. ಸೊ ವಾಟ್ಸ್ ದಿಸ್ ಥಿಂಗ್? ಅದು ಈಸ್ ನಾಟ್ ಅ ಫುಡ್ಡಿ, ಬಟ್ ಹಿ ಈಸ್ ಅ ಫುಡ್ಡಿ. ಅಂದ್ರೆ ಅವ್ರಿಗೆ ಪಾಪ ಏರಿಯಾ ಅಷ್ಟು ಪರಿಚಯ ಇರಲಿಲ್ಲ. ನಾ ಹೇಳಿದ್ನಲ್ಲ, ಇಷ್ಟು ವರ್ಷ ನಾ ಅಲ್ಲಿಂದ ಇಲ್ಲಿ ಓಡಾಡ್ತಿದ್ದಾಗ ಐ ನೋ ದ ನೂಕ್ ಅಂಡ್ ಟ್ರಾಫಿಕ್ ಎಸ್ಕೇಪ್ ಆಗಿ ಹೋಗ್ಬೇಕು ಅಂತಂದ್ರೆ ನೂಕ್ ಅಂಡ್ ಕಾರ್ನರ್ಸ್ ಎಲ್ಲ ಗೊತ್ತಿರುತ್ತಲ್ಲ. ಹಂಗ್ ನಾವು ಹೊಸ ರೋಡ್ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಹೊಸ ತಿನ್ನೋ ಜಾಗಗಳು ಮತ್ತೊಂದು ಮಗದೊಂದು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗುವಂತದ್ದಿದೆ. ಅವ್ರು ಬಹುಶಃ ಇನ್ನೂ ಏನೋ ಹೇಳಿರ್ತಾರೆ, ಅದನ್ನ ನಾನು ಮಾತಾಡಕ್ ಹೋಗಲ್ಲ. ಇದನ್ನ ನಾನು ಎಲ್ರಿಗೂ ಶೇರ್ ಮಾಡೋದು ಸಂದರ್ಭ ಬಂದ್ರೆ ಅದ್ ಬೇಡ ಅಂತ. ಸೊ ಹಂಗೆ ವಿ ಹ್ಯಾಡ್ ಲಾಟ್ ಆಫ್ ಟೈಮ್ಸ್ ಒಟ್ಟಿಗೆ ವಾಪಸ್ ಹೋಗುವಂಥದ್ದು. ಯೂಶಲಿ ನಾನು ಅವ್ರನ್ನ ಮಂತ್ರಿ ಮಾಲ್ ಹತ್ರ ಬಿಡ್ತಿದ್ದೆ, ಅವ್ರ ಅಲ್ಲಿಂದ ಕ್ಯಾಬ್ ತಗೊಂಡು ಅವ್ರ ಮನೆಗೆ ಹೋಗೋರು. ಸೊ ದಟ್ ವಾಸ್, ಅಂಡ್ ಅಫ್ಕೋರ್ಸ್ ಇವತ್ತಿಗೂ ಅವ್ರ ನನ್ಗೆ ಒಳ್ಳೆ ಫ್ರೆಂಡು ಅನ್ನೋ ಕಾರಣಕ್ಕೆ ಇದರ ಒಂದು ಬಾಂಡಿಂಗ್ ಆಗಿರೋದು, ಮಾತುಕತೆಗಳು ಎಲ್ಲ ನಡೆಯೋದು. ಹಿ ರಿಗ್ರೆಟ್ಸ್ ಯು ಶಿಫ್ಟಿಂಗ್ ಟು ಜಯನಗರ್. ಅದು ಹೇಳ್ತಾರೆ. ಯಾಕೆ ರೀಶಿಫ್ಟ್ ಮಾಡಿದ್ರಿ? ಬಟ್ ಈಗಲೂ ಅಷ್ಟೇ, ಜೊತೆಲೆಲ್ಲ ಹೋದ್ರೆ ಎಂಪೈರ್ ತನಕ ನಾನೇ ಗಾಡಿ ಬಿಟ್ಟು ಹೋಗೋದು, ಅವ್ರು ಅಲ್ಲಿಂದ ಕ್ಯಾಬ್ ತಗೊಂಡು ಹೋಗ್ತಾರೆ. ಸೊ ಒಂದ್ ಪಾಯಿಂಟ್ ಆಫ್ ತನಕ ನಾನು ಬಿಡೋಂಥದ್ದು ಇವತ್ತಿಗೂ ಕಂಟಿನ್ಯೂಷನ್ ಇದೆ, ಅದೇ ಚೇಂಜ್ ಆಗಿಲ್ಲ. ಬಟ್ ಡೆಸ್ಟಿನೇಷನ್ ಜಾಗಗಳು ಪಾಯಿಂಟ್ ಆಫ್ ಚೇಂಜ್ ಆಗಲ್ಲ, ಅದು ಬದಲಾಗಿರೋದು. ಅವ್ರಿಗೆ ಅದಕ್ಕೆ ಹೇಳ್ತೇನೆ, ನೀವು ಜಯನಗರ ಕಡೆ ಬಂದ್ಬಿಡಿ, ಎಲ್ಲ ಸೌತ್ ಬೆಂಗಳೂರು ಕಡೆಗೆ ಬಂದ್ಬಿಡಿ. ಪಾಯಿಂಟ್ ಅಲ್ಲಿ ಸಿಂಹಾಚಲಂ ಸಂಕೇತ್ ಮಾತಾಡ್ತಿರೋದ್ರಿಂದ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿ, ತುಂಬಾ ಫ್ರೀಡಮ್ ಕೊಟ್ಟಂತ ಟೀಮ್. ಅಫ್ಕೋರ್ಸ್ ನಂಗೆ ಎಲ್ಲಾ ಟೀಮ್ ಅವರು ಫ್ರೀಡಮ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ತುಂಬಾ ನಂಬಿಕೆ ಇಟ್ಟು ಗಣೇಶ್ ಏನ್ ಮಾಡಿಸ್ತಾರೆ. ಅದೇನಾಯ್ತು, ಸಿಂಹಾಚಲಂ ಸಂಪಿಗೆ ವಸುಧೇಂದ್ರ ಅವ್ರ ಕತೆಗಳನ್ನ ಅಡ್ಯಾಪ್ಟ್ ಮಾಡಿದ್ದಂಥದ್ದು. ಫರಿಬಾಷ್ ಕತೆಗಳು ಅವ್ರು ಒಂದ್ 2-3 ಸತಿ, ನಾನು, ವಿಜಯ್, ಸುಜಯ್ ಮತ್ತೆ ಹೇಮಂತ್ ಅಂತ ಇದ್ರು, ಒಂದ್ 2-3 ಸತಿ ಕತೆಗಳು ಓದಿದ್ವಿ, ಒಂದು 3-4 ಕತೆಗಳು. ಅವ್ರ ತಲೆ ಇದು ಹಿಂಗಪ್ಪ ಇವ್ರು ನಾಟಕ ಮಾಡಿಸ್ತಾರೆ, ನನ್ನ ತಲೆಗೆ ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ನಾನು ಒಂದೇ ಮಾತಾಡ್ತೀನಿ. ನನ್ನ ತಲೆಯಲ್ಲಿ ಇದೆ, ಆಸ್ ಐ ಸೆಡ್ ಅರ್ಲಿಯರ್, ನಂಗೆ ಪಿಕ್ಚರ್ ಬಂದ್ಬಿಡ್ತು ಅಂತಂದ್ರೆ ನಾನು ಹೆಂಗಾರೋ ಮಾಡಿಸ್ತೀನಿ. ನನ್ನ ಜವಾಬ್ದಾರಿ. ನಾನು ಅನ್ಕೊಂಡಂಗೆ ಬರ್ಲಿಲ್ಲ ಅಂತ ನೀವು ಹೆಂಗ ಬೇಕಾದ್ರೆ ಕ್ವಶನ್ ಮಾಡಿ, ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಕ್ವಶನ್ ಇನ್ ಎನಿವೇ ಯು ವಾಂಟ್ ಅಂತ. ಇಟ್ ಹ್ಯಾಪನ್. ಅವರು ಸಪೋರ್ಟ್ ಮಾಡೋದು, ಪ್ರೊಡಕ್ಷನ್ ಐ ಥಿಂಕ್ ತುಂಬಾ ಚೆನ್ನಾಗಿ ಬಂದಂತ, ತುಂಬಾ ಕ್ಯೂಟ್ ಆಗಿ ಬಂದಂತ ಪ್ರೊಡಕ್ಷನ್. ಎಸ್ ಒಂಥರ ಎಮೋಷನಲ್ ರೈಡ್. ತುಂಬಾ ನನ್ ಬೇಜಾರ ಅಂದ್ರೆ ಅದನ್ನ ತುಂಬಾ ಜನ ನೋಡ್ಲಿಲ್ಲ ಅನ್ನೋಂಥದ್ದು. ಬಿಕಾಸ್ ತುಂಬಾ ಸೀಮ್ಲೆಸ್ ಆಗಿ ಮಾಡಿದಂತಹ ಇದು, ಬಟ್ ಅಷ್ಟೇ ಚೆನ್ನಾಗೂ ಬಂತು. ಬಟ್ ನಾನೇ ಟೀಮ್ ಅವ್ರಿಗೆ 25 ಶೋ ಆದ್ಮೇಲೆ ಸ್ಟಾಪ್ ಮಾಡಿ, ಬಿಕಾಸ್ ಕಮರ್ಷಿಯಲಿ ಅದು ವರ್ಕೌಟ್ ಆಗ್ತಿಲ್ಲ. ಪ್ರತಿ ಶೋಗೂ ಇವ್ರ ಕೈಯಲ್ಲಿ ಲಾಸ್ ಮಾಡ್ಕೊಂಡು ಮಾಡೋದ್ರ ಅರ್ಥ ಇಲ್ಲ ಅಂತ ಅದು ಒಂದು ಕಲ್ತ್ಬಿಟ್ಟಿದೀನಿ. ವ್ಯಾಮೋಹ ಬಿಟ್ಬಿಡ್ಬೇಕಾಗತ್ತೆ. ಐ ಆಮ್ ಶೋರ್ ವೆರಿ ಇಂಪಾರ್ಟೆಂಟ್ ಪ್ರೊಡಕ್ಷನ್ಸ್ ಯಾವುದು ಅಂತ ಹೇಳಿದ್ರೆ ಗಣೇಶ್ ಶಂಕರ್ ಇದ್ರಲ್ಲಿ ಮಾವಿನಗುಡಿ ಕಾಲನಿ. ಸೊ ಏನಿದೆ ಲೈಫ್ ಎಕ್ಸ್ಪೀರಿಯನ್ಸಸ್ ನ ಹಾಕಿ ಬರೆದಂತದ್ದ, ಹೌ ಇಸ್ ಇಟ್? ಡೆಫಿನೆಟ್ಲಿ ಕಲೆಕ್ಟಿವ್ ಆಫ್ ಎಕ್ಸ್ಪೀರಿಯನ್ಸಸ್. ನಾನು ಒಬ್ಬಂದೇ ಅಂತ ಅಲ್ಲ. ಐ ಥಿಂಕ್ ಮಾವಿನಗುಡಿ ಕಾಲನಿ ತರದ ಒಂದು ನಾಟಕ ನನ್ನ ಜೀವನದಲ್ಲಿ ನಾನು ಮತ್ತೆ ಆ ತರ ಮಾಡ್ಲಿಕ್ಕೆ ಆಗತ್ತೋ ಇಲ್ಲೋ ಗೊತ್ತಿಲ್ಲ. ಅದು ಅದ್ಭುತ ನಾಟಕ ಅಂತ ನಾನು ಹೇಳ್ತಾ ಇಲ್ಲ, ಅದು ಪ್ರಾಸೆಸ್ ಇದೆಯಲ್ಲ, ಐ ಥಿಂಕ್ ಅಷ್ಟು
ಆ ಥರದ್ದೊಂದು ಮತ್ತೆ ಮಾಡ್ಲಿಕ್ಕೆ ಆ ಥರದ್ ಮಾಡಲ್ಲ. ಇನ್ನು ಅದಕ್ಕಿಂತ ಅದ್ಭುತವಾಗಿ ಮಾಡ್ಬೋದು, ಅದಕ್ಕಿಂತ ಕಳಪೆದ್ ಮಾಡ್ಬೋದು, ಬಟ್ ಆ ಥರದ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ ಲೈಫ್ ಚೇಂಜಿಂಗ್ ಇನ್ ಮೆನಿ ಮ್ಯಾಟರ್ಸ್. ಓಕೆ ಸೊ ಒಂದು ಏನಂದ್ರೆ ಕಂಪ್ಲೀಟ್ ಆಗಿ ಹೊಸದಾಗಿ ನಾನೇ ಬರೆದಂತ ಒಂದು ನಾಟಕ. ಸೊ ಅದಕ್ಕೆ ಮುಂಚೆ ರೋಮಿಯೋಲೋಸ್ ನಾಟಕಲ್ಲಿ ನಾನೊಂದು ಕೆಲವೊಂದು ಭಾಗಗಳನ್ನ ನಾನು ಬರ್ದಿದ್ದೆ, ಬಟ್ ಮೋಸ್ಟ್ ಆಫ್ ಇಟ್ ಬರ್ದಿದ್ದು ಮಹೇಶ್ SP ಅವ್ರು ಬರ್ದಿದ್ದು. ಓಕೆ ಕೆಲವೊಂದು ಸೀನ್ಗಳು ಏನೋ ನನಗೆ ಅನ್ಕೊಂಡಂಗೆ ಬರ್ಲಿಲ್ಲ ಅವ್ರು ಬರ್ದಿದ್ದು, ಅದಕ್ಕೆ ಕೆಲವೊಂದು ಐ ಟುಕ್ ದಟ್ ಲಿಬರ್ಟಿ, ಬಿಕಾಸ್ ಅದನ್ನ ನಾವು ಯಾವುದೋ ಒಂದು ಕೊರಿಯನ್ ಸಿನಿಮಾನ ಅಡಾಪ್ಟ್ ಮಾಡಿದ್ದು. ಸೊ ಕೆಲವೊಂದು ಲಿಬರ್ಟಿ ತಗೊಂಡು ನಾನು ಕೆಲವೊಂದು ಚೇಂಜಸ್ ಮಾಡಿದ್ದೆ. ಬಟ್ ಮಾವಿನಗುಡಿ ಕಾಲನಿ ಮೊಟ್ಟ ಮೊದಲನೇದಾಗಿ ನಾನೊಂದು ಏನಾದರೂ ಒಂದು ಕೃತಿಯನ್ನು ಬರೀಬಹುದು ಅಂತ ನನಗೆ ಎಕ್ಸ್ಪ್ಲೋರ್ ಮಾಡಿದ್ದಂತ ನಾಟಕ, ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಂಥದ್ದು. ಅಂಡ್ ಏನಕ್ಕೆ ಮಾವಿನಗುಡಿ ಕಾಲನಿ ಒಂದು ತುಂಬಾ ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಇನ್ ಮೈ ಲೈಫ್ ಅನ್ನೋದಕ್ಕೆ, ಫಸ್ಟ್ ಟೈಮ್ ರಂಗಸೌರಭದಲ್ಲಿ ಮೀಟಿಂಗ್ ಮಾಡಿದಾಗ RPO ಅವರಿದ್ರು, RPO ಸರ್ ಇದ್ರು, MG ನವೀನ್ ಇದ್ದ, ಪ್ರಮೋದ್ ಶೆಟ್ಟಿ, ಆಮೇಲೆ ಅನಿರುದ್ಧು, ವಲ್ಲಭು, ಸುನಿಲ್, ಮತ್ತೆ ನಮ್ಮ ಚಾಕಿ ವಿಜಯ್ ದುರ್ಗಮ್ ಇಷ್ಟು ಜನ ಇದ್ರು. ಸೊ ನಾಟಕ ಮಾಡೋಣ ಆಯ್ತು. ನಾಟಕ ಯಾಕಂದ್ರೆ ಅವ್ರು ರೋಮಿಯೋಲೋಸ್ ನಾಟಕಲ್ಲಿ ನೋಡಿದ್ರು, ಅವ್ರಿಗೆ ಇಷ್ಟ ಆಗಿತ್ತು ಆ ಪ್ರೊಡಕ್ಷನ್ ಪ್ರಾಸೆಸ್ಸು, ಅದು ನಾಟಕ ಇಷ್ಟ ಆಗಿತ್ತು. ಗಣೇಶ್ ಕೆಲವೊಂದು ಮಾಡಿಸ್ಬೇಕು ಅಂತ ಸ್ವಲ್ಪ ಅನಿರುದ್ಧು ಪುಷ್ ಮಾಡ್ದ, ಅದಕ್ಕೆ ವಲ್ಲಭು ಇನ್ಸಿಸ್ಟ್ ಮಾಡ್ದ, ಸುನಿಲ್ ಇನ್ಸಿಸ್ಟ್ ಮಾಡ್ದ, ನವೀನ್ ಎಲ್ಲ ಇನ್ಸಿಸ್ಟ್ ಮಾಡಿದ್ರು, ನಾಟಕ ಮಾಡೋದು. ಸೊ ಏನ್ ನಾಟಕ ಹೊಸದ್ ಮಾಡ್ಬೇಕು, ಬಿಕಾಸ್ ರಂಗಸೌರಭ ಅದಕ್ಕೆ ಮುಂಚೆ ಎಲ್ಲ ಹೊಸದೇ ಮಾಡ್ತಿದ್ದು. ರಾಜೇಂದ್ರ ಕಾರಂತ್ ಅವ್ರನ್ನ ಇಟ್ಕೊಂಡು ಮೈಸೂರು ಮಲ್ಲಿಗೆ ಒಂದು ಹೊಸ ಕೃತಿ ಆಗಿತ್ತು, ಗಂಗಾವತಾರ ಎಲ್ಲ ಹೊಸ ಕೃತಿಗಳು. ಅವ್ರು ಹೊಸದನ್ನೇನೋ ಆವಿಷ್ಕಾರ ಮಾಡೋದ್ರಲ್ಲಿ ದೇ ಆರ್ ಆಲ್ವೇಸ್ ಕ್ಯೂರಿಯಸ್ ಅಂಡ್ ದೇ ಎಂಟರ್ಟೈನ್ ದಟ್. ಸರಿ, ಹೊಸದ್ ಮಾಡೋದು. ಸೊ 3 ಕಾನ್ಸೆಪ್ಟ್ ಇಟ್ಕೊಳ್ಳೋಣ, ಹೊಸ ಸ್ಕ್ರಿಪ್ಟ್ ಮಾಡ್ತೀವಿ, 3 ಕಾನ್ಸೆಪ್ಟ್, ಅದ್ರಲ್ಲಿ 3 ಬೇರೆ ಬೇರೆ ಸಬ್ಜೆಕ್ಟ್ ಇತ್ತು. ಅದ್ರಲ್ಲಿ ಒನ್ ಆಫ್ ದಮ್ ವಾಸ್ ನಾಸ್ಟಾಲ್ಜಿಯಾ. ಇನ್ನೆರಡು ಹೇಳಕ್ ಹೋಗಲ್ಲ, ಯಾಕಂದ್ರೆ ಮುಂದಕ್ಕೆ ಅದು ಮಾಡಿಸ್ಬೇಕು ಅಂತಿದ್ರೆ ಅದಕ್ಕೆ ಹೇಳಕ್ ಹೋಗಲ್ಲ, ಹಂಗೆ ಇಟ್ಕೊಂಡಿರ್ತೀವಿ. ಸೊ 3 ಕಾನ್ಸೆಪ್ಟ್ ಇಟ್ಕೊಂಡು ಒಂದನ್ನ ನಾಸ್ಟಾಲ್ಜಿಯಾ ಅಂತ. ಸೊ 3 ಕಾನ್ಸೆಪ್ಟ್ ಇಟ್ಕೊಂಡು ವಿಲ್ ಸ್ಟಾರ್ಟ್ ದ ವರ್ಕ್ಶಾಪ್. ಸೊ ಫಸ್ಟ್ ಡೇ ಒಂದು ಸರ್ಕಲ್ ಮಾಡಿದ್ವಿ, ಎಲ್ಲ ಟೀಮ್ ಅವರೆಲ್ಲ ಬಂದ್ರು. ಸ್ವಲ್ಪ ರಂಗಸೌರಭದ ಕಾಲೇಜ್ಗಳಲ್ಲಿ ಮಾಡ್ತಿದ್ದಂತ ನಟರುಗಳೆಲ್ಲ ಬಂದ್ರು. ಎಲ್ಲ ಅದೇ ನೀವು ಸ್ಕ್ರಿಪ್ಟ್ ಕೊಟ್ಟು ರೀಡಿಂಗ್ ಮಾಡಿಬಿಟ್ಟು ಡೇಟ್ಗಳು ಹೇಳ್ಬಿಟ್ರೆ ಇದ್ದಂಗೆ ರಿಹರ್ಸಲ್ ಹೇಳಿದೆ. ನಂಗೆ 2 ತಿಂಗಳು ವರ್ಕ್ಶಾಪ್ ಟೈಮ್ ಕೊಡಬೇಕು, ಯಾರ್ಯಾರು ಬರ್ಲಿಕ್ಕೆ, ಅಥವಾ ಇದ್ರಲ್ಲಿ ನಾಟಕದಲ್ಲಿ ಒಂದು ಪದ ಬರ್ದಿಲ್ಲ, ಇನ್ನ ಒಂದು ಲೈನ್ ಇಲ್ಲ ನಾಟಕದ್ದು, ನಾಟಕ ಟೈಟ್ಲು ಕೂಡ ಇಲ್ಲ, ಅಥವಾ ಯಾವ ನಾಟಕ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಸೊ ವರ್ಕ್ಶಾಪ್ ಆಗುತ್ತೆ, ವರ್ಕ್ಶಾಪಲ್ಲಿ ಇಂಪ್ರೊವೈಸೇಷನ್ಸ್ ಆಗುತ್ತೆ, ಅದ್ರ ಬೇಸಿಸ್ ಮೇಲೆ ಯಾವ ನಾಟಕ ಮಾಡ್ತೀವಿ ಅನ್ನೋ ನಿರ್ಧಾರ. ಲವ್ಲಿ. ಅವ್ರಗಳಿಗೆಲ್ಲ ಇದೇನಪ್ಪ ಇದು ಹಿಂಗಿದೆ ಅಂತ. ಸೊ ಅವ್ರಿಗೆ ಆಬ್ವಿಯಸ್ಲಿ ಅವ್ರಿಗೂ ಕಮಿಟ್ಮೆಂಟ್ ಕ್ಲಾರಿಟಿ ಇಲ್ಲ ಅಂದ್ರೆ ಯಾರು ಕೊಡಲ್ಲ. ನಾನಿದ್ರೆ ನಾನು ಹಂಗೆ ಅನ್ಕೊಂಡೆ, ಬಟ್ ದೇ ಮೋಸ್ಟ್ ಆಫ್ ದಮ್ ಬ್ಯಾಕ್ ಔಟ್. ಅದನ್ನೆಲ್ಲ ಹೊಸಬ್ರುಗಳು ಉಳ್ಕೊಂಡ್ರು. ಅದೇನು ಅಂದ್ರೆ ಐ ವಾಂಟೆಡ್ ಟು ಡೂ ಇಟ್ ಅ ಡಿವೈಸ್ ಫಾರ್ಮ್ಯಾಟ್. ಅಂದ್ರೆ ಪ್ರತಿಯೊಂದನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಇಂಪ್ರೊವೈಸೇಷನ್ಸ್, ಆಕ್ಟರ್ಸ್ಗಳನ್ನ ಅವ್ರುಗಳು ಕೂಡ ದೇ ಹ್ಯಾವ್ ಟು ಬಿಕಮ್ ಅ ಪಾರ್ಟ್ ಆಫ್ ಸ್ಕ್ರಿಪ್ಟ್ ರೈಟಿಂಗ್ ಅನ್ನೋ ತರ ಉದ್ದೇಶದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದಂಥ ಒಂದು ನಾಟಕ. ಸೊ ದಟ್ ವಾಸ್ ಸೂಪರ್ ವರ್ಕ್ಶಾಪ್. ನಾನು ಒಬ್ಬನೇ ಮಾಡಿದ್ದಲ್ಲ, ಹೆಚ್ಚು ಕಮ್ಮಿ 1.5 ತಿಂಗಳು ವರ್ಕ್ಶಾಪ್ು. ನಾನೊಂದಷ್ಟು ದಿನ ತಗೊಂಡೆ, ಆಮೇಲೆ ಶರತ್ ಪರ್ವತವಾಣಿ ಒಂದಷ್ಟು ಕ್ಲಾಸಸ್ ತಗೊಂಡ್ರು. ಹಿ ಟುಕ್ ಆನ್ ಹೌ ಟು ಬಿಲ್ಡ್ ಸ್ಕ್ರಿಪ್ಟ್ಸ್ ಅನ್ನೋದು, ಬಿಕಾಸ್ ಹಿ ಹ್ಯಾಸ್ ಗುಡ್ ಹೋಲ್ಡ್ ಇನ್ ರೈಟಿಂಗ್ ಸ್ಕ್ರಿಪ್ಟ್ಸ್. ಸ್ಕ್ರಿಪ್ಟ್ನ ಹೆಂಗೆ ಬಿಲ್ಡ್ ಮಾಡಬೇಕು ಅನ್ನೋದಿರ್ಬೋದು. ಆಮೇಲೆ ಸಂದೀಪ ಪ್ರಾಪ್ಸ್ಗಳನ್ನ ಬಳಸ್ಕೊಂಡು ಹೆಂಗೆ ಮಾಡೋಂಥದ್ದು. ಆಮೇಲೆ ಹಿ ಈಸ್ ಗುಡ್ ಇನ್ ಮೈಂಡ್, ಮಾತಿಲ್ದೆ ನಟನೆ ಹಿಂಗೆ ಹೇಳ್ತಾ ಹೋಗುವಂಥದ್ದು ಇರ್ಬೋದು. ಸೊ ಅವನೊಂದಷ್ಟು ತಗೊಂಡ. ಆಮೇಲೆ ದಿವ್ಯಾ ಕಾರಂತು, ಹೌ ದ ಪ್ರೆಸೆನ್ಸ್ ಆಫ್ ವುಮೆನ್ ಇನ್ ಥಿಯೇಟರ್, ಹೌ ಇಟ್ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಇದರಲ್ಲಿ ವುಮೆನ್ ಆರ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಹಿಂಗಾಗತ್ತೆ, ಅಯ್ಯೋ ಒಬ್ರು ಹುಡುಗಿ ಚೇಂಜ್ ಆದ್ರೆ ಇನ್ನು ಹುಡುಗಿನ ಕಷ್ಟ ಅನ್ನೋದು. ಸೊ ವಾಟ್ ಈಸ್ ಯುವರ್ ಪ್ರೆಸೆನ್ಸ್ ಇನ್ ಇಂಪಾರ್ಟೆಂಟ್, ಹೌ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಅನ್ನೋದು. ಅವರೊಂದು 2 ದಿನ ವರ್ಕ್ಶಾಪ್ ತಗೊಂಡ್ರು. ಸೊ ಈ ತರ ಬೇರೆ ಒಂದಷ್ಟು ದಿನ ವರ್ಕ್ಶಾಪ್ ಎಲ್ಲ ತಗೊಂಡು ಒಂದು ಸಾಲಿಡ್ ಆಗಿ ಟೀಮ್ಗೆ ಒಳ್ಳೆ ನಾಟಕ ಮಾಡ್ತೀವಲ್ವ, ಅದ್ರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಒಂದು ಸಾಲಿಡ್ ಜ್ಞಾನ ಅಂತ ಹೋಯ್ತು. ಐ ಆಮ್ ಹ್ಯಾಪಿ ಅಬೌಟ್ ದಟ್. ಬಿಕಾಸ್ ನಾಟಕದಲ್ಲಿ ನಾವು ಶೋಸ್ಗಳು ಕಡಿಮೆ ರಿಹರ್ಸಲ್ಲೇ ಜಾಸ್ತಿ ಮಾಡಿರ್ತೀವಿ, ದಿನಗಳ ರಿಹರ್ಸಲ್ ಜಾಸ್ತಿ ಆಗಿರುತ್ತೆ. ಸೊ ಅದು ತುಂಬಾ ಚೆನ್ನಾಗಿ ಸಿಕ್ತು. ಒಂದು 15 ದಿನ ವರ್ಕ್ಶಾಪ್ ಆದ್ಮೇಲೆ ಒಂದು ಇಂಪ್ರೊವೈಸೇಷನ್ಸ್ ಬಂದ್ಮೇಲೆ ವಿ ಗಾಟ್ ಅ ಕ್ಲಾರಿಟಿ. ಸೊ ಸಬ್ಜೆಕ್ಟ್ ವಾಟ್ ವಿಲ್ ಟೇಕ್ ಇಸ್ ನಾಸ್ಟಾಲ್ಜಿಯಾ. ಅದೇ ಸಂದರ್ಭದಲ್ಲಿ ಏನ್ ನಡೀತಾ ಇತ್ತು, ಸ್ಟೀಲ್ ಬ್ರಿಡ್ಜ್ ಕಟ್ಟಬೇಕು ಅಂದ್ಬಿಟ್ಟು ಸರ್ಕಾರದ ಪ್ರಪೋಸಲ್ ಇತ್ತು. ಅಂಡ್ ಅದನ್ನು ಮಾಡಬಾರ್ದು ಅಂತ ಒಂದು ದೊಡ್ಡ ವಿರೋಧ ಆಯ್ತು, ಬಿಕಾಸ್ ತುಂಬಾ ಮರಗಳು ಕಟ್ ಮಾಡ್ತಾರೆ. ಸೊ ದಟ್ ಬಿಕೇಮ್ ದ ಒಂದು ಮಾವಿನ ಮರ ಕಟ್ಟಿದ್ರೆ ಅಲ್ಲೊಂದು ಸುತ್ತ ಒಂದು ಗುಂಪಿದ್ರೆ ಹಿಂಗಾಗತ್ತೆ. ದಟ್ಸ್ ಹೌ ದ ಸ್ಟೋರಿ ಗಾಟ್ ಬಿಲ್ಟ್. ಸೊ ಹಂಗಿಂದ ಸ್ಟೋರಿ ಬೆಳೀತಾ ಹೋಗಿ, ಸೊ ಮಾವಿನಗುಡಿ ಕಾಲನಿ ಇರುವಂತ ಸುಮಾರು ದೃಶ್ಯಗಳ ಇನ್ಸಿಡೆಂಟ್ಸ್ ಫಸ್ಟ್ ಸೆಟ್ ಆಫ್ ಆಕ್ಟರ್ಸ್ ಏನ್ ಮಾಡಿದ್ರು ಅವ್ರು ಕೂಡ ಕೊಟ್ಟಂತ ಕಾಂಟ್ರಿಬ್ಯೂಷನ್ ಇದೆ ಅದ್ರಲ್ಲಿ. ಅವ್ರು ಯಾವ್ದೋ ಒಂದು ತಂದಂತ ಪಾತ್ರವನ್ನ, ಅವ್ರು ಯಾವ್ದೋ ಒಂದು ತಂದ ಇನ್ಸಿಡೆಂಟ್ ನ, ಯಾವ್ದೋ ಒಂದು 2-3 ಇನ್ಸಿಡೆಂಟ್ 2-3 ಪಾತ್ರವನ್ನ ಮಿಕ್ಸ್ ಮಾಡಿದ್ದು. ಆಮೇಲೆ ನನ್ನ ಲೈಫಲ್ಲಿ ನಡೆದಂತ ಸುಮಾರು ಘಟನೆಗಳನ್ನ ತಗೊಂಡು
ಎಲ್ಲ ಹೆಣದಂತ ನಾಟಕ. ಸೊ ಅದಕ್ಕೋಸ್ಕರ ದಟ್ ಇಸ್ ಆ ಥರದೊಂದು ನಾಟಕವನ್ನ ನಾನ್ ಮತ್ತೆ ಆ ಥರ ಮಾಡ್ಲಿಕ್ಕೆ ಆಗತ್ತೋ ಇಲ್ಲೋ ಗೊತ್ತಿಲ್ಲ. ಅಂಡ್ ಇಟ್ ಹಸ್ ಬಿನ್ ವೆರಿ ಸಕ್ಸಸ್ಫುಲಿ ಗೋಯಿಂಗ್. ಮತ್ತೆ ರಿವೈವ್ ಮಾಡ್ತಾ ಇದ್ದಾರೆ, ಮತ್ತೆ ಶೋ ಸ್ಟಾರ್ಟ್ ಆಗ್ತಿದೆ. ಹೋಪ್ಫುಲಿ ಅಷ್ಟೇ ಚೆನ್ನಾಗತ್ತೆ. ಆಲ್ಮೋಸ್ಟ್ 2 ವರ್ಷದ ಮೇಲೆ ನಂತರ ಮಾಡ್ತಾ ಇರೋದು. ಒಂದೇನಂದ್ರೆ ನಮ್ಗೆ ಮಾವಿನಗುಡಿ ಕಾಲನಿ ಯಾವತ್ತೂ ಫುಲ್ ಶೋಸ್ ಆಗಿರಲಿಲ್ಲ, ಬಟ್ ಪ್ರತಿ ಶೋ ಮಿನಿಮಮ್ 30% ರಿಪೀಟ್ ಆಡಿಯನ್ಸ್ ಇರ್ತಿದೆ. ಮಿನಿಮಮ್ 5 ಸರಿ 6 ಸತಿ 7 ಸತಿ ಶೋ ನೋಡಿರುವಂತವ್ರಲ್ಲ, ಬಿಕಾಸ್ ದೇ ಕ್ಯಾನ್ ಟೇಕ್ ದಟ್ ಜರ್ನಿ ಬ್ಯಾಕ್. 2 ಕಾಲ್ ಅವರ್, ಆಮೇಲೆ ಅಷ್ಟೊತ್ತಿಗಾಗ್ಲೇ ಗಣೇಶ್ ಅಂದ್ರೆ 2 ಅವರ್ ನಾಟಕ ಇರತ್ತೆ ಒಂದು ಅಂತ ಫಿಕ್ಸ್ ಬೇರೆ ಆಗೋಗ್ಬಿಟ್ಟಿತ್ತು. ಸೊ ಮಾವಿನಗುಡಿ ಅದೊಂದು ಅದ್ಭುತ ಎಕ್ಸ್ಪೀರಿಯನ್ಸ್. ಅದ್ರ ಜೊತೆಗೆ ನನ್ನ ಪರ್ಸನಲ್ ಲೈಫಲ್ಲಿ ನನ್ನ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದು ಅದ್ರಲ್ಲೇ. ಅವಳು ಅದ್ರಲ್ಲಿ ಒಂದು ಪಾತ್ರ ಮಾಡಿದ್ಲು, ಅರ್ಚನಾ. ಅದಾದ್ಮೇಲೆ ಅದೇ 1 ವರ್ಷಕ್ಕೆ ಮದ್ವೆನೂ ಆಯ್ತು. ಸೊ ನನ್ಗೇನ್ ಕ್ವಶನ್ ಕೇಳಕ್ ಬಿಡಲ್ಲ, ಮುಗಿದೋಯ್ತು. ಅಲ್ಲ, ಬಿಕಾಸ್ ಮಾವಿನಗುಡಿ ಅಷ್ಟು ಇಂಪಾರ್ಟೆಂಟ್ ಅಂದಾಗ ಏನೇನ್ ಘಟನೆ ನಡೆದಿರ್ತದೆ. ತುಂಬಾ ಇಂಟ್ರೆಸ್ಟಿಂಗ್ ಇನ್ನೊಂದು ವಿಚಾರ ಏನ್ ಗೊತ್ತಾ ವಿನಯ್, ನಾನು ಅವಾಗ್ಲೇ ಹೇಳ್ದೆ, ನಾನು ಮುಂದಕ್ಕೆ ಆ ಪಾಯಿಂಟ್ ಒಂದು ಹೇಳ್ತೀನಿ, ಮನೆ ಸಪೋರ್ಟ್ ವಿಚಾರಕ್ಕೆ ಅಂತ. ಏನಾಯ್ತು, ಮಾವಿನಗುಡಿ ಕಾಲನಿ ಫಸ್ಟ್ ಶೋ ಎಲ್ಲ ಆಯ್ತು. ನಮ್ಮ ಮನೇಲಿ ಒಂದು ಗೆಟ್ ಟುಗೆದರ್ ಇಟ್ಕೊಂಡಿದ್ವಿ, ಎಲ್ರು ಬಂದಿದ್ರು ನಮ್ಮ ಮನೆ ಮಲ್ಲೇಶ್ವರಮಲ್ಲಿ. ನಮ್ಮ ತಂದೆ ಅವತ್ತು ಮಾತಾಡಿದ್ರು, ಎಲ್ರಿಗೂ ಕುರ್ತು ಮಾತಾಡೋದು. ಅವ್ರಿಗೂ ನಾಟಕ ನೋಡಿ ತುಂಬಾ ಇಷ್ಟ ಆಗಿತ್ತು. ಫಾರ್ ದ ಫಸ್ಟ್ ಟೈಮ್ ಇನ್ ಜನರಲ್ ಹಿ ಟೋಲ್ಡ್, ನಾನು ಇಷ್ಟು ವರ್ಷ ಅಷ್ಟೊತ್ತಿಗಾಗಲೇ ಐ ಥಿಂಕ್ 2016 ಅಲ್ಲೂ 10 ವರ್ಷ ಆಗಿತ್ತು. ಸೊ ದಟ್ಸ್ ಅ ಮೈಲ್ ಸ್ಟೋನ್ ಪ್ಲೇ ಆಲ್ಸೋ. 2006 ಅಲ್ಲಿ ನಾನು ಅಮೆಚೂರ್ ಥಿಯೇಟರ್ ಶುರು ಮಾಡಿದ್ದು. 2016 ದಟ್ ವಾಸ್ ಅ 10th ಇಯರ್ ಲೆಕ್ಕ. ಇವ್ನಿಗೆ ಇಷ್ಟು ವರ್ಷ ನಾನು ಬೇರೆ ಏನಾರೋ ಮಾಡು ಅಂತ ಹೇಳ್ತಾ ಇದ್ದೆ ಜೊತೆಗೆ, ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಇನ್ ಮುಂದಕ್ಕೆ ಇದನ್ ಬಿಟ್ಟು ಬೇರೆ ಏನು ಮಾಡಬೇಡ ಅಂತ. ಓಪನ್ ಸ್ಟೇಟ್, ದಟ್ಸ್ ಅ ವೆರಿ ಎಮೋಷನಲ್ ಥಿಂಗ್ ಫಾರ್ ಮೀ. ನೀನ್ ಇದ್ರಲ್ಲಿ ಉದ್ಧಾರ ಆಗದೆ ಇರೋ, ನೀನು ಸಂಪಾದಿಸದೆ ಇರೋ, ಇಷ್ಟು ವರ್ಷ ಈ ಜರ್ನಿ ಮಾಡ್ಕೊಂಡ್ ಬಂದಿದೆ, ಇನ್ ಮುಂದಕ್ಕೆ ಈ ಜರ್ನಿ ಚೇಂಜ್ ಮಾಡ್ಬೇಡ ಅಂತ ಅಂದ್ರು. ಸೊ ಇಟ್ ಟೋಲ್ಡ್ ಓಪನ್ಲಿ. ದಟ್ಸ್ ಅ ವೆರಿ ಮೋಟಿವೇಟಿಂಗ್ ಥಿಂಗ್. ಅಷ್ಟೇ ರೆಸ್ಪಾನ್ಸಿಬಲ್ ಥಿಂಗ್ ಕೂಡ ಆಗುತ್ತೆ. ಐ ಥಿಂಕ್ ದಟ್ಸ್ ಒನ್ ಆಫ್ ದ ವೆರಿ ಎಮೋಷನಲ್ ಥಿಂಗ್ಸ್ ದಟ್ ಹ್ಯಾಸ್ ಹ್ಯಾಪನ್ಡ್ ವೆನ್ ಇಟ್ ಕಮ್ಸ್ ಟು ಪಾಯಿಂಟ್ ವೇರ್ ದೇರ್ಸ್ ಅ ಮಿಕ್ಸ್ಚರ್ ಆಫ್ ಯುವರ್ ಪ್ರೊಫೆಷನ್ ಆ್ಯಂಡ್ ಪರ್ಸನಲ್ ಥಿಂಗ್ ಅಂದಾಗ. ಆ ಒಂದು ಕ್ರಾಸ್ ಓವರ್ ಅಲ್ಲಿ ನಮ್ಮ ತಂದೆ ಅವತ್ತು ಮಾತಾಡಿದ ವಿಚಾರ ಇದೆಯಲ್ಲ, ಅದು ಹಾರ್ಡ್ ಹಿಟ್ಟಿಂಗ್ ಅಂಡ್ ವೆರಿ ಇಂಪ್ರಿಂಟ್, ಚೆನ್ನಾಗಿ ತಲೆ ಮೇಲೆ ಕೂತ್ಬಿಡಿರೋದು. 10 ವರ್ಷದಿಂದ ನೀನು ಜೊತೆಗೆ ಏನಾರೋ ಮಾಡುವಂತಿದ್ದೆ, ಬಟ್ ಇವತ್ತಿಂದ ಇದನ್ ಬಿಟ್ಟು ಬೇರೆ ಇನ್ನೇನು ಮಾಡಬೇಡ ಅಂತಾನೆ ಹೇಳ್ತೀನಿ. ನೀನು ಉದ್ಧಾರ ಆಗದೆ ಇದನ್ನೇ ಮಾಡ್ಬೇಕು. ಸೊ ದಟ್ಸ್ ಅಗೇನ್ ಅದೊಂದು ಬಹಳ ಇಂಪಾರ್ಟೆಂಟ್. ಎಸ್. ಅಂಡ್ ಅದಾದ್ಮೇಲೆ ನಮ್ಗೆ ಸಾಕಷ್ಟು ಬೇರೆ ಬೇರೆ ಕೆಲಸಗಳು ಸಿಗ್ತಾವೆ. ಒಂದ್ ಪ್ರಾಜೆಕ್ಟ್ ಮಾಡಿದ ಕೂಡಲೇ ಅದ್ರಲ್ಲೇ ನಾವು ಉಳಿಬಾರ್ದಲ್ವಾ, ಹೊಸದ್ ಸಿಗ್ಬೇಕು. ಅದು ನೋಡ್ಬಿಟ್ಟೆ, ಮಾವಿನಗುಡಿ ನೋಡ್ಬಿಟ್ಟೆ, ವಿಜಯ್ ಮತ್ತೆ ಸುಜಯ್ ಕರೆದ್ಬಿಟ್ಟು ಸಿಂಹಾಚಲಂ ಸಂಖ್ಯೆ ಕೊಟ್ರು. ಸಿಂಹಾಚಲಂ ಸಂಖ್ಯೆ ನೋಡ್ಬಿಟ್ಟು ಇನ್ನೊಂದು ಟೀಮ್ ಅವ್ರು ಇನ್ನೊಂದು ಕೊಟ್ರು. ಅದಲ್ಲದೆ ಸ್ಕೂಲ್ ಪ್ರಾಜೆಕ್ಟ್ಸ್ ಗಳು ಕೊಟ್ರು, ಮತ್ತೊಂದು ಕೊಟ್ರು. ಈ ತರದ್ ಏನೇನೋ ಸಿಗ್ತಾ ಹೋಯ್ತು. ವೆರಿ ನೈಸ್, ವೆರಿ ನೈಸ್. ನಾವು ಸೊ ಒನ್ ಆಫ್ ದ ಅಂದ್ರೆ ನಾನು ನೀನು ಸೇರಿ ಆಕ್ಟ್ ಮಾಡದಂತಹ ಮೊದಲನೇ ನಾಟಕ ಪರ್ವ. ವೆರಿ ರೀಸೆಂಟ್ ಪ್ರೊಡಕ್ಷನ್. ಐ ಥಿಂಕ್ ಇಷ್ಟು ವರ್ಷ ನಾವು ರಂಗಭೂಮಿಲಿ ಒಟ್ಟಿಗೆ ಮಾಡಿದ್ರು, ನಾನು ಡೈರೆಕ್ಟ್ ಮಾಡಿದ್, ನೀನ್ ಆಕ್ಟ್ ಮಾಡಿದ್ರು, ಬಟ್ ಒಟ್ಟಿಗೆ ಸ್ಟೇಜ್ ಶೇರ್ ಮಾಡಿರ್ಲಿಲ್ಲ ಅನ್ಸ್ತಲ್ಲ. ಕರೆಕ್ಟ್. ಸೊ ಪರ್ವ, ಎನಿಥಿಂಗ್ ಅಬೌಟ್ ಪರ್ವ? ಅಗೇನ್ ಮಾವಿನಗುಡಿ ಹೇಳ್ದಂಗೆನೆ ಪರ್ವಲ್ಲೂ ಅಷ್ಟೇ. ಮತ್ತೊಂದ್ಸತಿ ಈ ತರದೊಂದು ನಾಟಕ ಪ್ರೊಡಕ್ಷನ್ ನಾವು ಮಾಡ್ತೀವಲ್ಲ, ನೀನು ಮಾಡ್ತೀವಲ್ಲ, ನಾನು ಮಾಡ್ತೀನಿ. 8 ಅವರ್ 9 ಅವರ್ ನಾಟಕ ಮಾಡೋದು ಅಂದ್ರೆ ಸರ್ವೇ ಸಾಮಾನ್ಯ ಅಲ್ಲ. ಅದನ್ನ ಪ್ರಕಾಶ್ ಬೇಳ್ವಾಡಿ ಅವರು ಮಾಡಿದ್ದಾರೆ. ಇದಕ್ಕೂ ಅಷ್ಟೇ ನಾನು ಹೇಳ್ತೀನಿ ಕೇಳೋ, ನಾನಾಗೆ ಕೇಳ್ಕೊಂಡು ಹೋಗಿದ್ದು, ಬಂದಿದ್ದು. ರಿವೈವ್ ಮಾಡ್ತಿದ್ದಾರೆ, ಕನ್ನಡದಲ್ಲಿ ರಿವೈವ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಯ್ತು. ನನಗೆ ತುಂಬಾ ದಿನ ಆಗಿತ್ತು ಆಕ್ಟ್ ಮಾಡಿ. ಲಾಸ್ಟ್ 2021 ಅಲ್ಲಿ ಬೆಂದಕಾಳು ಒಂದು ಟೋಸ್ಟ್ ಮಾಡಿದ್ದು, ಮಧ್ಯೆ ರಿಪೀಟ್ ಶೋಸ್ ಮಾಡಿದ್ವಿ. ಅದೇನೋ ಒಂಥರ ಅದು ನೆನಪಲ್ಲೇ ಉಳಿದಿರ್ಲಿಲ್ಲ. ಏನೋ ಒಂದು 3 ದಿನ ಶೋ ಮಾಡಿದ್ವಿ, ಮತ್ತೆ ಮಾಡ್ಲಿಲ್ಲ ಶೋಸ್. ಸೊ ಇಟ್ ಹಸ್ ಬಿನ್ ಆಲ್ಮೋಸ್ಟ್ 3-5 ಇಯರ್ಸ್ ಹೆಚ್ಚು ಕಮ್ಮಿ ಆಗೋಗಿತ್ತು. ಸೊ ಈ ಪ್ರೊಡಕ್ಷನ್ ರಿವೈವ್ ಮಾಡ್ತೀರ ಅನ್ನೋದಕ್ಕೆ ನಾನೇ ಕಾಂಟ್ಯಾಕ್ಟ್ ಮಾಡಿ, ಮೇಘನ ಕಾಂಟ್ಯಾಕ್ಟ್ ಮಾಡಿ, ಸೆಡ್ ಬನ್ನಿ ಅಂತಂದ್ಲು. ಬಂದ್ವಿ, ಮಾಡಿದ್ವಿ. ಅದ್ಭುತ ಎಕ್ಸ್ಪೀರಿಯನ್ಸ್. ಅಂದ್ರೆ ಒಂದು ಮಹಾ ಕಾದಂಬರಿನ ಮಾಡ್ತಿದ್ದೀರಾ ಅನ್ನೋ ಒಂದು ಹೆಮ್ಮೆ ಒಂದಿರತ್ತೆ. ಮೆಗಾ ಪ್ರೊಡಕ್ಷನ್ ಆಗಿರುತ್ತೆ. ಪಾತ್ರಗಳು 8 ಅವರ್ ನಾಟಕದಲ್ಲಿ ಸ್ಟೇಜ್ ಅಲ್ಲಿ ನಾವು ತುಂಬಾ ಕಮ್ಮಿ ಇರ್ತೀವಿ. ಆಕ್ಚುಲಿ ತುಂಬಾ ಕಮ್ಮಿ. ಬ್ಯಾಕ್ ಸ್ಟೇಜ್ ಅಲ್ಲೇ ತುಂಬಾ ಇರ್ತೀವಿ. ಏನೋ ಕಾಸ್ಟ್ಯೂಮ್ ಬದಲಾಯಿಸ್ತಿರ್ತೀವಿ, ಮೇಕಪ್ ಚೇಂಜ್ ಆಗ್ತಿರತ್ತೆ, ಕೆಲಸದ ಏನೂ ಇರಲ್ಲ, ಸುಮ್ಮನೆ ಕೂತ್ಕೊಂಡಿರ್ಬೇಕಾಗತ್ತೆ. ಅದೊಂದು ಮೇಂಟೈನ್ ಮಾಡೋದಿರಲ್ಲ. ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್, ಆ ಪರ್ಸೀವರೆನ್ಸ್ ಇದೆ ಗೊತ್ತಾ, ಮೇಂಟೈನ್ ಮಾಡುವಂಥದ್ದು. ಆ 8 ಅವರ್ ನಾಟಕದಲ್ಲಿ ನೀವು ಇಲ್ದೇ ಹೋದ್ರು, ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ರು ಕೂಡ ಯು ಆರ್ ದೇರ್ ಸ್ಟಿಲ್. Yes. ಸೊ ದಟ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ವಾಟ್ ಹ್ಯಾಪನ್ಸ್ ಆನ್ ಸ್ಟೇಜ್ ಅಂಡ್ ಬ್ಯಾಕ್ ಸ್ಟೇಜ್ ಅನ್ನೋದಕ್ಕೆ. ಫಸ್ಟ್ ಸೆಟ್ ಆಫ್ ಶೋಸ್ ಅಲ್ಲಿ ಭೀಷ್ಮ ಮತ್ತೆ ಯೋಧಾನ ಮಾಡ್ತಿದ್ದೆ. ರೀಸೆಂಟ್ ಅಲ್ಲಿ ಭೀಮಾ ಮಾಡಿದೆ.
ಭೀಷ್ಮ ಮತ್ತೆ ಯೋಧನ ಮಾಡ್ತಿದ್ದಾಗ ನಂಗೆ ಆಕ್ಚುಲಿ ಫ್ರೀ ಟೈಮ್ ಕಡಿಮೆ ಇರ್ತಿತ್ತು, ಯಾಕಂದ್ರೆ ತುಂಬಾ ಮೇಕಪ್ ಚೇಂಜ್ ಎಲ್ಲ ಇರ್ತಿತ್ತು. ಹೌದು, ಫ್ರೀ ಟೈಮ್ ತುಂಬಾ. ಬಟ್ ಭೀಮಾ ಮಾಡಿದಾಗ ಫ್ರೀ ಟೈಮ್ ಜಾಸ್ತಿ ಇತ್ತು. ಒಂದ್ ಇಡೀ ಆಕ್ಟ್ ಮಲ್ಕೊಳಕ್ಕೆಲ್ಲ ಸಿಕ್ತು. ಅದು ಒಂದು ಅದ್ಭುತ ಅಲ್ವಾ, ನಾಟಕ ನಡೀತಾ ಇದೆ, you're resting, ನೀನ್ ಬಂದಾಗ ನೀನ್ ಎದ್ದೋಗ್ತೀಯ, ರೆಡಿ ಆಗ್ತಾ. ಇಟ್ಸ್ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ತಕ್ಕಂಗೆ ಇದೆ ಬ್ಯಾಕ್ ಸ್ಟೇಜ್ ಅಲ್ವಾ ನಾವು ಇದ್ದಿದ್ದು. ಇದು ಇಷ್ಟು ವಾಸ್ಟ್ ಆಗಿರೋ ಬ್ಯಾಕ್ ಸ್ಟೇಜ್ ನೆಸಿಟಿ ಇದೆ, ಯಾಕಂದ್ರೆ ತುಂಬಾ ಹಿಂದೆ ನಾವು ಹಿಂದೆ ಬಂದು ನೋಡಿದ್ರೆ ಲೈನ್ ಆಗಿ ಪ್ರಾಪರ್ಟೀಸ್, ಸೆಟ್ಟು, ಕಾಸ್ಟ್ಯೂಮ್ಸ್ ಅಂತೆ, ಎಷ್ಟಿದ್ರು ಜಾಗ ಸಾಕಾಗಲ್ಲ ಅನ್ನೋದು. ಸೊ ಅಫ್ಕೋರ್ಸ್ ಇಟ್ ವಾಸ್ ನೈಸ್. ನಮಗೆ ಅವಾಗಲೇ ರಿಯಲೈಸ್ ಆಯ್ತು, ಒಟ್ಟಿಗೆ ನಾಟಕ ಇಷ್ಟು ವರ್ಷ ಮಾಡಿದ್ರು ಒಂದು ಡೈಲಾಗ್ ಹೇಳ್ಕೊಂಡಂತೂ ಮಾಡಿಲ್ಲ ಅನ್ನೋದು. ದಟ್ ಅದ್ಭುತ. And I want to do more shows of that. Yes. We all want to. Yes. Now, okay, quickly, I think we've covered most of it. Now I'll have one ಏನಂದ್ರೆ ಒಂದು quick fire round. Okay, ಸರಿ. Let's see if I can, put you in a fix. Okay, stage or TV or cinema? All three. If you have to pick one. ಇಲ್ಲ, all three. Because ನಾನು ಅವಾಗಲೇ ಫಸ್ಟ್ ಅಲ್ಲೇ ಹೇಳ್ದಂಗೆ ಮೂರು ಬೇರೆ ಎಂಟಿಟಿ. ಮೂರು ಬೇರೆ ಎಂಟಿಟಿ. ಅಲ್ಲ ಓಕೆ, ಹಂಗಂದ್ರೆ ತುಂಬಾ ಆಪ್ಷನ್ ಕೊಡ್ತೀಯ ಅಂತ ಅಂದ್ರೆ ಸ್ಟೇಜ್ ಅಂಡ್ ಸಿನಿಮಾ ಅಂತ ಹೇಳಿ. ಸ್ಟೇಜ್ ಅಂಡ್ ಸಿನಿಮಾ. ಓಕೆ. ಮೊನೋಲಾಗ್, ಯಾವ್ದಾದ್ರು ಮೊನೋಲಾಗ್ ಇದೆಯಾ ವಿಚ್ ಯು ಕ್ಯಾನ್ ಲೈಕ್ ರಿಮೆಂಬರ್ ಅಂಡ್ ದೆನ್ ಓಕೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಐ ಕ್ಯಾನ್ ರಿಸೈಟ್ ಅಂತ ಅನ್ಸುತ್ತೆ? ನಂಗೆ ತುಂಬಾ ಇಷ್ಟವಾಗಿರೋದು, ಹತ್ರ ಆಗಿರೋದು ನನ್ನ ಕ್ಯಾರೆಕ್ಟರ್ಗೆ, ಗಣೇಶ ಮತ್ತೆ ಆ ಕ್ಯಾರೆಕ್ಟರ್ ಎರಡಕ್ಕೂ ಒಂದೇ ಕ್ಯಾರೆಕ್ಟರ್. ನಾನು ಅದು ಒಂದೇ ಒಂದು ಲೈನ್ ಹೇಳ್ತೀನಿ, ಅದು ಸ್ಟಾರ್ಟ್ ಫುಲ್ ನನಗೆ ಮೊನೋಲಾಗ್ ನೆನಪಿಲ್ಲ. ಬಹಳ ಇಂಟ್ರೆಸ್ಟಿಂಗ್ ಲೈನು. ಪ್ರಮಾಣವೆಂಬುದೇ ಪ್ರಮಾಣವೇ ಅಂತ ಒಂದು ನಾಟಕ, ರಂಗಸಿರಿದು ನಾಟಕ. ಅದರಲ್ಲಿ ರಿಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಮಾಡಿದ್ರು. ಅದು 3 ದಿನ ಪ್ರಿಪೇರ್ ಆಗಿದೆ. ಅದು ಫಸ್ಟ್ ಅದ್ರ ಒಂದು ಮೊನೋಲಾಗ್ ಬರುತ್ತೆ. ಆ ಪಾತ್ರದ ಹೆಸರು ಕೂಡ ಮಾಡ್ತೀನಿ. ಬಟ್ ಆ ಲೈನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಪ್ರಾರ್ಥಿಸುತ್ತಾ ಚಿಂತಿಸುವಾಗ ಚಿಂತಿಸುತ್ತಾ ಪ್ರಾರ್ಥಿಸುತ್ತೇನೆ ಅಂತ. ಸೊ ಈ ತರದ ಏನೋ ಒಂದು ಇಂಟ್ರೆಸ್ಟಿಂಗ್ ಲೈನ್ ಅಲ್ಲಿ ಓಪನ್ ಆಗುತ್ತೆ. ಆ ತರ ಏನೋ ಇದ್ದಿದ್ದು. ಬಿಟ್ರೆ ಯಾವ್ದು ಆಕ್ಚುಲಿ ನಾನು ಯಾವ್ದು ಮಾಡಿರೋದ್ರಲ್ಲಿ ಮೊನೋಲಾಗ್ಸ್ ಅಂತ ಏನು ಜಾಸ್ತಿ ಹಂಗ್ ನೋಡ್ಕೋದ್ರೆ ತುಂಬಾ ಲೆಂತಿ ಡೈಲಾಗ್ ಅಂತ ಇದ್ದಿದ್ದು ಪರ್ವಾದಲ್ಲೇ ಇದ್ದಿದ್ದು. ಬಟ್ ಮೊನೋಲಾಗ್ ಅಂತ ಯಾವ್ದು ಇಲ್ಲ. ಓಕೆ. ಥಿಯೇಟರ್ ಫೆಸ್ಟಿವಲ್ ಯು ವಾಂಟ್ ಟು ಬಿ ಪಾರ್ಟ್ ಆಫ್, ಲೈಕ್ ಈ ಥಿಯೇಟರ್ ಫೆಸ್ಟಿವಲ್ ನಾನು ಹೋಗಿ ಪರ್ಫಾರ್ಮ್ ಮಾಡಿ. ನಂಗೆ ಡೆಫಿನೆಟ್ಲಿ ನಮ್ದು ನಾಟಕ ಯಾವ್ದಾರೋ ಐದರ್ ಇವ್ರದ್ದು ಮೆಟಾ ತಾನೆ, ಮಹೀಂದ್ರ ಎಕ್ಸಲೆನ್ಸ್ ಆಫ್ ಥಿಯೇಟರ್. ಅದು ಮೆಟಾ ಅಂದ್ರೆ ಮಹೀಂದ್ರ ಎಕ್ಸಲೆನ್ಸ್ ಆಫ್ ಥಿಯೇಟರ್ ಅವಾರ್ಡ್. ಅದು ಅಥವಾ ಡೆಲ್ಲಿ NSD ಯಾವ್ದಾರೋ ಒಂದು 3 ಕಡೆ ಮಾಡ್ಲೇಬೇಕು ಅನ್ನೋಂತ ಒಂದು ಆಸೆ ಇರೋದ್ರಲ್ಲಿ ಒಂದು ಮೆಟಾ ಆಸ್ ಅನ್ ಇವೆಂಟ್ ಇಷ್ಟ ಇರೋದು. ಡೆಲ್ಲಿ NSD ಒಂದು ಮಾಡ್ಬೇಕು, ಆಮೇಲೆ ಪೃಥ್ವಿಲ್ ಒಂದು ಮಾಡ್ಬೇಕು ಅನ್ನೋದು. ಪೃಥ್ವಿಲ್ ಬಿಕಾಸ್ ಏನಕ್ಕೆ ನಾನು ಹೋಗೇ ಇಲ್ಲ, ಅಲ್ಲಿ ಹೋಗ್ಬೇಕು, ಒಂದು ಹೋಗೋ ಆಪರ್ಚುನಿಟಿ ಸಿಗತ್ತೆ. ಹೋದಾಗ ನಮ್ದೊಂದು ನಾಟಕನೇ ಹೋಗಿ ಮಾಡೋ ತರ ಸಂದರ್ಭ ಸಿಕ್ಕಿದ್ರೆ ಬಹಳ ಒಳ್ಳೇದು. ಅದು ಬಿಟ್ರೆ ಏನೋ ಎನಿ ಸ್ಟೇಜ್ ಇಸ್ ಗುಡ್ ಸ್ಟೇಜ್. ಡ್ರೀಮ್ ಕೋ ಆಕ್ಟರ್ ಅಂದ್ರೆ ಇದುವರೆಗೂ ಮಾಡ್ಬೇಕಾಗಿರೋದು ಅಂತನಾ? ಮಾಡಿರೋರಾದ್ರೂ ಓಕೆ, ಮಾಡ್ಬೇಕಾದ್ರೂ ಓಕೆ. ಡ್ರೀಮ್ ಕೋ ಆಕ್ಟರ್ ಲೈಕ್ ನನ್ಗೆ ಅಕಸ್ಮಾತ್ ಏನಾರು ಆಪರ್ಚುನಿಟಿ ಸಿಕ್ಕಿದ್ರೆ ಅನಂತ್ನಾಗ್ ಅವ್ರ ಜೊತೆ ಆನ್ ಸ್ಟೇಜ್ ಆಕ್ಟ್ ಮಾಡಬೇಕು ಅಂತ ಇದೆ. ನನ್ಗೆ ಯಾವ್ದೋ ಒಂದ್ ಕತೆ ಇದೆ. ಜುಟ್ಟಿ ಗೊತ್ತಲ್ಲ ನಿಂಗೆ, ಜುಟ್ಟಿ ಸತೀಶ್, ಅಫ್ಕೋರ್ಸ್ ಈಸ್ ನೋ ಮೋರ್. ಅವ್ರು ತುಂಬಾ ಹಿಂದೆ ನಂಗೆ ಒಂದ್ ಕತೆ ಹೇಳಿದ್ರು. ಅದು ಒನ್ ಪರ್ಸನ್ ಆಕ್ಟಿಂಗ್ ಆನ್ ಸ್ಟೇಜ್ ಇದು ಅಂತ. ಏನಾದ್ರೂ ಮಾಡಿ ಅವ್ರ ಕೆಲದನ್ನ ಮಾಡಿಸ್ಬೋದಾ ಅನ್ನೋದೊಂದು ಇದೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು. ಕೋ ಆಕ್ಟರ್ ಅನ್ನೋಕ್ಕಿಂತ ವರ್ಕ್ ಜೊತೆಲಿ ಮಾಡ್ಬೇಕು ಅನ್ನೋದಕ್ಕೆ ಸಾಧ್ಯ ಆಯ್ತು ಅಂದ್ರೆ ಐದರ್ ಆನ್ ಸ್ಕ್ರೀನ್ ಆರ್ ಆನ್ ಸ್ಟೇಜ್ ಅನಂತ್ನಾಗ್ ಅವ್ರ ಜೊತೆ ಆಕ್ಟ್ ಮಾಡಕ್ ಅವಕಾಶ ಸಿಗ್ತದೆ. ಅನಂತ್ನಾಗ್ ಅವ್ರ ಪರಿಚಯ ಇರೋರು ನೋಡಿ ರಂಗಭೂಮಿಗೆ ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ತೀರಾ ಅಂತ ಹೇಳಿದ್ರೆ ಹಾಕ್ಸ್ಕೊಡಿ, ಕತೆ ಒಂಚೂರು ಡ್ರಾಫ್ಟ್ ಮಾಡಿ ಹೇಳ್ಬಿಡ್ತೀನಿ. ನಮ್ಮಂತವ್ರು ಬಹಳಷ್ಟು ಜನ ಕಾಯ್ತಾ ಇದೀವಿ, ದಯವಿಟ್ಟು ಹಾಕ್ಸ್ಕೊಡಿ. ಓಕೆ, ಕ್ರೇಜಿಯಸ್ಟ್ ಕಾಸ್ಟ್ಯೂಮ್ ಯು ಹ್ಯಾವ್ ಎವರ್ ಓನ್? ಕ್ರೇಜಿಯಸ್ಟ್ ಕಾಸ್ಟ್ಯೂಮ್ ಅಂದ್ರೆ ಭಗವತ್ ಚುಕ್ಕಿಯಲ್ಲಿ ಮಾಡಿದಾಗ್ಲೇನೆ ಫಸ್ಟ್ ಟೈಮ್ ಮಂತ್ರವಾದಿದ್ ಹಾಕಿದ್ದು. ಯಾಕಂದ್ರೆ ಅದಕ್ಕೆ ಮುಂಚೆ ಮಾಡ್ತಿದ್ ನಾಟಕದಲ್ಲಿ ಮೇಕಪ್ ಇಲ್ದೇ ಇದ್ದಿತ್ತು. ಸೊ ಅಷ್ಟು ಹೆವಿ ಮೇಕಪ್ ಹಾಕೊಂಡ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಮುಜುಗರನೇ ಆಯ್ತು. ತುಂಬಾ ಒಂದ್ಸಲ ಹಿಂಸೆನೆ ಆಯ್ತು. ಅದಕ್ಕೊಂದು ಇಷ್ಟು ದೊಡ್ಡ ಜಟೆ, ಗಡ್ಡ ಇಷ್ಟು, ಆಮೇಲೆ ಅದಕ್ಕೊಂದು ಲಂಗೋಟಿ ಕಟ್ಟಿದ್ದು, ಕೈಗೆಲ್ಲ ಒಂದಷ್ಟು, ಒಂದ್ ಮಂತ್ರವಾದಿ ಪಾತ್ರಕ್ಕೆ ಅದು ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಎಂಟ್ರಿ ಆಗಬೇಕು. ಅದೊಂಥರ ಬಹಳ ಅದು ಐ ಥಿಂಕ್ ಅದು ನನ್ನ ಲ್ಯಾಪ್ಟಾಪ್ ಅಲ್ಲೆಲ್ಲ ಇರ್ಬೇಕು, ಅದು ಹಳೆ ಫೋಟೋ. ಅದೇ ಐ ಥಿಂಕ್ ಒನ್ ಆಫ್ ದ ಕ್ರೇಜಿಯೆಸ್ಟ್. ಅಪಾರ್ಟ್ ಫ್ರಮ್ ನಿಮ್ಮ ವೈಫ್, ಯುವರ್ ವೈಫ್, ಥಿಯೇಟರ್ ಕ್ರಶ್? ಕ್ರಶ್ ಅಂತಲ್ಲ, ಎಲ್ರು ಅಂದ್ರೆ ಇಷ್ಟವಾದ ಹೃದಯ ಮುರಿದಾಗ ಸಣ್ಣ ಪೀಸ್ ಆದಾಗ ಒಂದೊಂದ್ ಪೀಸು 110 ಚುಚ್ಚು ಫ್ಲರ್ಟ್ ಮಾಡ್ತಿದ್ದೆ.
ನೈಸ್ ಮೋಸ್ಟ್ ಏನೋ ಆಕ್ವರ್ಡ್ ನಿನ್ಗೆ ಅನ್ಸಿರುವಂತದ್ದು ಅಪ್ಲಾಸ್ ಈಗ ಸ್ಟೇಜ್ ಅಲ್ಲಿ ಗುರು ಇದಕ್ ಚಪ್ಪಾಳೆ ಹೊಡೆದ್ಬಿಟ್ರ ಅಂತ ಯಾವ್ದಾದ್ರು ಅಯ್ಯೋ ಅದು ನಿಮ್ ಮೂಲ ಆಗಿರತ್ತೆ ಎಷ್ಟೊಂದು Yeah, yeah. ಎಮೋಷನಲ್ ಸೀಕ್ವೆನ್ಸ್ ಗಳಿಗೆ ಜನ ಅದನ್ನ ತಗೊಂಡಿದ್ ರೀತಿ ತಪ್ಪಾಗತ್ತೆ ಅಂತ. ಬಟ್ ಅಲ್ಟಿಮೇಟ್ಲಿ ಆಡಿಯನ್ಸ್ ಆರ್ ಕಮಿಂಗ್ ಅವ್ರಿಗೆ ಏನ್ ಅವ್ರಿಗೆ ಏನ್ ಅನ್ಸುತ್ತೆ ಆತರ ಸುಮಾರು ನಮ್ಮ ಮಾವಿನಗುಡಿ ಕಾಲನಿಲೂ ಆಗಿರುವಂತದ್ದು ಇದೆ. ಅದು ತುಂಬಾ ಬೇಜಾರಿನ ಸಂದರ್ಭದಲ್ಲಿ ಆಮೇಲೆ ರಿಯಲ್ ಆಯ್ತು ಇಟ್ಸ್ ನಾಟ್ ಬಿಕಾಸ್ ಆಫ್ ದ ಡೈಲಾಗ್ ಬಟ್ ಬಿಕಾಸ್ ಆಫ್ ದ ಪರ್ಫಾರ್ಮೆನ್ಸ್ ಅದು ಚಪ್ಪಳೆ ಹೊಡಿತಿದ್ದು. ಓಕೆ ಕಾಮಿಡಿ ಆರ್ ಟ್ರಾಜಿಡಿ? ನಾನ್ ಯಾವುದೇ ಏನೇ ಮಾಡಿದ್ರು ದೇರ್ ವಿಲ್ ಬಿ ಅನ್ ಎಸೆನ್ಸ್ ಆಫ್ ಕಾಮಿಡಿ. ಸೊ ಐ ಕ್ಯಾನ್ ಸೇ ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡ್ತಾ ಹೋದಾಗ ಡೆಫಿನೆಟ್ ಡಾರ್ಕ್ ಹ್ಯೂಮರ್. ಓಕೆ, ಸೊ ಈಗ ಥಿಯೇಟರ್ ಅಂತ ಹೇಳಿದ್ರೆ ಒಂದು 3 ಇಮೋಜಿಸ್ ಅಂತ ಹೇಳಿದ್ರೆ ಯಾವ 3 ಇಮೋಜಿಸ್ ಬರುತ್ತೆ ತಲೆಗೆ? ಅಂಡ್ ಐ ವಾಂಟ್ ಯು ಟು ಲುಕ್ ಅಟ್ ದ ಕ್ಯಾಮ್ರಾ ಅಂಡ್ ಸಿ ದ ಎಮೋಜಿ. 1 ಸ್ಮೈಲು. ಓ ಓಕೆ, ಕೋಪ ಅನ್ನೋದು ಇದ್ದೇ ಇರುತ್ತೆ ಯಾಕಂದ್ರೆ ದಟ್ ವಿಲ್ bring the conflict. ಓಕೆ. ಓ ರಸ ಅದೇ ಇಂಪಾರ್ಟೆಂಟ್. ಐ ಥಿಂಕ್ ಶೃಂಗಾರ ಇವತ್ತು ಯಾವ್ದೋ ವಿಡಿಯೋ ನೋಡ್ಕೊಂಡ್ ಬರ್ತೀವಿ ಅದ್ರಲ್ಲಿ ಯಾರೋ ಒಬ್ರು ಅದೇ ಹೇಳಿದ್ರು. ಐ ಥಿಂಕ್ ಶೃಂಗಾರ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಸ ಆಫ್ ಆಲ್ ದ ರಸಾಸ್ ಬಿಕಾಸ್ ಶೃಂಗಾರದಿಂದ ಎಲ್ಲವೂ ಉಂಟಾಗತ್ತೆ. ಕೋಪನೂ ಉಂಟಾಗತ್ತೆ, ಬೇಜಾರು ಉಂಟಾಗತ್ತೆ, ಖುಷಿನೂ ಉಂಟಾಗತ್ತೆ, ಡಿಸಪಾಯಿಂಟ್ಮೆಂಟ್ ಡಿಸ್ಕಸ್ಟ್ ಕೂಡ ಆಗುತ್ತೆ. I think that is the base of all the other emotions. Yeah. So okay, now ಥಿಯೇಟರ್ ನ ಒಂದು ಫುಡ್ ಗೆ ಕಂಪೇರ್ ಮಾಡ್ಬೇಕಂದ್ರೆ ವಿಚ್ ಒನ್? See, it's a perfect combination of Indian thali. Okay. Indian thali because ನಾರ್ತ್ ಇಂದ ರೋಟಿ ಇಡ್ಬೋದು, ಸೌತ್ ಇಂದ ಮುದ್ದೆನೂ ಇಡಬಹುದು, ಆಮೇಲೆ ತಮಿಳ್ನಾಡಿಂದ ಪೊಂಗಲ್ಲು ಇಡಬಹುದು, ಆಂಧ್ರ ಇಂದ ಬನಾನಾ ಚಿಪ್ಸು ಅವಿಯಲ್ಲೂ ಇಡಬಹುದು. ಐ ಥಿಂಕ್ ದಟ್ ಪ್ಲಾಟರ್ ಇದೆಯಲ್ಲ ಅದು ಯಾರು ಎಲ್ಲೋ ಆತರ ಇಲ್ಲ. ಇದರ್ ನಾರ್ತ್ ಇಂಡಿಯನ್ ಕ್ಯೂಸಿನ್ ಅಂತ ಹೇಳ್ತಾರೆ, ಸೌತ್ ಇಂಡಿಯನ್. ಐ ಥಿಂಕ್ ಥಿಯೇಟರ್ ಇಸ್ ಅ ಕಂಪ್ಲೀಟ್ ಪ್ಲೇಟ್ ಆಫ್ ಇಂಡಿಯನ್ ಆಲ್ ಇಂಡಿಯನ್. Oh, lovely. One word for theatre life. Forever. Fantastic. ಅಂದ್ರೆ ಬರೀ ನಟನಾಗಿ ನಿರ್ದೇಶಕನಾಗಲ್ಲ, ಆಡಿಯನ್ಸ್ ಆಗಿ ಕೂಡ. ನನ್ಗೆ ಮುಂದಕ್ಕೆ ನಾಟಕ ಮಾಡಕ್ ಆಗದೆ ಇರ್ಬೋದು ಬಿಕಾಸ್ ಆಫ್ ಎನಿ ಅದರ್ ರೀಸನ್ಸ್. ಆಕ್ಟ್ ಮಾಡಕ್ ಆಗದೆ ಇರ್ಬೋದು ಅಥವಾ ಡೈರೆಕ್ಟ್ ಮಾಡಕ್ ಆಗದೆ ಇರ್ಬೋದು, ಬಟ್ ಆಡಿಯನ್ಸ್ ಆಗಿ ಸ್ಟಿಲ್ ಕಂಟಿನ್ಯೂ ಮಾಡ್ತೀನಿ. ಐ ಫೀಲ್ ದಟ್ ಆಸ್ ಅನ್ ಆಡಿಯನ್ಸ್ ಇಫ್ ಐ ಆಮ್ ಸ್ಟಿಲ್ ವಾಚಿಂಗ್ ಪ್ಲೇಸ್ ಐ ಆಮ್ ಸ್ಟಿಲ್ ಡೂಯಿಂಗ್ ಥಿಯೇಟರ್. Oh, fantastic. Yes. Another important thing in our journey, andre Ganesh and Vinay or Wasp Theatre's journey is Mariamla ಮೂರನೇ ಮದುವೆ. ವ್ಯಾಸ್ಪದ ಜೊತೆಗೆ ಜರ್ನಿ ಅಂತ ನಾನು ಹೇಳಕ್ ಹೋಗಲ್ಲ, ಬಿಗಿನಿಂಗ್ ಅದು. ವ್ಯಾಸ್ಪ್ಗೆ ಜರ್ನಿಲ್ ನಾನು ಜಾಸ್ತಿ ಇರ್ಲಿಲ್ಲ, ಬಿಗಿನಿಂಗ್ ಅಲ್ಲಿ ಇದ್ದಿದ್ದು. ಮೊದಲನೇ ಅಡಿಪಾಯ ಇಡೋ ಟೈಮ್ ಅಲ್ಲಿ ಇದ್ದಂತದ್ದು. ಅದಾದ ಸ್ವಲ್ಪ ದಿನ ಇದ್ವಿ, ಅದಾದ್ಮೇಲೆ ನೀವು ನಿಮ್ಮ ತಂಡ ಮುಂದುವರ್ಸ್ಕೊಂಡು ಹೋಗಿದ್ದು. How was it? ನಾನು ಇವತ್ತು ಒಂದ್ ಹೇಳ್ತೀನಿ, ನೀವು 4 ಜನ ಯಾವಾಗ ಶುರು ಮಾಡಿದ್ರಿ, ಅಫ್ಕೋರ್ಸ್ ಎಲ್ಲರೂ ನಮ್ಮ ಫ್ರೆಂಡ್ಸ್ ಆಗಿದ್ದವ್ರೆ, ಅದೆಲ್ಲಾನು ಪೋಲಿಕಿಟ್ಟಲ್ಲಿ ಇದ್ದಂತವ್ರು. ಅದೆಲ್ಲ ಪೋಲಿಕಿಟ್ಟಲ್ಲಿ ಇದ್ದಂತವ್ರು. ಅಂಡ್ ಒಂದ್ ಸಣ್ಣ ಹೆಮ್ಮೆ ಇದೆ, ನಾನು ಜೊತೆಲಿ ವರ್ಕ್ ಮಾಡಿದಂತಹ ಅಥವಾ ಜೊತೆಲಿ ನಾವು ಒಂದು ವರ್ಕ್ ಮಾಡಿದಂತ ಒಂದು ತಂಡದಲ್ಲಿ ಒಂದು ಬಿಗರ್ ಥಿಯೇಟರ್ ಪಿಕ್ಚರ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನೀವು ಶುರು ಮಾಡಿದ್ರಿ. ಅಂಡ್ ಎತ್ಕೋತಾನೆ ಒಂದು ಗ್ರ್ಯಾಂಡ್ ಪ್ರೊಡಕ್ಷನ್ ಅಲ್ಲೇ ಮಾಡಿದ್ರಿ. ಅಂಡ್ ಅಫ್ಕೋರ್ಸ್ ಅದು ನಾನು ಆಕ್ಟು ಮಾಡಿದೆ. ಐ ಪ್ಲೇಡ್ ಒನ್ ಆಫ್ ದ ಮೇನ್. ಸಮಯದಲ್ಲಿ ಅದು ಆಕ್ಟ್ ಒಂದೇ ಅಲ್ಲ, ಅದು ಇಟ್ ವಾಸ್ ಎಲ್ಲ ಪ್ಲಾನಿಂಗು ಎಲ್ಲವೂ ಬರ್ತಿದ್ದಂತ ಡಿಸ್ಕ್ರಿಪೆನ್ಸೀಸ್ ಗಳಿರ್ಬೋದು ಅಥವಾ ಚಾಲೆಂಜಸ್ ಎಲ್ಲವನ್ನೂ ಕುತ್ಕೊಂಡು ನಾವು ಎಷ್ಟು ಓವರ್ ನೈಟ್ ಮೀಟಿಂಗ್ ಗಳೆಲ್ಲ ಎಷ್ಟೆಲ್ಲ ಮಾಡಿದ್ವಿ. ಬಟ್ ಐ ಥಿಂಕ್ ದ ಕಿಕ್ ಸ್ಟಾರ್ಟ್, ಇವಾಗ ನಾನು ಹೆಂಗ್ ಹೇಳಿದೆ ನನ್ನ ಕರಿಯರ್ ಒಂದು ಕಿಕ್ ಸ್ಟಾರ್ಟ್ ಹೆಂಗ್ ಚೆನ್ನಾಗಿತ್ತು, ವ್ಯಾಸ್ಗೂ ಒಂದು ಒಳ್ಳೆ ಅದ್ಭುತವಾದ ಕಿಕ್ ಸ್ಟಾರ್ಟ್ ಮರಿಯಮ್ಮ. ಅಬ್ಸಲ್ಯೂಟ್ಲಿ. ಅಂಡ್ ಎಂತ ಶೋಸ್ ಮಾಡಿದ್ವಿ, ಅದ್ರದ್ದು ಎಷ್ಟು ಶೋಸ್ ಮಾಡಿದ್ವಿ. ವಿ ಕುಡ್ ರಿವೈವ್ ಮಾಡಿದಾಗ್ಲೂ ಚೆನ್ನಾಗಾಯ್ತು. ಬಟ್ 2ನೇ ಸತಿ ರಿವೈವ್ ಮಾಡಿದಾಗ ಪ್ರೊಡಕ್ಷನ್ ಮುಂದಕ್ಕೆ ಹೋಗ್ಲಿಲ್ಲ ಬಿಕಾಸ್ ಆಫ್ ಇರತ್ತಲ್ಲ 1000 ಕಾರಣಗಳಿರುತ್ತೆ. ಬಟ್ ಐ ಥಿಂಕ್ ದಟ್ ವಾಸ್ ಅ ಗ್ರೇಟ್ ಸ್ಟಾರ್ಟ್. ಆಮೇಲೆ ಫಸ್ಟ್ ಟೈಮ್ ಒಂದು ಫುಲ್ ಫ್ಲೆಜ್ ಕಾಮಿಡಿ ನಾಟಕ ನಾನು ಮಾಡಿದಂಥದ್ದು. ನನ್ಗೆ ಆಸ್ ಅನ್ ಆಕ್ಟರ್ ನಾನು ಕಾಮಿಡಿಯಲ್ಲಿ ತುಂಬಾ ವೀಕ್ ಇದ್ದೀನಿ. ನನ್ಗೆ ಅಷ್ಟು ಚೆನ್ನಾಗಿ ಟೈಮಿಂಗ್ ಬರಲ್ಲ, ಅದಕ್ಕೆ ಗೊತ್ತೀನಿ. ಬಟ್ ಮಾಡ್ಸಕ್ ನಂಗೆ ತಾಕತ್ತಿದೆ, ಅದ್ ನಾನು ಮಾಡ್ತೇನೆ. ಇಂಪ್ರೂವೈಸೇಷನ್ಸ್ ಮಾಡ್ತಿದ್ದು ಕಾರಂತ್ ಸರ್ ಜೊತೆಗೆ. ಆಮೇಲೆ ಅದು ಒಂದು ಸೂಪರ್ ಟೀಮ್, VR ಇದ್ದಿದ್ದು, ಶ್ವೇತಾನೇ ಅಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ ಸೆಟ್ ಒಂದು ಶೋ ಅಲ್ಲಿ ಬರ್ಬೇಕಾರೆ ಬಾಗಿಲು ಬಿದೋಗಿದ್ದಿದ್ದು.
ಆಮೇಲೆ ಏನ್ ಕಡಿಮೆ ಸೆಟ್ ಅಲ್ಲ, ಹ್ಯೂಜ್ ಸೆಟ್ ಅದು, ತುಂಬಾ ಅದ್ಭುತವಾದ್ದು. ಏನು ನಾವು ಹೆಚ್ಚು ಕಮ್ಮಿ ಒಂದ 50-60 ಶೋ ಮಾಡಿದ್ವಾ ಅದು? ಇಲ್ಲ ಅಷ್ಟು ಮಾಡ್ಲಿಲ್ಲ. ಅಷ್ಟಿಲ್ಲ, ಎಲ್ಲ ಅಲ್ಲ ರಿವೈವ್ ಮಾಡಿದಾಗ್ಲೂ ಸೇರೋಣ ಎಲ್ಲ ಸೇರಿದ್ರೆ ಒಂದು 20-25 ಅಷ್ಟೇ ನಾ ಮಾಡಿದ್ದು. ಬಟ್ ತುಂಬಾ ದೊಡ್ಡ ಇದು ಅನ್ಸುತ್ತೆ ಅಲ್ವಾ? The effect was amazing. Yeah, definitely. ಅಂಡ್ ತುಂಬಾ ನೀಟ್ ಕಾಮಿಡಿ, ಎದ್ದು ಬಿದ್ದು ನಗ್ತಾ ಇದ್ವಲ್ಲ, ತುಂಬಾ ಎದ್ದು ಬಿದ್ದು ನಗ್ತಿದ್ವಿ. ನಾವ್ ಆ ತರದ ನಾಟಕ ನೋಡಿದ್ದು ಅಂದ್ರೆ ಸಾಹೇಬ್ ಇದು ಅದಪ್ಪ ನೀನ ಸೂರಿ ಸರ್. ಅದಾದ್ಮೇಲೆ ಆ ತರ ಎದ್ದು ಬಿದ್ದು ನಾವ್ ಆಸ್ ಅನ್ ಆಕ್ಟರ್ಸ್ ಎಕ್ಸ್ಪೀರಿಯನ್ಸ್ ಪಟ್ಕೊಂಡಿದ್ದು ಅಂತಂದ್ರೆ ಮರಿಯಂ ಮಾಡ್ದಾಗ್ಲೇ ಅಯ್ಯೋ ರೋಲಿಂಗ್ ಆನ್ ದ ಫ್ಲೋರ್ ಜನ. Absolutely. That was fantastic. In fact, ಥಿಯೇಟರ್ ಟೀಮ್ ಅನ್ನೋದನ್ನ ವ್ಯಾಸ್ಪ್ ಥಿಯೇಟರ್ ಹುಟ್ಟಿಗೆ ಮೋಸ್ಟ್ಲಿ ಕಾರಣ ವಾಸ್ ಒಂದು, ಆಸ್ ಯು ಸೆಟ್, ಪೋಲಿಕಿಟಿಗೆ ನಾನು ಬಂದಿದ್ದು ಅದೇ ಸಮಯಕ್ಕೆ ಸಂಚಯದಲ್ಲಿ ಇದು ನಡೀತಾ ಇರುತ್ತೆ, ಸ್ನೇಹ ಸಮೂಹದಲ್ಲಿ ಹೇರಾಮ್ ನಡೆಯುತ್ತೆ. ಅದೇ ಸಮಯದಲ್ಲಿ ಸಂಚಯದವ್ರದ್ದು ಅಂಕೆ ತಪ್ಪಿದ ಶಂಕರ್ಲಾಲ್ ನಾಟಕ. ಈ 3 ನಾಟಕಗಳು ನಡೀತಾ ನಾವುಗಳು ಹಾಗೆ ಉಟ್ಕೋತಾ ಹೋದ್ವಿ. ಅಂಡ್ ವ್ಯಾಸ್ಪ್ ನಂಗೆ ಈಗಲೂ ನೆನಪಿದೆ, ನೀವೆಲ್ಲ ತಿಂಗಳ ಸಂಬಳ 500 ರೂಪಾಯಿ ತೆಗೆದು ಇಡ್ತಿದ್ವಿ. 500-1000 ಆಗ್ತಾ ಹೋಯ್ತು. ಐ ಮೀನ್ ಗುಡ್ ಅಲ್ವಾ? ಏನೋ ಒಂದ್ ಮಾಡೋ. ನೀವು ಇವತ್ತಿಗೆ ಏನ್ ಜರ್ನಿ ಬಂದಿದ್ದೀರಾ, ಅವತ್ತಿಗೊಂದು 500 ರೂಪಾಯಿ ಎತ್ತಿಡ್ಲಿಲ್ಲ ಅಂದ್ರೆ ಇವತ್ತು ಬರಕ ಖಂಡಿತ ಇಲ್ಲ, ಫಾರ್ಮು ಆಗ್ತಾ ಇರ್ಲಿಲ್ಲ. ಅದೇ ಆ ಎಕ್ಸ್ಪೀರಿಯನ್ಸಸ್ಸೇ ಈಗ ವ್ಯಾಸ್ಪ್ ಥಿಯೇಟರ್ ನಲ್ಲಿ ನಾವೇನಾದ್ರೂ ಅನ್ಕೋತೀವಿ ಅಂದ್ರೆ, ಈಗ ನಾಟಕ ಅಂದ್ರೆ ಹೀಗಿರ್ಬೇಕು ಅಂತನೋ, ಶಿಸ್ತು ಹೀಗಿರ್ಬೇಕು ಅಂತನೋ, ಡೈರೆಕ್ಷನ್ ಬಂದ್ರೆ ಇಂಥವ್ರಿಗೆ ನಾವು ಮಾಡ್ಬೇಕು ಅಂತನೋ, ನಾವು ಏನಂತಾರೆ ರಿಹರ್ಸಲ್ ಅಲ್ಲಿ ಬಜ್ಜಿ ಕಾಫಿ ಇಲ್ದಿರ ಯಾವತ್ತು ಇರಬಾರ್ದು, ಹೋಗ್ಬಾರ್ದು ಅನ್ನೋದು ಕೂಡ ಇವೆಲ್ಲವೂ ಕಲಿಕೆ ಇಲ್ಲಿಂದಾನೆ ಬಂದಿರೋ. ಅಲ್ಲ, ಐ ಥಿಂಕ್ ದಟ್ಸ್ ಇಂಪಾರ್ಟೆಂಟ್. ಆಕ್ಟರ್ಸ್ ಗಳಿಗೆ ನಮ್ಗೆ ಅವ್ರು ಅಷ್ಟು ಟೈಮ್ ಕೊಡ್ಬೇಕಾದ್ರೆ we have to have a mutual respect. Yes. So ಇದೆಲ್ಲವೂ ಬಂದಿದ್ದು ಅದರಿಂದಾನೆ. ಐ ಥಿಂಕ್ ಪೋಲಿಕಿಟಿ ಹ್ಯಾಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇಟ್ ಇಸ್ ಬಿಕಾಸ್ ಸ್ವಲ್ಪ ಹೆಮ್ಮೆಯಲ್ಲೇ ಹೇಳ್ಕೊತೀನಿ, ಪೋಲಿಕಿಟಿ ನೋಡ್ಬಿಟ್ಟೆನೆ ಲೋಕಿಗೆ ಹರ್ಷ ಕರೆದಿದ್ದು. ಅವಾಗ ಮಾಡ್ತಿದ್ ಪ್ರಾಡಕ್ಟ್ ಅಲ್ಲಿ ಕೊಡಕ್ಕಾಗ್ಲಿಲ್ಲ, ಬಟ್ ಅವತ್ತಿನ ಅವ್ರ ಪರಿಚಯ ಆಗಿ ಮುಂದೆ ಬಜರಂಗಿ ಆಗಿದ್ದು. ಐ ಆಮ್ ಹ್ಯಾಪಿ. ನನಗೂ ಕೂಡ ಅವಕಾಶಗಳು ಸಿಕ್ತು. ಅದ್ರಲ್ಲಿ ಮಾಡಿದಂತವ್ರಿಗೆ ಬೇರೆಯವ್ರಿಗೆ ಬೇರೆ ರೀತಿ ಅವಕಾಶ ಸಿಕ್ಕಿದ್ದು. ಅಂಡ್ ನಾನು ಅವಾಗ್ಲೇ ಹೇಳ್ದಂಗೆ ಯಾವ್ದೇ ಒಂದು ಪ್ರಾಜೆಕ್ಟ್ ಮಾಡುವಂತ ಉದ್ದೇಶ ಅದೇ, ಇಟ್ ಶುಡ್ ಟೇಕ್ ಟು ಸಮಥಿಂಗ್ ಎಲ್ಸ್. ಇನ್ನೊಂದು ಹೊಸ ಆವಿಷ್ಕಾರಕ್ಕೆ ಹೋಗೋ ತರ ಆಗ್ಬೇಕು. ಇಟ್ ಶುಡ್ ಲೀಡ್ ಟು ಸಮ್. ಡೆಫಿನೆಟ್ಲಿ ಅದಾಗಿತ್ತು. ಒಂದು ಹೊಸ ತಂಡ ಹುಟ್ಕೊಡ್ತು ಅಂತಂದ್ರೆ nothing like that. ಬಿಕಾಸ್ ನಿಮ್ಗೆ ಮಾಡಕ್ಕಾಯ್ತು, ನನಗೆ ಯಾರು ತಂಡ ನಡೆಸಿ ನಂಗೆ ತಂಡ ನಡ್ಸಕ್ಕಾಗಲ್ಲ, ನಾಟಕ ಮಾಡಿಸ್ಕೊಡ್ಬೋದು. ಅದೆಲ್ಲರಿಗೂ ಆ ಕೆಪಾಸಿಟಿ ಇರಲ್ಲ. Thank you, Gani. Thank you for coming. And very good conversation. Very wonderful time. Yes, wonderful conversation. ನಮ್ಮ ಕಡೆಯಿಂದ ಸೊ ಇದೊಂದು ಸ್ಮಾಲ್ ಗಿಫ್ಟ್ ಫಾರ್ ಯು. iPhone 17 Pro Max ಆಗಿದ್ರೆ ಬಹಳ ಖುಷಿ ಆಗುತ್ತೆ. ಅಮೆಝಾನ್ ಬಿಗ್ ಬಿಲಿಯನ್ ಸೇಲ್ ಏನೋ ಆಗ್ತಾ ಇದೆಯಲ್ಲ, ಸೊ ಪ್ಲೀಸ್ ಇಫ್ ಯು ವಾಂಟ್ ಓಪನ್ ಇಟ್, ಓಪನ್. ಕ್ರೆಡಿಟ್ ಕಾರ್ಡ್ ಕೊಟ್ಟಿರ್ಬೋದು ಇದರಲ್ಲಿ, ಸ್ವೈಪ್ ಮಾಡ್ತೀನಿ. ಥ್ಯಾಂಕ್ ಯು ಎನಿವೇ, ಚೆನ್ನಾಗಾಗ್ಲಿ. ವಿಶ್ ವಿ ಕ್ಯಾನ್ ಹ್ಯಾವ್ a different kind of a conversation, more candid and more ಇದ್ರಲ್ಲಿ ಚೆನ್ನಾಗಿ ಬರ್ಲಿ. ಅಂಡ್ ಥಿಯೇಟರ್ ಮಾಡ್ಬೇಕು ಅಂತ ಇರೋರೆಲ್ರಿಗೆ ನಾನು ಅವಾಗಲೇ ಫಸ್ಟ್ ಹೇಳ್ದಂಗೆ, ಏನ್ ಮಾಡ್ಬೇಕು ಅಂತ ಇದ್ದೀರಾ ಅದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಳ್ಳಿ, ಅದ್ರ ಕಡೆಗೆ ಡೆಡಿಕೇಟ್ ಮಾಡಿ. 1-2 ವರ್ಷದಲ್ಲಿ ಯಾವತ್ತೂ ರಿಸಲ್ಟ್ ಸಿಗಲ್ಲ. ಒಂಥರ ತಪಸ್ಸೆ. 10 ವರ್ಷ ಯಾವ್ದೋ ಒಂದು ಥಿಯೇಟರ್ ಅಂತಲ್ಲ, ಇನ್ ಜನರಲ್ ಯಾವ್ದೇ ಪ್ರೊಫೆಷನ್ ಮಾಡ್ಬೇಕು ಅಂತ ಇದ್ದಾಗ ಮಿನಿಮಮ್ 10 ವರ್ಷ ಬೇಕು, ನಿಮ್ಗೊಂದು ರಿಸಲ್ಟ್ ಕಂಡು. Thank you, Gani. Thank you for coming. And very good conversation. Very wonderful time. Yes, wonderful conversation. ನಮ್ಮ ಕಡೆಯಿಂದ ಸೊ ಇದೊಂದು ಸ್ಮಾಲ್ ಗಿಫ್ಟ್ ಫಾರ್ ಯು. iPhone 17 Pro Max ಆಗಿದ್ರೆ ಬಹಳ ಖುಷಿ ಆಗುತ್ತೆ. ಅಮೆಝಾನ್ ಬಿಗ್ ಬಿಲಿಯನ್ ಸೇಲ್ ಏನೋ ಆಗ್ತಾ ಇದೆಯಲ್ಲ, ಸೊ ಪ್ಲೀಸ್ ಇಫ್ ಯು ವಾಂಟ್ ಓಪನ್ ಇಟ್, ಓಪನ್. ಕ್ರೆಡಿಟ್ ಕಾರ್ಡ್ ಕೊಟ್ಟಿರ್ಬೋದು ಇದರಲ್ಲಿ, ಸ್ವೈಪ್ ಮಾಡ್ತೀನಿ. ಥ್ಯಾಂಕ್ ಯು ಎನಿವೇ, ಚೆನ್ನಾಗಾಗ್ಲಿ. ವಿಶ್ ವಿ ಕ್ಯಾನ್ ಹ್ಯಾವ್ a different kind of a conversation, more candid and more ಇದ್ರಲ್ಲಿ ಚೆನ್ನಾಗಿ ಬರ್ಲಿ. ಅಂಡ್ ಥಿಯೇಟರ್ ಮಾಡ್ಬೇಕು ಅಂತ ಇರೋರೆಲ್ರಿಗೆ ನಾನು ಅವಾಗಲೇ ಫಸ್ಟ್ ಹೇಳ್ದಂಗೆ, ಏನ್ ಮಾಡ್ಬೇಕು ಅಂತ ಇದ್ದೀರಾ ಅದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಳ್ಳಿ, ಅದ್ರ ಕಡೆಗೆ ಡೆಡಿಕೇಟ್ ಮಾಡಿ. 1-2 ವರ್ಷದಲ್ಲಿ ಯಾವತ್ತೂ ರಿಸಲ್ಟ್ ಸಿಗಲ್ಲ. ಒಂಥರ ತಪಸ್ಸೆ. 10 ವರ್ಷ ಯಾವ್ದೋ ಒಂದು ಥಿಯೇಟರ್ ಅಂತಲ್ಲ, ಇನ್ ಜನರಲ್ ಯಾವ್ದೇ ಪ್ರೊಫೆಷನ್ ಮಾಡ್ಬೇಕು ಅಂತ ಇದ್ದಾಗ ಮಿನಿಮಮ್ 10 ವರ್ಷ ಬೇಕು, ನಿಮ್ಗೊಂದು ರಿಸಲ್ಟ್ ಕಂಡು. Thank you very much. ಸಿಗುವ. ಇದು ನನ್ನ ನೆಚ್ಚಿನ ಗೆಳೆಯ ಗಣೇಶ್ ಶಂಕರ್ ಜೊತೆ ಒಂದು ಸಣ್ಣ ಮಾತುಕತೆ, ಒಂದಷ್ಟು ಗ್ರೀನ್ ರೂಮ್ ಹರಟೆಗಳು, ಒಂದಷ್ಟು ಗ್ರೀನ್ ರೂಮ್ ಗುಟ್ಟುಗಳನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಮುಂದಿನ ಸಂಚಿಕೆಯಲ್ಲಿ
ಇನ್ನೊಬ್ಬರ ಭೇಟಿ. ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ.